जय हो पिरामिड जगत, जय हो पत्री जी, जय हो ಜ್ಞಾನ ಜಗತ್. ಈ ಆಧ್ಯಾತ್ಮಿಕ ಜ್ಞಾನ, ಆರೋಗ್ಯ ಜ್ಞಾನ, ಸ್ವಯಂ ಮೌಲ್ಯಮಾಪನ ಪ್ರಶ್ನೆ ಪತ್ರಿಕೆ. ಒಟ್ಟು ಅಂಕಗಳು 60. ದಿನಾಂಕ 22/2/2025 ಶನಿವಾರ. ಮೊದಲನೇ ಮೇನ್ ಪ್ರಶ್ನೆ, ವಿರುದ್ಧಾರ್ಥ ಪದಗಳ ಬರೆಯಿರಿ. ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ. ಸರ್ ಇನ್ನು ಓಪನ್ ಆಗಿಲ್ಲ ಸರ್. ಓಪನ್ ಆಗಿಲ್ಲವಾ? ಇಲ್ಲ ಸರ್. ಇಲ್ಲ, ಕ್ವಶನ್ ಪೇಪರ್ ಓಪನ್ ಆಗಿಲ್ಲ ಸರ್, ಓನ್ಲಿ PDF ನಲ್ಲಿ ಇದೆ ಇನ್ನೊಂದು. ಒಂದ್ ನಿಮಿಷ. ಪ್ರಶ್ನೆ ಪತ್ರ PDF ಅಲ್ಲೇ ಇದೆಯಾ ಅದು? ಹಾ ಸರ್. ತಿರ್ಗಬಹುದು ಇಲ್ಲ, ನೆಕ್ಸ್ಟ್ ಇದನ್ನ ಓದಂತ ಅವ್ರ ಕ್ವಶನ್ ಕಾಣಿಸ್ಬೇಕಲ್ಲ. ಸ್ವಲ್ಪ ಇದೆ ನೋಡ್ಕೊಳ್ಳಿ. ಗುರುಗಳೇ ಅದು ಬರ್ತಾ ಇರುತ್ತೆ, ನೀವು ಹಂಗೆ ಹೇಳ್ತಾ ಹೋಗ್ರಿ, ಅಷ್ಟೊತ್ತಿಗೆ ಬರ್ಕೊಳ್ಳೋರು ಬರ್ಕೊಳ್ತಾರೆ. ಸರ್ ಕನ್ಫ್ಯೂಷನ್ ಆಗದ್ ಬೇಡ ತಡ್ರಿ ಸರ್, ಒಂದ್ ನಿಮಿಷ. ಈಗ ಸರ್ ಇನ್ನೊಂಚೂರು ದೊಡ್ಡದಾಗಿ ಮಾಡಿ ಸರ್. ಎಸ್. ಅವ್ರವ್ರೇ ಮೊಬೈಲ್ ಜೂಮ್ ಮಾಡ್ಕೊಂಡ್ರೆ ದೊಡ್ಡದಾಗುತ್ತೆ ಅದು. ಆದ್ರೂ ಇನ್ನೊಂದ್ ಸ್ವಲ್ಪ ನಿಯರೆಸ್ಟ್ ಇರ್ಲಿ ಅಂತ ಸರ್. ಹಾ. ಒಬ್ಬರಿಗೆ ಮಾಡ್ಕೊಳಕ್ ಬರುತ್ತೆ, ಮಾಡ್ಕೊಳಕ್ ಬರಲ್ಲ ಒಬ್ಬೊಬ್ರಿಗೆ, ಅದಕ್ಕೆ. ಎಸ್ ಸರಿ ಇದೆ ಗುರುಜಿ. ಉತ್ತರ ಪತ್ರ ಆಗ್ತಾ ಇದೆ. ಒಂದ್ ನಿಮಿಷ, ಅದು ಪ್ರಾಬ್ಲಮ್. ಇದು ತೆಗೆದ್ಬಿಡಿ. ಆಮೇಲೆ ಪ್ರಶ್ನೆ ಪತ್ರಿಕೆ. ನಮ್ಮ ಹುಡುಗರು ಕಾಪಿ ಹೊಡಿಯಕತ್ತಾರ ಉತ್ತರ ಪತ್ರಿಕೆ. ಏನಾಗಿದೆ ಅಂದ್ರೆ ಇಲ್ಲಿ ನೀಟಾಗಿ ಓಕೆ ಅದು ಬರೆಯೋದು ಈಗ ನೋಡ್ಕೊಳ್ಳಿ. ಎಸ್ ರೌಂಡ್ ಆಗ್ತಾ ಇದೆ ಗುರು. ಹಾ ಸರ್ ಇನ್ನೊಂಚೂರ್ ಲಾಸ್ಟ್ ಮಾಡಿ ಸರ್, ದೊಡ್ಡದಾಗಿ ಮಾಡಿ. ಅದೇ ಮಾಡಿ. ಈಗ ಕರೆಕ್ಟ್ ಇದೆ ಸರ್, ಇನ್ನೊಂದ್ ಸ್ವಲ್ಪ ಮೇಲೆ ಮಾಡಿ ಸರ್. ಹಾ ಸರ್, ರೈಟ್, ಸ್ಟಾರ್ಟ್ ಮಾಡಿ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್. ಈ ದಿನದ ಈ ಪ್ರಶ್ನೆ ಪತ್ರಿಕೆಯ ಓದುವುದಕ್ಕೆ ಪೂರ್ವದಲ್ಲಿ ಪತ್ರಿಜಿ ಮಹಾಗುರುಗಳಿಗೂ ಹಾಗೂ ಅವತಾರ್ ಬಾಬಾ ಗುರುಗಳಿಗೂ, ಸ್ವರ್ಣಮಾಲಾ ಅಮ್ಮನವರಿಗೂ ಹಾಗೂ ಮಹತಾರ್ ಫೌಂಡೇಶನ್ ನ ಸಂಸ್ಥಾಪಕರಾಗಿರ್ತಕ್ಕಂಥ ರಂಗನಾಥ್ ಗುರೂಜಿ ಅವರಿಗೂ ಮತ್ತು ಧ್ಯಾನ ಜ್ಞಾನವನ್ನ ಬೋಧಿಸ್ತಕ್ಕಂಥ ಅಲ್ಲ ಅವ್ರ ಇನ್ನೊಬ್ರು ನಾಗರಾಜ್ ಗುರೂಜಿ ಅವರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ದಿನದ ಈ ಪ್ರಶ್ನೆ ಪತ್ರಿಕೆಯ ವಾಚನವನ್ನ ಮಾಡ್ತಾ ಇದ್ದೇನೆ. ಕೇಳ್ತಾ ಇದೆ ಸರ್? ಪರ್ಫೆಕ್ಟ್ ಆಗಿದೆ, ಕಂಟಿನ್ಯೂ ಮಾಡಿ ಸರ್. ಮೊದಲನೇ ಮೇನು, ವಿರುದ್ಧಾರ್ಥ ಪದ ಬರೆಯಿರಿ. ಒಂದು ಬಾಗುವುದು, ಒಂದು ಬಾಗುವುದು. 2 ಸಜ್ಜನರು, 2
ಸಜ್ಜನರು. 3 ಭ್ರಾಂತಿ. 3 ಭ್ರಾಂತಿ. 4 ಟೀಕೆ. 4 ಟೀಕೆ. 5 ಕಪಟ. 5 ಕಪಟ. 6 ಪ್ರಬಲ. 6 ಪ್ರಬಲ. 7 ಸ್ವಾತಂತ್ರ್ಯ. 7 ಸ್ವಾತಂತ್ರ್ಯ. 8 ನಿಷ್ಠುರತೆ. 8 ನಿಷ್ಠುರತೆ. 9 ಲಕ್ಷ. 9 ಲಕ್ಷ. 10 ದಯೆ. 10 ದಯೆ. 11 ಉನ್ನತಿ. 11 ಉನ್ನತಿ. 12 ಅಸಭ್ಯ. 12 ಅಸಭ್ಯ. ಇಲ್ಲಿಗೆ ಒಂದೇ ಅದು ಸಭ್ಯ ಆಗಿದೆ, ಅಸಭ್ಯ ಬರ್ಕೊಳ್ಳಿ. 12ನೇದು ಸಭ್ಯ ಆಗಿದೆ, ಅಸಭ್ಯ ಬರ್ಕೊಳ್ಳಿ. ಸಭ್ಯ ಇಲ್ಲ ಸರ್, ಕರೆಕ್ಟ್ ಇದೆ ಸರ್. ಸಭ್ಯ ಮತ್ತೆ ಇಲ್ಲಿ ಸಭ್ಯ ಇದೆ, ಉಚ್ಚಾರಣೆ ಅಸಭ್ಯ ಹೇಳಿದ್ರು ಗುರುಜಿ. ಇಲ್ಲ. ಸಭ್ಯ. ಓಕೆ ಓಕೆ. ಈಗ ಎರಡನೇ ಮೇಯ್ನು. ಒಂದ್ ನಿಮಿಷ ಸ್ಟಾಪ್ ಮಾಡಿ. Okay. ಫಸ್ಟ್ನೇ ಮೇನ್ ಮತ್ತೆ ಡಿಸ್ಪ್ಲೇ ಮಾಡ್ತೀವಿ, ದಯವಿಟ್ಟು ಮತ್ತೊಂದ್ಸರಿ ಒಂದು ಆಗ್ಲಿ ಸರ್. 2 ನಿಮಿಷ ಇಲ್ಲೇ ಹಾಲ್ಟ್ ಮಾಡ್ತೀವಿ. ಎಲ್ಲರೂ ನೋಟ್ ಮಾಡ್ಕೊಳ್ಳಿ. ಸ್ವಲ್ಪ ತಡವಾಗತ್ತೆ, ಎಲ್ಲ ಸ್ಕ್ರೀನ್ ನೋಡ್ಕೊಳ್ಳಿ. ನೋಡ್ಕೊಂಡು ಎಲ್ಲರೂ ಗುರುಜಿ ಸ್ವಲ್ಪ ಸೈಡ್ ಆಗಿದೆ, ಅದು ಚೂರು ಈ ಕಡೆ ತಗೊಳ್ಳಿ. ಎಸ್. ಎಲ್ಲರೂ ಒಂದ್ಸರಿ ಸ್ಕ್ರೀನ್ ನೋಡ್ಕೊಳ್ಳಿ. ಸ್ಕ್ರೀನ್ ಮೇಲೆ 5ವರೆಗೂ ಕಾಣಿಸ್ತಾ ಇದೆ. 1 2 3 4 5 ಕಾಣಿಸ್ತಾ ಇದೆ. 1 ನಿಮಿಷ ಸ್ಟಾಪ್ ಮಾಡಿ ನಿಮ್ಮ ಮೊಬೈಲ್ ನೀಟಾಗಿ ನೋಡ್ಕೊಳ್ಳಿ. ಅಲ್ಲಿಂದನೇ ಬರ್ಕೋಬಹುದು. ಈಗ ಅವ್ರು ಹೋಗುವಂತ ಸ್ಪೀಡು ಅದು ವೇಗವಂತವಾದ್ರೆ ನಿಮ್ಗೆ ಮಿಸ್ ಆಗ್ಬೋದು. ಅದಕ್ಕೆ ಸ್ನೇಹಿತರೆ, ಬಾಗುವುದು, ಸಜ್ಜನರು, ಭ್ರಾಂತಿ, ಟೀಕೆ, ಕಪಟ, ಇವು 5 ಇದಾವೆ ಇವಾಗ ನಂಬರ್ಸ್. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ 6ರಿಂದ 6ನೇದು ಪ್ರಬಲ, 7ನೇದು ಸ್ವಾತಂತ್ರ್ಯ, 8ನೇದು ನಿಷ್ಠುರತೆ, 9ನೇದು ಲಕ್ಷ್ಯ, 10ನೇದು ದಯೆ, 11ನೇದು ಉನ್ನತಿ ಇದೆ, 12ನೇ ಸಭ್ಯ. 12ನೇದು ಸಭ್ಯ. ಇದಕ್ಕೂ ವಿರುದ್ಧ ಪದಗಳು ಬೇಕಾಗಿದೆ ಅಲ್ವಾ? ಎಸ್. ಹೌದು. ಎಲ್ಲರೂ ವಿರುದ್ಧ ಪದಗಳು ಬರ್ಕೊಂಡು ಇಟ್ಕೊಳ್ಳಿ ಮಿತ್ರರೇ. ಈವನ್ ಕ್ವಶನ್ಸ್ ಎಲ್ಲ ಆದ್ಮೇಲೆ ಮತ್ತೆ ಒಂದು 5 ನಿಮಿಷ ಗ್ಯಾಪ್ ಕೊಡ್ತೀವಿ, ಎಲ್ಲರೂ ಆನ್ಸರ್ ಬರ್ಕೋಬಹುದು. ಅದಕ್ಕೂ ಕೊಡೋಣ. ಇವತ್ತಿಂದ ಸ್ವಲ್ಪ ಸಮಯ ಜಾಸ್ತಿ ಕೊಟ್ರೆ ಅವರು ಬರ್ಕೊಳಕ್ ಈಸಿ ಆಗುತ್ತೆ. ಇಲ್ಲಾಂದ್ರೆ ಲಾಸ್ಟ್ ಕಂಪ್ಲೇಂಟ್ ಬಂದಿದೆ ಅಂತಂದ್ರೆ ಸ್ಪೀಡ್ ಆಗಿ ಹೋಗ್ತಾ ಇದ್ವಿ, ಅವಾಗ ಕ್ವಶನ್ ಬರ್ಕೊಳೋದು, ಆನ್ಸರ್ಸ್ ಯೋಚನೆ ಮಾಡೋದೆಲ್ಲ ಕಷ್ಟ ಆಗ್ತದೆ. ರೈಟ್. ಈಗ ಇದು ಓಕೆ ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ಮೇನ್ ಓಕೆ. ಈಗ ಸೆಕೆಂಡ್ ಮೇನ್ ಶುರು ಮಾಡಿ ನಾರಾಯಣ್. ಈಗ ಸೆಕೆಂಡ್ ಮೇನು, ಸಮಾನಾರ್ಥಕ 2 ಪದಗಳನ್ನ ಬರೆಯಿರಿ. ಸಮಾನಾರ್ಥಕ 2 ಪದಗಳನ್ನ ಬರೆಯಿರಿ. ಈಗ 12ನೇದು ಅಲ್ಲ, 13. 13 ಭುವಿ. 13 ಭುವಿ. 14 ಮಾಧವ. 14 ಮಾಧವ. 15 ತಂದೆ. 15 ತಂದೆ. 16 ಮಗ. 16 ಮಗ. ಈಗ ಇಲ್ಲಿಗೆ 2ನೇ ಮೇನ್ ಮುಗಿದಿದೆ. ಒಂದ್ ಸ್ವಲ್ಪ 1 ಮಿನಿಟ್ ಆಯ್ತು ಸರ್. ಎಲ್ಲರೂ ಸ್ಕ್ರೀನ್ ನೋಡ್ಕೊಂಡು ಬರ್ಕೊಳ್ಳಿ. ಈ 4 ಅಂದ್ರೆ 13ರಿಂದ 16 ಈ 4 ಸಮಾನ ಅರ್ಥ 2 ಪದಗಳ ಗುರುತಿಸಿ. ಸರ್, ಅದು ಗುರುತಿಸಿ ಅನ್ನೋದನ್ನ ಬರಿಬೇಕು ಸರ್. ಅದು ಗುರುತಿಸಿ ಅಂತಿದೆ, ಸ್ವಲ್ಪ ಮಿಸ್ಟೇಕ್ ಆಗಿದೆ. ಮಿಸ್ಟೇಕ್ ಆಗಿದೆ, ಬರಿಬೇಕು. ಬರೀರಿ. ಸರ್. ಹಾ ಸರ್. ಅಂದ್ರೆ ಭುವಿ ಅನ್ನೋದಕ್ಕೂ ಇನ್ನೂ 2 ಆಲ್ಟರ್ನೇಟ್ ಪದಗಳು ಬರಿಬೇಕಲ್ಲ. ಹೌದು ಹೌದು ಸರ್. ಸರ್. ಸಮಾನ ಅರ್ಥಗಳು, ಬಟ್ ಇನ್ನು 2 ಪದಗಳು ಬರಿಬೇಕಾಗತ್ತೆ ಅವರು. ಸರ್, ಅವನ್ನ ಹೇಳ್ತಾರೆ ಸರ್, 4 ಇರ್ತವೆ ಸರ್ ಆಪ್ಷನ್ಸ್. 4 ಆಪ್ಷನ್ಸ್ ಇರ್ತಾರೆ, ಅವನ್ನ ಗುರುತಿಸಿ ಅವ್ರು ಬರಿಬೇಕು ಸರ್ ಅಲ್ಲಿ. ಅದೇ ಇಲ್ಲಿ ಅಂದ್ರೆ ಇಲ್ಲಿ ಆಲ್ರೆಡಿ ಭುವಿ ಅಂತ ಕೊಟ್ಟಿದ್ವಿ, ಇನ್ನು ಅವ್ರು ಬರಿಬೇಕು 2 ಪದಗಳು ಅಲ್ವಾ?
ಅದೇ ಸಮಾನಾರ್ಥಕ ಪದ ಬರಿಬೇಕು ಗುರುಜಿ. ಅಲ್ಲಿ ಉದಾಹರಣೆಗೆ ಹೇಳ್ತಾ ಇದ್ದೆ ನಾನು, ಹಣ್ಣು ಅಂತಂದ್ರೆ ಅದಕ್ಕೆ ಇನ್ನೊಂದು ಸಮಾನಾರ್ಥಕ ಪದ ಅಂದ್ರೆ ಫಲ ಅಂತಂದು ಕೂಡ ಹೇಳ್ತಾರೆ. ಹೌದು. ಹಂಗೆ ಇಲ್ಲಿರ್ತಕ್ಕಂಥ 4 ಪದಗಳಿಗೆ ಸಮಾನಾರ್ಥಕ ಪದಗಳನ್ನ ಬರಿಬೇಕು. ರೈಟ್. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಮೂರನೇ ಸೆಕ್ಷನ್. ಒಂದೇ ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಒಂದೇ ಪದ, ಒಂದು ಪದ ಆದ್ರೂ ಬರಿಬಹುದು, ಅಥವಾ ವಾಕ್ಯ ಪೂರ್ಣ ಮಾಡಿ ಆದ್ರೂ ಬರಿಬಹುದು. ಈಗ 3ನೇ ಮೇನು. 17ನೇ ಪ್ರಶ್ನೆ. ಈಗ 16 ಆಗಿದೆ. 17 ಸ್ವಲ್ಪ ಲೆಫ್ಟಿ ತಗೊಳ್ರಿ, ಅಕ್ಷರ ಕಟ್ ಆಗಿದೆ. ಲೆಫ್ಟಿ ತಗೊಳ್ಳಿ ಸ್ವಲ್ಪ. ಪೂರ್ವ ಕಾಣ್ತಾ ಇಲ್ಲ, ಸ್ವಲ್ಪ ಸ್ಕ್ರೀನ್ ಕಡಿಮೆ ಮಾಡ್ಕೋಬೇಕಾಯ್ತು ಗುರುಜಿ. ಅದು ಅವ್ರು ಓದ್ತಾ ಇರ್ತಾರೆ. ಇಲ್ಲಿ ಜಾಸ್ತಿ ಏನು ಕಟ್ ಆಗಿರಲ್ಲ, ಒಂದು ಎರಡು ಪ್ರಶ್ನೆಗೆ ಇರ್ಬೋದು. ಅವಾಗ ಪ್ರಶ್ನೆ ಬರುವಾಗ ಸ್ವಲ್ಪ ಜರಿಸ್ತೀವಿ ಈಗಲೇ ಈ ಕಡೆ. ಉದ್ದು ಅಂತ ಯಾ ಅಷ್ಟೇ ಕಾಣಿಸ್ತಿದೆ ಸರ್. ಅದೇ ಅದು ಬಸ್ ಮತ್ತೆ ಜರಿಸ್ತೀವಿ. ನೀವು ಮಾತಾಡ್ತಾ ಹೋಗಿ. ಈಗ 17ನೇ ಪ್ರಶ್ನೆ. ಯಕ್ತೇಶ್ವರ ಗುರುಗಳ ಹೆಸರೇನು? ಯುಕ್ತೇಶ್ವರ. ಯುಕ್ತೇಶ್ವರ ಗುರುಗಳ ಹೆಸರೇನು? 18. ಆಹಾರದ ವಾಸನೆ ಅಥವಾ ನೋಡಿದಾಗ ಬಾಯಲ್ಲೂರುವ ರಸ ಯಾವುದು? ಆಹಾರದ ವಾಸನೆ ಅಥವಾ ನೋಡಿದಾಗ ಬಾಯಲ್ಲೂರುವ ರಸ ಯಾವುದು? 19. ಹಿರಿಯರಿರುವ ಮನೆ ಯಾವುದಕ್ಕೆ ಸಮ? ಹಿರಿಯರಿರುವ ಮನೆ ಯಾವುದಕ್ಕೆ ಸಮ? 20. ಭಗವದ್ಗೀತೆಯಲ್ಲಿರುವ ಮೆಟ್ಟಲುಗಳ ಸಂಖ್ಯೆ ಎಷ್ಟು? ಭಗವದ್ಗೀತೆಯಲ್ಲಿರುವ ಮೆಟ್ಟಲುಗಳ ಸಂಖ್ಯೆ ಎಷ್ಟು? 21. ರಹಸ್ಯದಂಶಗಳ ಅನುಭವಕ್ಕೆ ತಂದುಕೊಂಡವರೆಲ್ಲ ಇತರರಿಗೆ ಹಂಚಲು ಮಾಡುತ್ತಿದ್ದ ಪಾರ್ಟಿ ಯಾವುದಾಗಿತ್ತು? ರಹಸ್ಯದಂಶಗಳ ಅನುಭವಕ್ಕೆ ತಂದುಕೊಂಡವರೆಲ್ಲ ಇತರರಿಗೆ ಹಂಚಲು ಮಾಡುತ್ತಿದ್ದ ಪಾರ್ಟಿ ಯಾವುದಾಗಿತ್ತು? ಈಗ 22ನೇ ಪ್ರಶ್ನೆ. ಪತ್ರಿಜಿ ಗುರುಗಳು ಸ್ವಾಧ್ಯಾಯ ಮಾಡಿದ ಪುಸ್ತಕಗಳು ಎಷ್ಟು? ಪತ್ರಿಜಿ ಗುರುಗಳು ಸ್ವಾಧ್ಯಾಯ ಮಾಡಿದ ಪುಸ್ತಕಗಳು ಎಷ್ಟು? 23. ದುರಾಸೆಗೆ ಪರ್ಯಾಯ ಪದ ಯಾವುದು? ದುರಾಸೆಗೆ ಪರ್ಯಾಯ ಪದ ಯಾವುದು? 24. ಶರೀರದೊಳಗೆ ಸ್ವೀಕರಿಸುವ ಪ್ರಾಣಶಕ್ತಿ ಯಾವುದರ ಬದಲಾಗಿ ಘೋಷಣೆ ನೀಡಿರುತ್ತದೆ? ಶರೀರದೊಳಗೆ ಸ್ವೀಕರಿಸುವ ಪ್ರಾಣಶಕ್ತಿ ಯಾವುದರ ಬದಲಾಗಿ ಘೋಷಣೆ ನೀಡಿರುತ್ತದೆ? 25. ಯೋಗಾನಂದರು ಮೊಟ್ಟ ಮೊದಲು ಬಾಲಕ ಯೋಗ ಶಾಲೆ ತೆರೆದಿದ್ದು ಎಲ್ಲಿ? ಯೋಗಾನಂದರು ಮೊಟ್ಟ ಮೊದಲು ಬಾಲಕ ಯೋಗ ಶಾಲೆ ತೆರೆದಿದ್ದು ಎಲ್ಲಿ? 26. ಅವಲಕ್ಷಣಗಳುಳ್ಳ ವ್ಯಕ್ತಿಯ ಯಾವ ಭಾಗಗಳ ಮೇಲೆ ಪ್ರಾಣಶಕ್ತಿ ಕಿರಣಗಳು ಪ್ರಸರಿಸುತ್ತವೆ? ಅವಲಕ್ಷಣಗಳುಳ್ಳ ವ್ಯಕ್ತಿಯ ಯಾವ ಭಾಗಗಳ ಮೇಲೆ ಪ್ರಾಣಶಕ್ತಿ ಕಿರಣಗಳು ಪಸರಿಸುತ್ತವೆ? ಅಲ್ಲಿಗೆ 26 ಮುಗೀತು. ಅಲ್ಲಿ ಸ್ಟಾಪ್ ಮಾಡಿ. ಎಸ್, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿ ಮಿತ್ರರೇ, ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿ. ಒಂದೇ ಪದ ವಾಕ್ಯದಲ್ಲಿ ಉತ್ತರಿಸಿ ಅಂತ 17ರಿಂದ 26. ಒಂದು 2 ನಿಮಿಷ ಇಲ್ಲಿ ಹಾಗೆ ಇರುತ್ತೆ ಸ್ಕ್ರೀನ್. ನೋಡ್ಕೊಂಡು ಬರ್ಕೊಳ್ಳಿ. ಯಾರು ಮಿಸ್ ಆಗಿದೆ ಬರ್ಕೊಳ್ಳಿ.
ಸ್ನೇಹಿತರೆ, ಈ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಅಲ್ಲಿ ಏನಾದ್ರು ಅಂಕೆ ಸಂಖ್ಯೆ ಬರೆಯತಕ್ಕಂತ ಪ್ರಸಂಗ ಇದ್ರೆ ಆ ಸಂಖ್ಯೆ ಬರೆದ್ರೆ ಸಾಕಷ್ಟೇ, ಪೂರ ಉತ್ತರ ಬರೀತಕ್ಕಂತ ಅವಶ್ಯಕತೆ ಇಲ್ಲ. ಅದು ನಿಮಗೆ ಗೊತ್ತಿರ್ಲಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಲ್ಲ ಎಲ್ಲ ಸನ್ನೇಗೌಡ್ರೆ? ಹಾ, ಕಾಣ್ತಾ ಇದೆ ಗುರುಜಿ. ಇನ್ನೊಂದ್ ಸ್ವಲ್ಪ ಲಾಸ್ಟಿಗೆ ಕಟ್ ಆಗ್ತಾ ಇದೆ. ನಂಬರ್ಸ್ ಈ ಕಡೆ ಸರಿದ್ರೆ ಫುಲ್ ಕಾಣುತ್ತೆ. ಮತ್ತೆ ಈ ಕಡೆ, ಹಾ, ಈ ಕಡೆ ತಗೊಳ್ಳಿ. ಈ ಕಡೆ ಅಷ್ಟೇ ಬರೋದು. ಹೌದ್ರಾ? ಸರಿ ಬಿಡಿ ಗುರುಜಿ, ಅಷ್ಟೇ ಇರ್ಲಿ. ಗುರುಜಿ, ಹ್ಮ್ 24ನೇ ಮೇಯ್ನು ಹ್ಮ್ ಅಲ್ಲಿ ಮಿಸ್ಟೇಕ್ ಆಗಿದೆ. ಹ್ಮ್ ಶರೀರದೊಳಗೆ ಸ್ವೀಕರಿಸುವ ಪ್ರಾಣಶಕ್ತಿ ಯಾವುದರ ಬದಲಾಗಿ ಪೋಷಣೆ ನೀಡುತ್ತಿರುತ್ತದೆ? ಘೋಷಣೆ ಇದೆ, ಪೋಷಣೆ ಆಗ್ಬೇಕದು. ಪೋಷಣೆ. ಹ್ಮ್ ರೈಟ್. ಎಸ್ ಸನ್ನೇಗೌಡ್ರೆ, ಸಾಕಾ? ಇನ್ನು ಮುಂದಕ್ಕೆ ಹೋಗೋಣ? ಎಸ್ ಸ್ನೇಹಿತರೆ, ಯಾರಾದ್ರೂ ನಿಮಗೆ ಟೈಮ್ ಬೇಕು ಅಂದ್ರೆ ಹ್ಯಾಂಡ್ ರೈಸ್ ಮಾಡಿ ಬೇಗ, ಇಲ್ಲ ಅಂದ್ರೆ ಮುಂದೆ ಹೋಗ್ತೇವೆ ನಾವು. ಮೆಸೇಜ್ ಹಾಕಿದ್ರೆ ಸಾಕು, ಹ್ಯಾಂಡ್ ರೈಸ್ ಬೇಡ. ಮೆಸೇಜ್ ಹಾಕಿದ್ರೆ ನಮ್ಗೆ ಗೊತ್ತಾಗತ್ತೆ ಇಲ್ಲಿ ಸಫಿಷಿಯಂಟ್ ಆಗ್ತಾ ಇದೆ, ಟೈಮ್ ಸಫಿಷಿಯಂಟ್ ಆಗ್ತಾ ಇದೆಯಾ ಅಂತ. ಎಸ್ ಯಾರೋ ಒಬ್ರೊಬ್ರು ಮಾಸ್ಟರ್ಸ್ ಮೆಸೇಜ್ ಮಾಡಿ ಈ ತರ ಓಕೆ ನಾವು ಬರ್ಕೊಂಡಿದೀವಿ, ಸಮಯ ಸಾಕಾಗಿದೆ, ಇನ್ನು ಮುಂದಕ್ಕೆ ಹೋಗಿ ಅಂತ ಒಂದು 2-3 ಮಾಸ್ಟರ್ಸ್ ಮೆಸೇಜ್ ಮಾಡಿ. ಇಲ್ಲಾಂದ್ರೆ ನಮ್ಗೆ ಅರ್ಥ ಆಗಲ್ಲ. ನಾವು ವೇಗವಂತ ಹೋಗ್ತಾ ಇರ್ತೀವಿ, ಮತ್ತೆ ಅದು ಮಿಸ್ ಆಗೋದು, ಸಮಯ ಸಾಕಾಗಿಲ್ಲ ಅಂತ ನೀವು ಭಾಗವಹಿಸೋದು ಕಷ್ಟ ಆಗೋದು ಬೇಡ. ಎಸ್, ಆಲ್ರೆಡಿ 2-3 ಮಾಡಿದ್ರು ಗುರುಜಿ. ನಾವು ಮುಂದಕ್ಕೆ ಹೋಗ್ಬೋದು ಇವಾಗ. ಮುಂದಕ್ಕೆ ಹೋಗೋದಾ? ಓಕೆ, ರೈಟ್. ಎಸ್, 4ನೇ ಸೆಕ್ಷನ್ ಶುರು ಮಾಡಿ. 4ನೇದು ಈಗ 4ನೇ ಮೇಯ್ನು ಹೊಂದಿಸಿ ಬರೆಯಿರಿ. ಇಲ್ಲಿ ಪ್ರಶ್ನೆ ಸಂಖ್ಯೆ ಈಗ 27. ಎ ಪಟ್ಟಿ ಜ್ಞಾನ. ಎ ಪಟ್ಟಿಯಲ್ಲಿ 27ನೇ ಸಂಖ್ಯೆ ಜ್ಞಾನ. 28 ಪ್ರಾಣಶಕ್ತಿ. 28 ಪ್ರಾಣಶಕ್ತಿ. 29 ಮಹಾಶುದ್ಧಿ. 29 ಮಹಾಶುದ್ಧಿ. 30 ಮೂತ್ರದಲ್ಲಿ. 30 ಮೂತ್ರದಲ್ಲಿ. 31 ಅಸಮಾಧಾನ. 31 ಅಸಮಾಧಾನ. 32 ಲಲಿತ ಕಲೆ. 32 ಲಲಿತ ಕಲೆ. 33 ವೈರಾಗ್ಯ. 33 ವೈರಾಗ್ಯ. 34 ದೇಹವೇ. 34 ದೇಹವೇ. 35 ನಾಯಿ. 35 ನಾಯಿ. 36 ಆತ್ಮವೇ. 36 ಆತ್ಮವೇ. 37 ಕೃಷ್ಣ. 37 ಕೃಷ್ಣ. 38 ರಹಸ್ಯ. 38 ರಹಸ್ಯ. 39 ರಾಮ. 39 ರಾಮ. 40 ದಶೇಂದ್ರಿಯ. 40 ದಶೇಂದ್ರಿಯ. ಈಗ ಎ ಪಟ್ಟಿ ಹೇಳಿದ್ದೀನಿ. ಈಗ ಬಿ ಪಟ್ಟಿ. 1 ಸೆಕೆಂಡ್ ಗುರುಜಿ, 1 ಸೆಕೆಂಡ್. ಇನ್ನೊಂದ್ಸರಿ ನಾನು ರಿಪೀಟ್ ಮಾಡ್ತೇನೆ, ಸ್ವಲ್ಪ ಫಾಸ್ಟ್ ಆಯ್ತು ಅವ್ರಿಗೆ. ಆಯ್ತಾಯ್ತು ಸರ್. ಸ್ನೇಹಿತರೆ, 27ರಿಂದ ಬರ್ಕೊಳ್ಳಿ. 27 ಜ್ಞಾನ. 28 ಪ್ರಾಣಶಕ್ತಿ. 29 ಮಹಾಶುದ್ಧಿ. 30 ಮೂತ್ರದಲ್ಲಿ. 31 ಅಸಮಾಧಾನ. 32 ಲಲಿತ ಕಲೆ. 33 ವೈರಾಗ್ಯ. 34 ದೇಹವೇ. 35 ನಾಯಿ. 36 ಆತ್ಮವೇ. 37 ಕೃಷ್ಣ. 38 ರಹಸ್ಯ. 39 ರಾಮ.
40 ದಶೇಂದ್ರಿಯ. ಎಸ್ ಗುರುಜಿ, ಬಿ ಪಟ್ಟಿ ಹೇಳಿ. ಸರ್ ಅದು ಒಂದ್ ನಿಮಿಷ. ಹೇಳಮ್ಮ. ಬಿ ಪಟ್ಟಿಯಲ್ಲಿ ಎ ಬಿ ಸಿ ಡಿ ಇ ಎಫ್ ಓಕೆ. ಹಾ. ಎಫ್ ಆದ್ಮೇಲೆ ಜಿ ಬರ್ಬೇಕಾಗಿತ್ತು, ಅಲ್ಲೊಂದ್ ಚೂರ್ ಮಿಸ್ಟೇಕ್ ಆಗಿದೆ ಅಲ್ಲಿದ್ದ ಸ್ವಲ್ಪ. ಏನ್ ಜಿ ಬಂದಿದೆ ಅಕ್ಷರ? ಎಚ್ ಬಂದಿತ್ತನಾ? ಹೈ ಬಂದಿದೆ. ಜಿ ಬರ್ಬೇಕಾಯ್ತು, ಎಫ್ ಆದ್ಮೇಲೆ ಜಿ. ಇಲ್ಲ, ನೀವು ಹಾಗೆ ಕಂಟಿನ್ಯೂ ಮಾಡಿ. ಅದು ಯಾವ್ದು ಮ್ಯಾಚ್ ಮಾಡ್ಕೊಂತಾರೋ ಪರವಾಗಿಲ್ಲ. ಇದೆ ಈಗ ಕರೆಕ್ಷನ್ ಏನ್ ಬೇಕಾಗಿಲ್ಲ. ನೋ ಕರೆಕ್ಷನ್. ಓಕೆ ಗುರುಜಿ, ಓಕೆ ಗುರುಜಿ. ಈಗ ಬಿ ಪಟ್ಟಿ ಎ ಬೇಡಿಕೆ ನಂಬಿಕೆ ಪಡೆಯುವುದು. ಬೇಡಿಕೆ ನಂಬಿಕೆ ಪಡೆಯುವುದು. ಬಿ ಆತ್ಮಸ್ಥಿತಿ. ಬಿ ಆತ್ಮಸ್ಥಿತಿ. ಸಿ ದೇಹ ಬ್ರಾಕೆಟ್ ಶರೀರ. ದೇಹ ಬ್ರಾಕೆಟ್ ಶರೀರ. ಡಿ ದೇವರು. ದೇವರು. ಇ ದೇಗುಲ. ಈ ದೇಗುಲ. ಎಫ್ ಬೇರೆಯವರಲ್ಲಿ ಇರುವ ಬಗ್ಗೆ. ಬೇರೆಯವರಲ್ಲಿ ಇರುವ ಬಗ್ಗೆ. ಜಿ ಜಿತೇಂದ್ರಿಯ. ಜಿ ಜಿ ಅಲ್ಲ, ಜಿತೇಂದ್ರ. ಐ ಅದು. ಸರ್ ಅಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಅದಕ್ಕೋಸ್ಕರ. ಪರವಾಗಿಲ್ಲ. ಆದ್ರೂ ಓಕೆ, ಕಂಟಿನ್ಯೂ. ಐಯಿಂದನೇ ಕಂಟಿನ್ಯೂ ಮಾಡಿ. ತಿದ್ದುಪಡಿ ಏನ್ ಬೇಕು? ಐನೇ ಹೇಳಿ ಗುರುಜಿ, ಜಿ ಹೇಳ್ಬೇಡ್ರಿ, ಐನೇ ಹೇಳ್ರಿ ಅದಕ್ಕೆ. ಐ ಜಿತೇಂದ್ರಿಯ. ಜೆ ಹೇಳ್ಬೇಕು ಇವಾಗ. ಜೆ ಹೇಳ್ರಿ. ಹೆಚ್ಚು ಏನ್ ಬೇಡ, ಅಲ್ಲಿ ಏನಿದೆ ಅದು ಓದಿ. ನೋ ನೋ. ಐ ಆದ್ಮೇಲೆ ಜೆ. ಒಂದ್ ನಿಮಿಷ ಗುರುಜಿ. ಅಲ್ಲಮ್ಮ, ಅದು ಐ ಆದ್ಮೇಲೆ ಎಚ್ ಬಂತ, ಏನ್ ಜೆ ಬಂದತ್ತ ನೆಕ್ಸ್ಟ್? ಅಲ್ಲ, ಒಂದ್ ನಿಮಿಷ. ಏನೇ ಬರ್ಲಿ ಅಲ್ಲಿರೋದು ಓದೋದು ಅಷ್ಟೇ. ಓಕೆ, ಆ ಅದೇನೋ ಸೀಕ್ವೆನ್ಸ್ ಬಗ್ಗೆ ನೆಸೆಸಿಟಿ ಇಲ್ಲ. ಓಕೆ, ಅಲ್ಲಿ ABCD ಇಂಪಾರ್ಟೆಂಟ್ ಅಲ್ಲಮ್ಮ, ನೆಕ್ಸ್ಟ್ ಇರೋ ಆನ್ಸರ್ ಇಂಪಾರ್ಟೆಂಟ್ ಅದಕ್ಕೆ. ನಾನ್ ಬರ್ದಿದ್ದೇನೆ, ಓದ್ರಿ. ಈಗ ಅದು ಡಿಸ್ಕಷನ್ ಬೇಡಮ್ಮ, ಓದ್ತಾ ಹೋಗಿ. ಓದಿ ವೇಸ್ಟ್ ಟೈಮ್ ವೇಸ್ಟ್ ಮಾಡು. ಲಕ್ಷ್ಮಿ. ಲಕ್ಷ್ಮಿ. ಜೆ ಲಕ್ಷ್ಮಿ ಅನ್ನೋದು. ಈ ಕೆ ಮರ್ಯಾದ ಪುರುಷ. ಕೆ ಮರ್ಯಾದ ಪುರುಷ. ಎಲ್ ಸರಸ್ವತಿ. ಎಲ್ ಸರಸ್ವತಿ. ಎಂ ಲೋಕಕ್ಷೇಮದ ಆಕಾಂಕ್ಷೆ. ಲೋಕಕ್ಷೇಮದ ಆಕಾಂಕ್ಷೆ. ಎನ್ ಪಾರ್ವತಿ. ಎನ್ ಪಾರ್ವತಿ. ಓ ಭೂಮಾತೆಯ ಉಸಿರು. ಓ ಭೂಮಾತೆಯ ಉಸಿರು. ಆಮೇಲೆ ಕೊನೆಯದು ಅತೀಂದ್ರಿಯ ಶಕ್ತಿ. ಪಿ ಅತೀಂದ್ರಿಯ ಶಕ್ತಿ. ಇಲ್ಲಿಗೆ ಎ ಮತ್ತು ಬಿ ಪಟ್ಟಿ ಹೊಂದಿಸ್ತಕ್ಕಂಥದನ್ನು ಎರಡು ಕಡೆನೂ ಕೊಟ್ಟಿದ್ದೀವಿ, ತಾವುಗಳು ಹೊಂದಾಣಿಕೆ ಮಾಡಬಹುದು. ಒಂದ್ ನಿಮಿಷ ನಿಲ್ಸಿ. ರೈಟ್, ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ 27 33ವರೆಗೂ ಅದೇ ಅದಕ್ಕೆ ಆಪೋಸಿಟ್ ಆಗಿ ಎ ಇಂದ ಐ ವರೆಗಿದೆ ಡಿಸ್ಪ್ಲೇ ಆಗಿದೆ. ಇಲ್ಲಿ ನಿಲ್ಲಿಸ್ತೀವಿ, ಸ್ಕ್ರೀನ್ ನಿಲ್ಲಿಸ್ತೀವಿ. ಸೊ ನೋಟ್ ಮಾಡ್ಕೊಳ್ಳಿ. ಯಾರ ಮಿಸ್ ಆಗಿದ್ರೆ, ಅವರು ಓದೋ ಸಮಯದಲ್ಲಿ ಮಿಸ್ ಆಗಿದ್ರೆ ಈಗ ಬರ್ಕೋಬಹುದು. ಹಾಗೆ ನಿಮ್ಮ ಆನ್ಸರ್ನು ಬೇಕಂದ್ರೆ ಅಲ್ಲೇ ಟಿಕ್ ಮಾಡ್ಕೋಬಹುದು.
ಗುರುಜಿನ ಇದನ್ನ ರಿಪೀಟ್ ಓದಿದ್ದಾಗಲೇ 40 ಮಟ್ಟ, ಬಟ್ ಬಿ ಪಟ್ಟಿ ಕಾಣ್ಬೇಕಾಗಿತ್ತು ಅವ್ರಿಗೆ, ಕಾಣ್ತಾ ಇಲ್ಲ ಅದು. ಬಿ ಪಟ್ಟಿ ಇದು ಇದೆಲ್ಲ ಸ್ಕ್ರೀನ್ ಮೇಲೆ ಇದೆ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಇನ್ನೂ ಸ್ವಲ್ಪ ದೊಡ್ಡದು ಬೇಕಂದ್ರೆ ಈ ತರ ಮಾಡ್ಬೋದು ಅಷ್ಟೇ. ಇಲ್ಲ, ಎ ಪಟ್ಟಿ ಮಾತ್ರ ಕಾಣ್ತಾ ಇದೆ ಗುರುಜಿ, ಇಲ್ಲಿ ಬಿ ಪಟ್ಟಿ ಕಾಣ್ತಾ ಇಲ್ಲ. ಇನ್ನೊಬ್ರು ನೋಡ್ಬಿಟ್ಟು ಹೇಳಿ ಯಾರನ್ನ. ಹಾ, ಎಸ್, ಎ ಬಿ ಸಿ ಡಿ ಇ ಅಲ್ಲಿವರೆಗೆ ಬಂದಿದೆ. ಅದೇ ಅದು ಬಂದೆ. ನೆಕ್ಸ್ಟ್ ಮುಂದಕ್ಕೆ ಹೋಗ್ತೀವಿ. ಅಲ್ಲಿ ABCDE ಆಯ್ತಲ್ಲ. ಈಗ ಎಫ್ ಇಂದ ನೋಡ್ಕೊಳ್ಳಿ, ಮತ್ತೆ ಎಫ್ ಇಂದ ಎಂ ವರ್ಕ್ ಇದೆ ಇಲ್ಲಿ. ಕಾಣಿಸ್ತಾ ಇದೆ? ಎಸ್, ಕಾಣ್ತಾ ಇದೆ ಗುರುಜಿ. ಸ್ವಲ್ಪ ಸ್ವಲ್ಪ ಸಮಯ ನಿಲ್ಲಿಸ್ತೀವಿ, ಒಂದೊಂದು ಸ್ಕ್ರೀನ್ಗೆ ಇಷ್ಟಂತ ಅವರು ಬರ್ಕೊಂಡೋದು ಈಸಿ ಆಗತ್ತೆ. ಸ್ನೇಹಿತರೆ, ಇಲ್ಲಿ ಬಿ ಪಟ್ಟಿಲಿ ಇರ್ತಕ್ಕಂಥದ್ದು ಎಫ್ ದಿಂದ ಎಂ ಅವರಿಗೆ ಬೇರೆಯವರಲ್ಲಿ ಇರುವ ಬಗ್ಗೆ ಜಿತೇಂದ್ರಿಯ, ಲಕ್ಷ್ಮಿ, ಮರ್ಯಾದಾ ಪುರುಷ, ಸರಸ್ವತಿ, ಲೋಕಕ್ಷೇಮದ ಆಕಾಂಕ್ಷೆ, ಇಷ್ಟು ವಿಷಯ ಅಲ್ಲಿ ಇರ್ತಕ್ಕಂಥದ್ದು. ಎಸ್, ಮುಂದಕ್ಕೆ ಹೋಗ್ಬೋದಾ? ಎಸ್, ಮುಂದೆ ಮೂವ್ ಮಾಡಿ ಗುರುಜಿ. ಈಗ ನೆಕ್ಸ್ಟ್ ಪಾರ್ವತಿ, ಅಲ್ಲಿಂದ ನೋಡ್ಕೊಳ್ಳಿ. ಎಸ್, ಎನ್ ಇರೋದು ಪಾರ್ವತಿ ಇದೆ ಮಾಸ್ಟರ್ಸ್, ಓ ಇರೋದು ಭೂಮಾತೆಯ ಉಸಿರು ಇದೆ, ಲಾಸ್ಟ್ ಇಂದು ಅತೀಂದ್ರಿಯ ಶಕ್ತಿ. ಇಷ್ಟು ಇವು ಹೊಂದಿಸಿ ಬರ್ತಕ್ಕಂಥವು. ನೋಡಿ, ಟೈಮ್ ಕೊಡ್ತಾ ಇದ್ದೇವೆ, ರೈಟ್ ಅಪ್ ಮಾಡ್ಕೊಳ್ಳಿ. ಯಾರಾದ್ರೂ ಒಬ್ಬಿಬ್ರು ಆಗಿದ್ರೆ ಮೆಸೇಜ್ ಮಾಡಿದ್ರೆ ನಾವು ಮುಂದೆ ಹೋಗ್ತೀವಿ. ಕಂಪ್ಲೀಟ್ ನೋಟ್ ಮಾಡ್ಕೊಂಡಿದ್ದಾರ ಅಂದ್ರೆ ಒಂದು ಇಬ್ರು ಮಾಸ್ಟರ್ಸ್ ಯಾರನ್ನ ಮೆಸೇಜ್ ಆಗಿ. ಮಾಸ್ಟರ್ಸ್, ಇದನ್ನ ಹೊಂದಿಸಿ ಬರೆಯೋದು ನೀವು ಒಂದ್ರ ಮುಂದೆ ಮತ್ತೆ ಪೂರ್ಣ ಬರೀತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಎರಡು ಪಟ್ಟಿ ಬರ್ಕೊಂಡಿರಲ್ಲ, ಒಂದನೇ ಪಟ್ಟಿ ಮುಂದೆ ಎರಡನೇ ಪಟ್ಟಿಯ ಅಕ್ಷರ ಬರ್ಕೊಂಡ್ರೆ ಸಾಕಷ್ಟೇ. ನೀವು ಎ ಅಥವಾ ಬಿ ಅಥವಾ ಸಿ ಅಂತ ಇರುತ್ತಲ್ಲ, ಅಕ್ಷರ ಬರ್ಕೊಂಡ್ರೆ ಸಾಕು, ನಿಮ್ಮ ಆನ್ಸರ್ ಅಲ್ಲಿ ಕರೆಕ್ಷನ್ ಆಗುತ್ತೆ. ಅದು ಎಸ್ ಆಯ್ತು ಅಂತೇಳಿ ಮೆಸೇಜ್ ಬರ್ತಾ ಇದೆ ಗುರುಜಿ, ನಾವು ಮುಂದೆ ಹೋಗ್ಬೋದು. ರೈಟ್, ಓಕೆ. ಎಸ್, ನೆಕ್ಸ್ಟ್ ಸೆಕ್ಷನ್ಗೆ ಹೋಗಿ ನಾರಾಯಣ. ಉತ್ತರ ಆಯ್ಕೆ ಮಾಡಿ ಬಿಟ್ಟ ಸ್ಥಳ ತುಂಬಿರಿ ಅಥವಾ ಬರೆಯಿರಿ. ಉತ್ತರ ಆಯ್ಕೆ ಮಾಡಿ ಬಿಟ್ಟ ಸ್ಥಳ ಬರೆಯಿರಿ. ಇಲ್ಲಿ ಮೂರು ಉತ್ತರಗಳನ್ನ ಕೊಟ್ಟಿದ್ದಾರೆ, ಅದರಲ್ಲಿ ಆಯ್ಕೆ ಮಾಡಿ ನೀವು ಬಿಟ್ಟ ಸ್ಥಳಗಳನ್ನು ತುಂಬ್ರಿ ಅಂತ ಅರ್ಥ. ಈಗ 41ನೇ ಪ್ರಶ್ನೆ, ಕೇಡನ್ನುಂಟು ಮಾಡಿದರೆ ಡ್ಯಾಶ್ ಆಗುತ್ತೀಯ? ಸರ್ವೇಶ್ವರ, ನಾಶ, ಈಶ. ಸರ್ವೇಶ್ವರ ಅಲ್ಲ, ಸರ್ವೇಶ. ಕೇಡನ್ನುಂಟು ಮಾಡಿದರೆ ಡ್ಯಾಶ್ ಆಗುತ್ತೀಯ? ಸರ್ವೇಶ, ನಾಶ, ಈಶ. ಈಗ 42, ಹಲ್ಲಿನ ಮೇಲ್ಪದರಕ್ಕೆ ಡ್ಯಾಶ್ ಎನ್ನುವರು. ಎನಾಮಿಲ್, ಡೆಂಟೈನ್, ಆಮೇಲೆ ಸ್ಟಮಕ್ ಪೈನ್. 3 ಉತ್ತರಗಳಿದೆ. ಹಲ್ಲಿನ ಮೇಲ್ಪದರಕ್ಕೆ ಡ್ಯಾಶ್ ಎನ್ನುವರು. ಎನಾಮಿಲ್, ಡೆಂಟೈನ್, ಸ್ಟಮಕ್ ಪೈನ್. ಸ್ನೇಹಿತರೆ, ನಿಮಗೆ ಸರಿಯಾದ ಉತ್ತರ ಗೊತ್ತಿದ್ರೆ 3ರಲ್ಲಿ ಒಂದು ನೇರವಾಗಿ ಉತ್ತರ ಬರ್ಕೊಂಡ್ಬಿಟ್ರೆ ಸಾಕು, ನೀವು ಟೈಮ್ ವೇಸ್ಟ್ ಆಗಲ್ಲ ಅಲ್ಲಿ. ಈಗ 43, ರಹಸ್ಯ ಮಾಹಿತಿಯನ್ನು ಜನರಿಗೆ ತಲುಪಿಸಲು ಡ್ಯಾಶ್ ತಯಾರಿಸಲು ನಿರ್ಧರಿಸಿದ್ದರು. ಚಲನಚಿತ್ರ,
ಸ್ತಬ್ಧ ಚಿತ್ರ, ಕಿರುಚಿತ್ರ. ರಹಸ್ಯ ಮಾಹಿತಿಯನ್ನು ಜನರಿಗೆ ತಲುಪಿಸಲು ಡ್ಯಾಶ್ ತಯಾರಿಸಲು ನಿರ್ಧರಿಸಿದ್ದರು. ಚಲನಚಿತ್ರ, ಸ್ತಬ್ಧ ಚಿತ್ರ, ಕಿರುಚಿತ್ರ. 44. ಗಿಲ್ಟ್, ಗ್ರೀಫ್ ತೆಗೆಯುವ ವಿಧಾನ ಡ್ಯಾಶ್ ಆಗಿದೆ. SBL, NBL, ಇಲ್ಲ NLP ಅದು ಮಿಸ್ಟೇಕ್ ಆಗಿದೆ ನೋಡಿ. NLB. NLB ಅಲ್ಲ ಪಿ. P ಸರ್. ಓಕೆ ಸರ್. ಅದು ಈಗ NLP ಅಂತ ಹಾಕ್ಬೇಕು. ಬ ಬಿ ಆಗಿದೆ, ಪ ಪಿ ಆಗ್ಬೇಕಾಯ್ತು ಅಂತ ಹೇಳ್ತಾರೆ ಗುರುಜಿ. ಗಿಲ್ಟ್, ಗ್ರೀಫ್ ತೆಗೆಯುವ ವಿಧಾನ ಡ್ಯಾಶ್ ಆಗಿದೆ. SBL, NLB, P, NLP. ಸಾರಿ, ಬಿ ನ ಪಿ ಮಾಡ್ಕೊಳ್ಳಿ. FLN. 45. ಸಮಸ್ಯೆಗಳನ್ನು ವೀಕ್ಷಿಸಿದಾಗ ದೊರೆಯುವುದು ಡ್ಯಾಶ್. ಪ್ರಹಾರ, ಪರಿಹಾರ, ಪರಿವಾರ. ಸಮಸ್ಯೆಗಳನ್ನು ವೀಕ್ಷಿಸಿದಾಗ ದೊರೆಯುವುದು ಡ್ಯಾಶ್. ಪ್ರಹಾರ, ಪರಿಹಾರ, ಪರಿವಾರ. ಈಗ 46. ಯುಕ್ತೇಶ್ವರರಿಗೆ ನಾಗರಹಾವಿನ ಪ್ರಸಂಗ ನಡೆದ ಸ್ಥಳ ಡ್ಯಾಶ್. ಪುಣೆ, ಪುರಿ, ಪೂಜಾ ಸ್ಥಳ. ಯುಕ್ತೇಶ್ವರರಿಗೆ ನಾಗರಹಾವಿನ ಪ್ರಸಂಗ ನಡೆದ ಸ್ಥಳ ಡ್ಯಾಶ್. ಪುಣೆ, ಪುರಿ, ಪೂಜಾ ಸ್ಥಳ. 47. ಸಂಧಾನದಲ್ಲಿ ಕೃಷ್ಣ ಪಾಂಡವರಿಗಾಗಿ ಬೇಡಿದ ಡ್ಯಾಶ್. 5 ಗ್ರಾಮ, 5 ಗಾವುದ, 5 ನಗರ. ಸಂಧಾನದಲ್ಲಿ ಕೃಷ್ಣ ಪಾಂಡವರಿಗಾಗಿ ಬೇಡಿದ ಡ್ಯಾಶ್. 5 ಗ್ರಾಮ, 5 ಗಾವುದ, 5 ನಗರ. ಈಗ 48. ಮಾನವ ಮಾಧವನಾಗಲು ಡ್ಯಾಶ್ ದಾಟಬೇಕು. ಭಯ, ಮಾಯ, ಛಾಯ. ಮಾನವ ಮಾಧವನಾಗಲು ಡ್ಯಾಶ್ ದಾಟಬೇಕು. ಭಯ, ಮಾಯ, ಛಾಯ. 49. ಮಾರೀಚ ಮರಣ ಹೊಂದಲು ಡ್ಯಾಶ್ ನಿಂದ ಬಯಸಿದ. ಭಾವ, ಭಗವಂತ, ಭಾಮೈದ. ಮಾರೀಚ ಮರಣ ಹೊಂದಲು ಡ್ಯಾಶ್ ನಿಂದ ಬಯಸಿದ. ಭಾವ, ಭಗವಂತ, ಭಾಮೈದ. 50. ನಿರ್ವಿರಾಮವಾಗಿ ಕೆಲಸ ಮಾಡುವುದು ಡ್ಯಾಶ್. ವಿಕೃತಿ, ಸುಕೃತಿ, ಪ್ರಕೃತಿ. ನಿರ್ವಿರಾಮವಾಗಿ ಕೆಲಸ ಮಾಡುವುದು ಡ್ಯಾಶ್. ವಿಕೃತಿ, ಸುಕೃತಿ, ಪ್ರಕೃತಿ. ಗೊಂಬೆ 51. ಗೊಂಬೆ ಅಂಬೆಯಲ್ಲ ಎಂದು ಗ್ರಹಿಸಿದಾಗ ಸಿಗುವುದು ಡ್ಯಾಶ್ ಮಾರ್ಗ. ಶಕ್ತಿ, ಮುಕ್ತಿ, ಭಕ್ತಿ. ಗೊಂಬೆ
ಅಂಬೆಯಲ್ಲ ಎಂದು ಗ್ರಹಿಸಿದಾಗ ಸಿಗುವುದು ಡ್ಯಾಶ್ ಮಾರ್ಗ, ಶಕ್ತಿ, ಮುಕ್ತಿ, ಭಕ್ತಿ. ಇಲ್ಲಿಗೆ 5ನೇ ಮೇನು ಮುಕ್ತಾಯ ಆಯ್ತು. ಹಾ, ಈಗ ವೇಟ್ ಮಾಡಿ. ಆಯ್ತು ಸರ್. ಎಲ್ಲಿಂದ ಶುರು ಆಗಿರೋದು ಇದು? ಸರ್. 41ನೇ ಪ್ರಶ್ನೆಯಿಂದ ಸ್ಟಾರ್ಟ್ ಆಯ್ತು ಗುರುಜಿ. ರೈಟ್. 41ರಿಂದ ಸರ್. ಇಲ್ಲಿ ಸ್ಕ್ರೀನ್ ಮೇಲೆ ನಿಲ್ಲಿಸ್ತಾ ಇದೀವಿ, ಸ್ವಲ್ಪ ನೋಟ್ ಮಾಡಿ. ಎಸ್, ನೋಡ್ಕೊಳ್ಳಿ ಎಲ್ಲರೂ. 41ರಿಂದ 44 ಪ್ರಶ್ನೆವರೆಗೂ ಬರ್ಕೋಬಹುದು. ಸ್ಕ್ರೀನ್ ಮೇಲೆ ಇದೆ ಎಲ್ಲ. ಸ್ನೇಹಿತರೆ, ಕೆಲವರಿಗೆ ಬರ್ಲಿಕ್ಕೆ ಬಹಳ ಫಾಸ್ಟ್ ಆಯ್ತು ಅನ್ಸಿದ್ರೆ ನೀವು ನೇರವಾಗಿ ಪ್ರಶ್ನೆ ನಂಬರ್ ಹಾಕೊಂಡ್ಬಿಟ್ಟು ನೇರವಾಗಿ ಉತ್ತರ ಬರೆದ್ರು ಕೂಡ ನೆಕ್ಸ್ಟ್ ನಾವು ಪ್ರಶ್ನೆ ಉತ್ತರ ಕೊಟ್ಟಾಗ ಅದೇನು ಸರಿ ಇತ್ತು ಅಂತಂದ್ರೆ ಅದು ಕೂಡ ಕೌಂಟ್ ಮಾಡ್ಕೋಬಹುದು ನೀವು. ನೆಕ್ಸ್ಟ್ ಉತ್ತರ ಓದೋ ಸಮಯ ಪ್ರಶ್ನೆ ಜೊತೆಗೆ ಉತ್ತರ ಓದೋದು ತುಂಬಾ ಉತ್ತಮ. ಸಣ್ಣಗೌಡ್ರೆ. ಎಸ್ ಗುರುಜಿ, ಬಟ್ ಕೆಲವೊಂದು ಪ್ರಶ್ನೆಗಳು ಲಾಂಗ್ ಇದ್ದಾಗ ಕೆಲವರು ಸ್ಲೋ ಬರೀತಾರೆ. ಅವ್ರ ಹತ್ರ 2 ಪತ್ರಿಕೆಗಳು ಪಕ್ಕದಲ್ಲಿ ಇರ್ತದಲ್ಲ, ನಾಯಕ ಹತ್ರ, ನಾರಾಯಣ ಹತ್ರ. ಆ ಪ್ರಶ್ನೆ ಓದಿ ಈ ಆನ್ಸರ್ ಹೇಳ್ತಾ ಹೋದ್ರೆ ಈಜಿ ಆಗತ್ತೆ. ಮೊದಲನೇ ಪ್ರಶ್ನೆ ಇದಕ್ಕೆ ಆನ್ಸರ್ ಇದು ಅಂತ ಹೇಳಿದ್ರೆ ಅವರ ಯಾರು ಕರೆಕ್ಷನ್ ಮಾಡ್ಕೊಂತಾರೋ ಎವ್ಯಾಲ್ಯೂಷನ್ ಮಾಡ್ಕೊಂಡು ಈಜಿ ಆಗತ್ತೆ. ನೆಕ್ಸ್ಟ್ ವೀಕ್ ಆತರ ಇವಾಗೆಲ್ಲ ಅರ್ಧ ಆಗ್ಬಿಟ್ಟಿದೆ. ಹಾ, ಪರವಾಗಿಲ್ಲ, ಪ್ರಯತ್ನ ಮಾಡಿ. ಈಗ್ಲೇ 44 ಆಯ್ತಲ್ಲ, ಮುಂದಕ್ಕೆ ಹೋಗೋದಾ? ಎಸ್, ಮೂವ್ ಮಾಡಿ. 45ಇಂದ ಇಲ್ಲಿ ಸ್ಕ್ರೀನ್ ಮೇಲೆ 50 ತನ ಇದೆ. 45 ತೋರಿಸ್ತಾ ಇದೀವಿ. ಈಗ 44 ಆಯ್ತು, 45ಇಂದ 50ವರೆಗೂ ತೋರಿಸ್ತಾ ಇದೀವಿ. ಸ್ವಲ್ಪ ಸಂಖ್ಯೆಗಳು ಕಾಣ್ತಿಲ್ಲ ಗುರುಜಿ. ಅದು ಸಂಖ್ಯೆಗಳು ಕಾಣಿಸ್ತಾ ಇಲ್ಲ. ಎಸ್, ಕಾಣ್ತಾ ಇದೆ. ಅವರು ಮೊಬೈಲ್ ಅಲ್ಲಿ ಸ್ಕ್ರೀನ್ ದೊಡ್ಡದು ಮಾಡ್ಕೊಂಡ್ರೆ ಅವು ಆ ಕಡೆ ಹೋಗ್ತಾಮ. ಅದು ನೋಡ್ಕೊಳ್ಳಿ, ಕಾಣಿಸ್ತಾ ಇರುತ್ತೆ. ಮುಂದಕ್ಕೆ ಹೋಗ್ಬೋದಾ? ಯಾರನ್ನ ಎಸ್ ಅಂತ ಟೈಪ್ ಮಾಡಿ. ಸ್ನೇಹಿತರೆ, 46 ಯುಕ್ತೇಶ್ವರರಿಗೆ ನಾಗರ ಹಾವಿನ ಪ್ರಸಂಗ ನಡೆದ ಸ್ಥಳದ ಹೆಸರಿದೆ. 47 ಸಂಧಾನದಲ್ಲಿ ಕೃಷ್ಣ ಪಾಂಡವರಿಗಾಗಿ ಬೇಡಿದ ಅದೇಂತ ಐತಲ್ಲ ಅದು ಇದೆ. 48 ಮಾಧವನಾಗಲು. 49 ಅರೀಚ ಮರಣ ಹೊಂದಲು ಡ್ಯಾಶ್ ನಿಂದ ಬಯಸಿದ. 50ನೇದು ನಿರ್ವಿರಾಮರಾಗಿ ಕೆಲಸ ಮಾಡುವುದು ಡ್ಯಾಶ್. ಎಸ್, ಮೂವ್ ಮಾಡಿ ಗುರುಜಿ ಮುಂದಕ್ಕೆ. ರೈಟ್. 51 ಮಾತ್ರ ತೋರಿಸ್ಬೋದು ಇಲ್ಲಿ. 51 ಗೊಂಬೆ ಅಂಬೆಯಲ್ಲ ಎಂದು ಗ್ರಹಿಸಿದಾಗ ಸಿಗುವುದು ಡ್ಯಾಶ್ ಮಾರ್ಗ. ಎಸ್, ರೈಟ್. ಈಗ ನೆಕ್ಸ್ಟ್ ಸೆಕ್ಷನ್ ಸ್ಟಾರ್ಟ್ ಮಾಡಿ ನಾರಾಯಣ ಅವರೇ. ಈಗ 6ನೇ ಮೇನು 3 ಸೂಕ್ತಿ ಗಾದೆಗಳನ್ನು ಸೂಕ್ತ ಪದಗಳಿಂದ ಹೊಂದಿಸಿ.
ಮೂರು ಸೂಕ್ತಿ ಗಾದೆಗಳನ್ನು ಸೂಕ್ತ ಪದಗಳಿಂದ ಹೊಂದಿಸಿ. ಇಲ್ಲಿ ಒಂದೊಂದು ಪ್ರಶ್ನೆಗೆ ಮೂರ್ ಅಂಕಗಳಿದಾವೆ. ಹಾಗಾಗಿ ಒಂದಕ್ಕೆ 3 ಪದಗಳನ್ನ ಜೋಡಿಸ್ಬೇಕು. ಯಾವುದು ಸೂಕ್ತವೋ ಆ ಸೂಕ್ತವಾಗಿರ್ತಕ್ಕಂಥ ಪದಕ್ಕೆ 3 ಪದಗಳ ಜೋಡಣೆಯನ್ನ ಮಾಡಬೇಕು. ಈಗ 52ನೇ ಪ್ರಶ್ನೆ ಸರಸ್ವತಿ. 52ನೇದು ಸರಸ್ವತಿ. 53ನೇದು ಪ್ರಾಣಶಕ್ತಿ. 53ನೇದು ಪ್ರಾಣಶಕ್ತಿ. 54ನೇದು ರಹಸ್ಯ. 54ನೇದು ರಹಸ್ಯ. ಇಲ್ಲಿ ಈ ಸೂಕ್ತಿಗಳನ್ನ ಈಗ ಓದ್ತೇನೆ. ಎ ಸರ್ವೇ ಜನ ಸುಖಿನೋ ಭವಂತು. ಎ ಸರ್ವೇ ಜನ ಸುಖಿನೋ ಭವಂತು. ಬಿ ಉಗುಳುತ್ತಾ ಉಗುಳುತ್ತಾ ರೋಗ, ಹಾಡುತ್ತಾ ಹಾಡುತ್ತಾ ರಾಗ. ಉಗುಳುತ್ತಾ ಉಗುಳುತ್ತಾ ರೋಗ, ಹಾಡುತ್ತಾ ಹಾಡುತ್ತಾ ರಾಗ. ಸಿ ದೃಷ್ಟಿಯಂತೆ ಸೃಷ್ಟಿ. ದೃಷ್ಟಿಯಂತೆ ಸೃಷ್ಟಿ. ಡಿ ಅತಿ ಆಸೆ ಗತಿಗೇಡು. ಅತಿ ಆಸೆ ಗತಿಗೇಡು. ಈ ಕುಣಿಯಲಾರದವರು ನೆಲಡೊಂಕು ಎಂದರಂತೆ. ಕುಣಿಯಲಾರದವರು ನೆಲಡೊಂಕು ಎಂದರಂತೆ. ಎಫ್ ಯದ್ಭಾವಂ ತದ್ಭವತಿ. ಯದ್ಭಾವಂ ತದ್ಭವತಿ. ಜಿ ಮುಚ್ಚಿಟ್ಟಿದ್ದು ಕೊಳೆಯುತ್ತದೆ, ಬಿಚ್ಚಿಟ್ಟಿದ್ದು ಹೊಳೆಯುತ್ತದೆ. ಮುಚ್ಚಿಟ್ಟಿದ್ದು ಕೊಳೆಯುತ್ತದೆ, ಬಿಚ್ಚಿಟ್ಟಿದ್ದು ಹೊಳೆಯುತ್ತದೆ. ಹೆಚ್ ಕದ್ದು ಮದುವೆ ಮಾಡ್ತೀವಿ, ಬಗ್ಗಿ ಬಗ್ಗಿ ಓಲ್ಗ ಊದು ಅಂದರಂತೆ. ಕದ್ದು ಮದುವೆ ಮಾಡ್ತೀವಿ, ಬಗ್ಗಿ ಬಗ್ಗಿ ಓಲ್ಗ ಊದು ಅಂದರಂತೆ. ಐ ಅಪ್ಪೋ ದಿಪೋ ಭವ. ಅಪ್ಪೋ ದಿಪೋ ಭವ. ಇಲ್ಲಿಗೆ ಪ್ರಶ್ನೆ ಪತ್ರಿಕೆ ಮುಗಿಯಿತು. ಈಗ ಈ ಅನುಮಾನಗಳಿದ್ರೆ ಕೇಳಿದ್ರೆ ಅದಕ್ಕೆ ಈ 3 ನಾರಾಯಣ ಅವರೇ, ಈ 3 ಹೇಳಿ. 52, 53, 54ಕ್ಕೆ ನೀವು ಇಲ್ಲಿ ಕೊಟ್ಟಿರೋದು 1, 2, 3, 4, 5, 6, 7, 8, 9. 9 ಕೊಟ್ಟಿದ್ರಿ. ಅಂದ್ರೆ ಹಾ ಒಂದೊಂದಕ್ಕೂ 3 ಆಯ್ಕೆ ಮಾಡ್ಬೇಕಾ? ಸರ್, ಒಂದೊಂದಕ್ಕೂ ಸೂಕ್ತವಾಗಿರುವಂತ ಆ ಹೆಸರಿಗೆ ಸೂಕ್ತವಾಗಿರುವಂತದಕ್ಕೆ 3 ಉತ್ತರಗಳ ಜೋಡಣೆಯನ್ನ ಮಾಡ್ಬೇಕು. ಅದೇ ಈಗ ಸರಸ್ವತಿ ಅಂದ್ರೆ ಇದರಲ್ಲಿ 3 ಸಿಗತ್ತೆ. ಪ್ರಾಣಶಕ್ತಿ ಹಾ. 3 ಅನುಕೂಲದ ಆನ್ಸರ್ ಸಿಗತ್ತೆ. ಅದೇ ಸಿಗುತ್ತೆ ಸರ್. ರಹಸ್ಯ ಅಂದ್ರೆ ರಹಸ್ಯಕ್ಕೆ ಸಂಬಂಧಿತ 3 ಅನುಕೂಲವಾದ ಸ್ಟೇಟ್ಮೆಂಟ್ ಸಿಗ್ಬೋದು ಇಲ್ಲಿ ಅಲ್ವೇ? ಆ ಹೌದು. ರೀತಿಯಲ್ಲಿ ಮಾಡ್ಬೇಕಲ್ಲ. ಓಕೆ, ರೈಟ್. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನಿಲ್ಲಿಸ್ತೀವಿ, ಸ್ವಲ್ಪ ನೋಟ್ ಮಾಡ್ಕೊಳ್ಳಿ ಎಲ್ಲರೂ. ಸ್ನೇಹಿತರೆ, ಮೋಸ್ಟ್ಲಿ ನಿಮ್ಗೆ ಈ ಪ್ರಶ್ನೆ 6ನೇ ಸಂಚಿಕೆದ್ದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಅನ್ಸ್ತಾ ಇದೆ. ಕ್ಲಾರಿಟಿ ಮಾಡ್ತಾ ಇದ್ದೇವೆ. 1ನೇದೇನಿದೆಯಲ್ಲ ಅದು ಅಂದ್ರೆ 52ನೇದು. ಉದಾಹರಣೆಗೆ ಸರಸ್ವತಿ ಅಂತ ನೀವು ಅನ್ಕೊಂಡ್ರೆ ಅದಕ್ಕೆ ಸಮಂಜಸವಾದ ಒಂದು ಉತ್ತರ ಸಿಗ್ತಕ್ಕಂಥದ್ದು ಡೆಫಿನೇಷನ್ ಅಂದ್ರೆ ವಾಕ್ಯ ಈ 3ರಲ್ಲಿ ಸಿಗುತ್ತೆ ನಿಮಗೆ. ಅವ್ನು 3 ನಿಧಾನಿಸಿರ್ಬೋದು. ಅದರಲ್ಲಿ ಒಂದು ಸೂಕ್ತ ಆಗಿದ್ದನ್ನ ಅದಕ್ಕೆ ಮ್ಯಾಚ್ ಮಾಡಿದ್ರೆ ಮುಗಿತಷ್ಟೇ. ಇಲ್ಲ, ಒಂದೊಂದಕ್ಕೂ 3 ಮ್ಯಾಚ್ ಮಾಡ್ಬೇಕು. ಅದೇ ಮೂರು ಉತ್ತರ. ಒಂದೊಂದಕ್ಕೂ 3 ಉತ್ತರ ಸೆಲೆಕ್ಟ್ ಮಾಡ್ಬೇಕು ಇಲ್ಲಿ. ಹೌದು. ಎಸ್, ಇದು ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಇಲ್ಲಿ ನೋಡ್ಕೊಳ್ಳಿ, ಮಿಕ್ಕಿದೆಲ್ಲ ತೋರಿಸ್ತೀವಿ. ಅಲ್ಲಿ ABC ವರೆಗೂ ತೋರಿಸಿದೀವಲ್ಲ, ಮತ್ತೆ ಸಿ ಇಂದ ಲಾಸ್ಟ್ ವರ್ಗ ಇದೆ ನೋಡ್ಕೊಳ್ಳಿ. 13 ದರೆ ಅಷ್ಟೇ. ಅದನ್ನ ಇಲ್ಲ, ಈ ಊರು
ಬರಿದೇ ಇದ್ದವ್ರಿಗೆ ಅಕ್ಷರ ಸಣ್ಣದ್ ಕಾಣುತ್ತೆ ಅನ್ನೋರಿಗೆ ನಾನು ಸರಿ ಹೇಳ್ತಾ ಇದ್ದೀನಿ ಕೇಳಿ. ಸಿ ದೃಷ್ಟಿಯಂತೆ ಸೃಷ್ಟಿ. ಡಿ ಅತಿ ಆಸೆ ಗತಿಗೇಡು. ಈ ಕುಣಿಯಲಾರದವರು ನೆಲ ಡೊಂಕು ಎಂದರಂತೆ. ಎಫ್ ಯದ್ಭವಂ ತದ್ಭವತಿ. ಜಿ ಮುಚ್ಚಿಟ್ಟಿದ್ದು ಕೊಳೆಯುತ್ತದೆ, ಬಿಚ್ಚಿಟ್ಟಿದ್ದು ಹೊಳೆಯುತ್ತದೆ. ಎಚ್ ಕದ್ದು ಮದುವೆ ಮಾಡ್ತೀವಿ, ಬಗ್ಗಿ ಬಗ್ಗಿ ಓಲಗ ಊದು ಅಂದರಂತೆ. ಐ ಅಪ್ಪೋ ದೀಪೋತ್ಸವ ದೀಪೋಭವ. ಅಪ್ಪೋ ದೀಪೋಭವ. ಅಪ್ಪೋ ದೀಪೋಭವ. ಎಸ್, ಮೋಸ್ಟ್ಲಿ ಸ್ಲೋ ಆಗಿದೆ ಗುರುಜಿ, ಆಗಿರ್ಬೋದು ಅನ್ಸುತ್ತೆ. ಮುಂದುವರಿಸಿ. ರೈಟ್. ಯಾರನ್ನ ಆನ್ಸರ್ ಎಸ್ ಅಂತ ಮೆಸೇಜ್ ಮಾಡಲಿ ಸ್ವಲ್ಪ, ಮಾಸ್ಟರ್ಸ್ ಎಲ್ಲ ನೋಟ್ ಮಾಡ್ಕೊಂಡಿದೆ ಅಂತ. ಮೆಸೇಜ್ ಮಾಡಿದ್ರಾ? ಹಾ, ಬಂತು ಗುರುಜಿ, ಮೆಸೇಜ್ ಒಂದು ಬಂತು. ರೈಟ್. ಈಗ ಪ್ರಶ್ನೆ ಪತ್ರಿಕೆ ಕ್ಲೋಸ್ ಮಾಡ್ತಾ ಇದೀವಿ. ಓಕೆ, ಈಗ ಉತ್ತರ ಪತ್ರಿಕೆ ಪ್ರಾರಂಭಿಸ್ತೀವಿ. ಉತ್ತರದಲ್ಲಿ ಸಿಗತ್ತೆ, ಎಲ್ಲರೂ ನೋಟ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ಕೋರು ಅವರವರೇ ಸ್ಕೋರನ್ನು ತಿಳಿಸ್ಬೇಕಾಗತ್ತೆ. ಉತ್ತರ ಹೇಳೋಣ ಗುರುಜಿ. ಗುರುಜಿ, ಉತ್ತರಗಳನ್ನ ಪ್ರಾರಂಭ ಮಾಡೋಣವಾ? ಇದು ಸ್ಕ್ರೀನ್ ಮೇಲೆ ತರಿಸ್ತಾ ಇದ್ದೀನಿ. ಜೊತೆಗೆ ನೀವು ಆ ಪ್ರಶ್ನೆ ಓದಿ ಇಲ್ಲಿ ಆ ಉತ್ತರದ್ದು ಬೇಕಂದ್ರೆ ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿದೆಲ್ಲ ಆಲ್ರೆಡಿ ನೀವು ಮ್ಯಾಚ್ ಮಾಡಿದ್ರಲ್ಲ ಕರೆಕ್ಟಾಗಿ. ಡೈರೆಕ್ಟ್ ಇಲ್ಲಿ ನೀವು ಓದ್ತಾ ಹೋಗಿ ಅವರು ಸ್ಕ್ರೀನ್ ನೋಡ್ಕೊಂತಾರೆ, ಹಾಗೆ ನೀವೇನು ಕೇಳಿಸ್ಕೊಂತಾರೆ. ಸರಿ ಗುರುಜಿ, ಪ್ರಶ್ನೆ ಓದೋದ್ ಬೇಡ ಗುರುಜಿ, ಉತ್ತರ ಒಂದೇ ಹೇಳ್ಕೊಂಡು ಹೋಗ್ಬಿಡೋಣ ಗುರುಜಿ ಇವಾಗ. ಸರಿ, ಆಯ್ತು. ಈಗ ಸ್ಕ್ರೀನ್ ಮೇಲೆ ಇನ್ನೂ ಕಾಣಿಸಿಲ್ವಲ್ಲ? ಇಲ್ಲ ಗುರುಜಿ, ಇನ್ನು ಓಕೆ. ಈಗ ಬರ್ತಾ ಇದೆ ಗುರುಜಿ. ಹಾ ಗುರುಜಿ, ಬರ್ತಾ ಇದೆ. ರೈಟ್, ಆಯ್ತು. ಎಸ್ ಗುರುಜಿ. ಓದಿಮ್ಮ, ಓದ್ತಾ ಇರಿ. ಮೇನು ವಿರುದ್ಧಾರ್ಥ ಪದಗಳನ್ನು ಬರೆಯಿರಿ ಅಂತಕ್ಕಂಥದ್ದು. ಒಂದನೇದು ಬೀಗುವುದು, ಎರಡನೇದು ದುರ್ಜನರು, ಮೂರನೇದು ಕ್ರಾಂತಿ, ನಾಲ್ಕನೇದು ಹೊಗಳಿಗೆ, ಐದನೇದು ನಿಷ್ಕಪಟ. ನಿಲ್ಸಿ ಅಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಂತಾರ ಅವರು. ನೀವು ಎಲ್ಲಿರೋದು ಕೇಳಿದ್ದಾರೆ, ಬಟ್ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿ ನಿಧಾನವಾಗಿ. 5 ಕ್ವಶನ್ಸ್ಗೂ ಆನ್ಸರ್ ಸಿಕ್ತು. ಸ್ಕ್ರೀನ್ ಮೇಲೆ ನಿಲ್ಸಿದ್ವಿ. ಯಾರು ಕೂಡ ಹೊಂದಾಣಿಕೆ ಮಾಡೋದು ಬೇಡ. ನೀವೇನ್ ಮೊದ್ಲು ಮಾಡಿರ್ತಿಲ್ಲ ಅದಕ್ಕೆ ಮಾರ್ಕ್ಸ್ ಹಾಕ್ಯಂತ ಬರಿ ಅಷ್ಟೇ ಇವಾಗ. ಅದಂದ್ರೆ ಮ್ಯಾಚ್ ಮಾಡ್ಕೊಂಡಿದ್ರೆ ಅಲ್ಲಿ ಟಿಕ್ ಮಾಡ್ಕೋಬೇಕು, ತಪ್ಪಾಗಿದ್ರೆ ಇಂಟು ಮಾಡ್ಕೋಬೇಕು ಅವರು, ಅವಾಗ ಮಾರ್ಕ್ಸ್ ಗೊತ್ತಾಗೋದು. ಎಸ್, ಈಗ ಸ್ಕ್ರೀನ್ ಮೇಲೆ 5 ಕ್ವಶನ್ಸ್ಗೂ ಆನ್ಸರ್ಸ್ ಡಿಸ್ಪ್ಲೇ ಆಗ್ತಾ ಇದೆ, ನೋಡ್ಕೊಳ್ಳಿ. ನೋಡ್ಕೊಂಡಿದ ಮೇಲೆ ಎಸ್ ಅಂದ್ರೆ ಮುಂದಕ್ಕೆ ಹೋಗ್ತೀವಿ. ಮೆಸೇಜ್ ಮಾಡಲೇಬೇಕು ಪ್ರತಿಯೊಂದು ಹಂತದಲ್ಲಿ. ಮೆಸೇಜ್ ನಾವು ಕೇಳುವಾಗ ಮೆಸೇಜ್ ಮಾಡಿ, ಎಸ್ ನೋಟ್ ಮಾಡ್ಕೊಂಡಿದ್ವಿ ಆಯ್ತು ಅಂತಂದ್ರೆ.
ಎಸ್ ಬಂತು ಗುರುಜಿ ಮೆಸೇಜ್. ರೈಟ್. ನೆಕ್ಸ್ಟ್ ಹ್ಮ್. ಆರರಿಂದ ಓದಿ ನಾರಾಯಣಕ್ಕನವ್ರೆ. ಆಯ್ತು ಸರ್. 6 ದುರ್ಬಲ, 7 ಪರತಂತ್ರ, 7 ಪರತಂತ್ರ, 8 ಸಹಿಷ್ಣುತೆ, 8 ಸಹಿಷ್ಣುತೆ, 9 ಅಲಕ್ಷ್ಯ, 9 ಅಲಕ್ಷ್ಯ, 10 ನಿರ್ದಯೆ, 10 ನಿರ್ದಯೆ, 11 ಅವನತಿ, 11 ಅವನತಿ. ನಿಲ್ಲಿಸಿ. ನೋಟ್ ಮಾಡ್ಕೊಂಡ ಮೇಲೆ ಮೆಸೇಜ್ ಹಾಕಿ ಮಾಸ್ಟರ್ಸ್. ರೈಟ್. ಮೆಸೇಜ್ ಬಂತಾ? ಹಾ ಬಂತು ಗುರುಜಿ. ಈಗ 12ನೇದು ಅಸಭ್ಯ, 12ನೇದು ಅಸಭ್ಯ. ಅಲ್ಲಿಗೆ ವಿರುದ್ಧಾರ್ಥ ಪದಗಳು ಹೊಂದಿಸಿ ಬರೆಯೋದು ಮುಕ್ತಾಯ ಆಯ್ತು. ಈಗ 2ನೇ ಮೇನ್ಗೆ ಹೋಗೋಣ. ಸಮಾನಾರ್ಥಕ 2 ಪದ ಬರೆಯಿರಿ ಅಂತಕ್ಕಂಥದ್ದು. ಇಲ್ಲಿ ಭುವಿ ಕೊಟ್ಟಿದ್ದಾರೆ, ಅದಕ್ಕೆ ಸಮಾನಾರ್ಥಕ 2 ಪದಗಳು ಧರೆ, ಪೃಥ್ವಿ. ಹ್ಮ್ 14 ಮಾಧವ, ಕೃಷ್ಣ ಅರಸು, ಕೃಷ್ಣ ಅರಸು. ಮತ್ತೇನಿಲ್ಲ, ನಾಲ್ಕು ಬರ್ದಿರಲ್ಲ ಇಲ್ಲಿ. ಭುವಿ ಅಂದ್ರೆ ದರ, ವಸುಂಧರ, ಪೃಥ್ವಿ, ಪುಡವಿ, ನೇಲೆ ಅಂತ ಬರ್ದಿದೆ. ಅದೇ ಅಂದ್ರೆ ಎಲ್ಲ ಒಂದೇ. ಗುರುಜಿ ಅದ್ರಲ್ಲಿ ಯಾವ್ದು ಸೆಲೆಕ್ಟ್ ಅಂತ 2 ನಾವು ಆನ್ಸರ್ ಬರಿಬೇಕು ಗುರುಜಿ. 2 ಮಾತ್ರ ಆಯ್ಕೆ ಮಾಡಿ ಬರೀಬೇಕು ಸರ್. ಅದಕ್ಕೆ ಸಮಾನಾರ್ಥಕ ಪದ ಕೊಡವು ಅಷ್ಟೋ ಇರಲ್ಲ ಗುರುಜಿ, 2 ಮಾತ್ರ ಸಮಾನಾರ್ಥಕ ಕೊಡ್ತಾವ ಅಷ್ಟೇ ಅವು. ಓಕೆ ರೈಟ್. ಈಗ ಹೌದಾ? 15ನೇದ್ರಿ ತಂದೆ ಅನ್ನೋದು. ತಂದೆ 15 ತಂದೆ, ಅಪ್ಪ, ಪಿತೃ. ತಂದೆ, ಅಪ್ಪ, ಪಿತೃ. ನಾನು ಹೇಳೋದು ಇಲ್ಲಿ ಏನ್ ಮಾಡ್ಬೇಕಾದ್ರೆ ಅಂದ್ರೆ 2 ಸಮಾನಾರ್ಥಕ್ಕೆ 2 ಪದಗಳು ಗುರುತಿಸಿ ಅಂತಂದ್ಮೇಲೆ ಇಲ್ಲಿ ಆನ್ಸರು ಮಾತ್ರ ಇರ್ಬೇಕು. ಮತ್ತೆ ಇದು 4 ಯಾಕೆ ಅಂತ ಅರ್ಥ ಆಗಿಲ್ಲ. ಈಗ ಭುವಿ ಅಂತಂದ್ಮೇಲೆ ಭುವಿ ಅಂದ್ಮೇಲೆ ಈಗ ಆನ್ಸರ್ ಹೆಂಗಿರ್ಬೇಕಂದ್ರೆ, ನೀವು ಕೊಡೋ ಆನ್ಸರ್ ಭುವಿ ಪಕ್ಕದಲ್ಲಿ ಪೃಥ್ವಿ, ಅದೇ ದೆರೆನಾ ಎಲ್ಲಿದ್ದೀನು ದರೆ ಅಂತ ಹೇಳಿದ್ರ. 1 ನಿಮಿಷ ಗುರುಜಿ. ಅದೇನೋ ಕನ್ಫ್ಯೂಷನ್ ಮಾಡ್ಕೊಂಡಿದೆ. ಅಂದ್ರೆ ಭುವಿ ಅಂತಂದ್ಮೇಲೆ ಆನ್ಸರ್ ಅಲ್ಲಿ ಬ್ರಾಕೆಟ್ ಅಲ್ಲಿ ಆ 2 ಪದಗಳು ಇರ್ಬೇಕಷ್ಟೇ, 4 ಬೇಕಾಗಿಲ್ಲ. ಅದೇ ಒಂದ್ ನಿಮಿಷ ಐದು ವಾಕ್ಯ ಅದಾವಲ್ರಿ, ಪಕ್ಕದಲ್ಲಿ 2 ವಾಕ್ಯ ಮಾತ್ರ ಬರಿಬೇಕಾಗಿತ್ತು. ಹೌದು. ಈಗ ಅವರು ಕೆಳಗೆ ಅಂಡರ್ಲೈನ್ ಮಾಡಿರ್ತಾರೆ ಗುರುಜಿ, ಅವರು ತಮಗೆ ಸರಿಯಾಗಿದ್ದಕ್ಕ. ಇಲ್ಲ ಆತರ ಅಲ್ಲ. ಈಗ ಕನ್ನೇಗೌಡ್ರ ಸರ್, ಹೇಳಮ್ಮ. ಭುವಿ ಅಂತ ಇದೆಯಲ್ಲ 4 ಅದು ಭುವಿ ಅಂದ್ರೆ ದರೆ, ವಸುಂಧರೆ, ಪೃಥ್ವಿ, ಪುಡವಿ, ನೆಲ ಅಂತಂದೇಳಿದೆ. ಆ ಮಾಸ್ಟರ್ಸ್ ಗಳು 2 ಬರ್ದಿದ್ರೆ ಅದ್ರಲ್ಲಿ 3 ಬರ್ದಿದ್ರು ಅದ್ರಲ್ಲಿ ರೈಟ್ ಮಾರ್ಕ್ ಹಾಕಬೇಕು. ಅಷ್ಟು ಕರೆಕ್ಟ್ ಉತ್ತರಗಳ ಸರ್ ಅವು. ಅವ್ರಿಗೆ ಯಾವ ಬರ್ದಿದ್ರು 2 ತಪ್ಪಿದ್ರೆ 3 ಬರ್ದಿದ್ರು ಅದ್ ರೈಟ್ ಮಾರ್ಕ್ ಹಾಕಬೇಕು ಸರ್. ಅದು ಅಂದ್ರೆ ನಿಮ್ಮ ಉದ್ದೇಶ ಏನಂದ್ರೆ ಈ 1 2 3 4 5 ಕೊಟ್ಟಿದ್ರ, ಈ 5ರಲ್ಲಿ ಯಾವ 2 ಬರ್ದಿದ್ರು ಅವ್ರು ಆನ್ಸರ್ ಕರೆಕ್ಟ್ ಅಂತ ಅಲ್ವಾ? ಅದಕ್ಕೆ ಸಮಾನಾರ್ಥಕ ಪದಗಳೇ ಗುರುಜಿ ಅವೆಲ್ಲ. ಅದಕ್ಕೆ ನಾನು ಹೇಳಿದ್ದು. ಈಗ ಭುವಿ ಅನ್ನೋದು ಬ್ರಾಕೆಟ್ ಅಲ್ಲಿ ನೀವು ಆಪ್ಷನ್ಸ್ ಕೊಟ್ಟಿದ್ದೀರಾ.
ಇದರಲ್ಲಿ ಹೌದು. ಯಾವುದೇ ಎರಡು ಅವ್ರು ಬರ್ದಿದ್ದಿದ್ರೆ ಅವರ ಪ್ರಶ್ನೆ ಅವರ ಉತ್ತರ ಕರೆಕ್ಟು. ಎಸ್ ಗುರುಜಿ. ಹ್ಮ್. ಈಗ ನೆಕ್ಸ್ಟ್ ಭುವಿಗೆ ಉದಾಹರಣಕ್ಕೆ ಭುವಿಗೆ ಸ್ವಲ್ಪ ಒಬ್ರು ದರೆ ವಸುಂಧರ ಅಂತ ಬರ್ದಿರ್ತಾರೆ, ಅವ್ರದ್ದು ಕರೆಕ್ಟೇ. ಎಸ್ ಸರ್ ಗುರುಜಿ. ಇನ್ನೊಬ್ರು ದರೆ ಪೃಥ್ವಿ ಅಂತ ಬರ್ದಿರ್ತಾರೆ, ಅವರು ಕರೆಕ್ಟೇ. ಹೌದು ಕರೆಕ್ಟೇ ಗುರುಜಿ. ಇನ್ನೊಬ್ರು ಪೃಥ್ವಿ ನೇಲ ಅಂತ ಬರೀರ್ತಾರೆ, ಅವರು ಕರೆಕ್ಟೇ. ಎಸ್ ಗುರುಜಿ. ರೈಟ್, ಓಕೆ. ನೆಕ್ಸ್ಟ್ ಮಾಧವ ಅಂತ ಇದೆಯಲ್ಲ, ಲಕ್ಷ್ಮೀಪತಿ ಅಂತ ಬರ್ದು ಕೃಷ್ಣ ಅಂತ ಬರ್ದ್ರೆ ಅದನ್ನು ರೈಟ್. ನೆಕ್ಸ್ಟ್ ಲಕ್ಷ್ಮೀಪತಿ ಮತ್ತೆ ನೆಕ್ಸ್ಟ್ ವಿಷ್ಣು ಅಂತ ಬರ್ದ್ರೆ ಅದನ್ನು ರೈಟ್ ಗುರುಜಿ. ಎಸ್, ಅಂಡರ್ಸ್ಟುಡ್. ಎಸ್ ಗುರುಜಿ. ರೈಟ್, ಓದಿ ತಂದೆದು ಓದಿ. 15 ತಂದೆ, ಅಪ್ಪ, ಪಿತ, ಪಿತೃ, ಸಂಭಾವಿತ. ತಂದೆ, ಅಪ್ಪ, ಪಿತ, ಪಿತೃ, ಸಂಭಾವಿತ. 16 ಮಗ, ಪುತ್ರ, ತನಯ, ಪೌತ್ರ, ಸುತ. 16 ಮಗ, ಸುತ, ತನಯ, ಪೌತ್ರ, ಸುತ. ಇಲ್ಲಿಗೆ 2ನೇ ಮೇನ್ ಮುಗಿಯುತ್ತೆ. ವೇಟ್ ಮಾಡಿ. ಹೌದು, ಸೌಂಡ್ ಮಾಡಬಾರ್ದು, ಸ್ವಲ್ಪ ಸೌಂಡ್ ನಿಲ್ಲಿಸಿ. ಸನೇಗೌಡ್ರೆ ಎಕ್ಸ್ಪ್ಲೇನ್ ಮಾಡಿ ಮತ್ತೆ ಒಂದ್ಸರಿ, ಎಲ್ಲರೂ ನಿಧಾನವಾಗಿ ಬರ್ಕೊಳ್ಳಿ. ಸ್ನೇಹಿತರೆ, 2ನೇ ಮೇನ್ ಇದು. ಇಲ್ಲಿ ಸಮಾನಾರ್ಥಕ 2 ಪದಗಳನ್ನ ಗುರುತಿಸಿ ಅಂತ ಹೇಳಿದೆ. ಅಷ್ಟು ಸಮಾನಾರ್ಥಕ ಇದಾವೆ, ಅದರಲ್ಲಿ 2 ಪದಗಳನ್ನು ಗುರುತಿಸಿ ಅಂತ ಹೇಳ್ಬಿಟ್ಟು. ಭುವಿ ಅದಕ್ಕೆ ಪಕ್ಕದಲ್ಲಿರ್ತಕ್ಕಂಥವು ಧರೆ, ವಸುಂಧರೆ, ಪೃಥ್ವಿ, ಪೊಳವಿ, ನೆಲ, ಇವುಗಳಲ್ಲಿ 2 ಆಯ್ಕೆ ಮಾಡ್ತಕ್ಕಂಥದ್ದು. 14ನೇದು ಮಾಧವ, ಅದಕ್ಕೆ ಸಮನಾಗಿ ಲಕ್ಷ್ಮೀಪತಿ, ವಿಷ್ಣು, ಕೃಷ್ಣ, ಅರಸು ಇದಾವೆ, ಅದರಲ್ಲಿ 2 ಆಯ್ಕೆ ಮಾಡಿ. 15ನೇದು ತಂದೆ, ಅದಕ್ಕೆ ಸಮನಾಗಿ ಅಪ್ಪ ಇದೆ, ಪಿತ ಇದೆ, ಪಿತೃ ಇದೆ, ಸಂಭಾವಿತ ಇದೆ, ಅದರಲ್ಲಿ 2 ಆಯ್ಕೆ ಮಾಡಿ. ಮಗ ಅನ್ನೋದಕ್ಕೆ 16ನೇದು ಪುತ್ರ, ತನಯ, ಪೌತ್ರ, ಸುತ ಅಂತಕ್ಕಂಥದ್ದು ಇದೆ, ಇದರಲ್ಲಿ ಕೂಡ 2 ಆಯ್ಕೆ ಮಾಡಿ. ಎಸ್, 3ನೇ ಮೇನ್ ಈಗ. ಎಸ್ ಅಂತ ಬಂದ್ಮೇಲೆ ಮುಂದಕ್ಕೆ ಹೋಗಿ, ಮೆಸೇಜ್ ಅಲ್ಲಿ ಬರ್ಲಿ. ಸೆಕೆಂಡ್ ಮೇನ್ ಕಂಪ್ಲೀಟ್ ಅಂತ ಯಾರು ಮಾಡಿದ್ರು ಗುರುಜಿ? ಅಲ್ಲ, ಮೆಸೇಜ್ ಬರಬೇಕು. ಹೇಮಾ ಮೇಡಮ್, ಸೆಕೆಂಡ್ ಮೇನ್ ಮಾರ್ಕ್ಸ್ ರಾ? ಇಲ್ಲ, ಅದು ಫಸ್ಟ್ ಮುಗಿಲಿ ಮೇಡಮ್, ಆಮೇಲೆ ಇದ್ ಮಾಡ್ತೀವಿ. ಎಸ್ ಬಂತು ಗುರುಜಿ. ಎಸ್ ಬಂತ? ಹಾ. ನೆಕ್ಸ್ಟ್ 3ಕ್ಕೆ ಹೋಗಿ. 3ನೇ ಮೇನ್ಗೆ ಹೋಗಿ. ಈಗ 3ನೇ ಮೇನು ಒಂದೇ ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದಕ್ಕೆ ಉತ್ತರ 17ನೇದು ಲಹರಿ ಮಹಾಶಯ. 17 ಲಹರಿ ಮಹಾಶಯ. 18 ಲಾಲಾರಸ ಅಥವಾ ಜೊಲ್ಲು. ಲಾಲಾರಸ ಅಥವಾ ಜೊಲ್ಲು ಅಂತ. 19 ಗುರುಕುಲ. 19 ಗುರುಕುಲ. 20 18 20 18. 21 ಸೀಕ್ರೆಟ್. 21 ಸೀಕ್ರೆಟ್. 22 1 ಲಕ್ಷಕ್ಕೂ ಹೆಚ್ಚು. 1 ಲಕ್ಷಕ್ಕೂ ಹೆಚ್ಚು. 23 ಮೋಹ. 23 ಮೋಹ. 24 ಆಹಾರ ಮತ್ತು ನೀರು. 24 ಆಹಾರ ಮತ್ತು ನೀರು. 25 ರಾಂಚಿ ಬಯಲು. 25 ರಾಂಚಿ ಬಯಲು. 26 ಮನಸ್ಸು ಮತ್ತು ಮೆದುಳು. ಮನಸ್ಸು ಮತ್ತು ಮೆದುಳು. ಅಲ್ಲಿಗೆ 3ನೇ ಮೇನು ಮುಕ್ತಾಯ ಆಯಿತು.
ಹಾ, ನಿಲ್ಸಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ನೋಡ್ಕೊಳ್ಳಿ. ಎಸ್ ಸ್ನೇಹಿತರೆ, 3ನೇ ಮೇನ್ನಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಬಂದಿದೆ. ಇವಾಗ 17ನೇ ಪ್ರಶ್ನೆಯಿಂದ 26ರವರೆಗೆ ಬರುತ್ತೆ. ಅಲ್ಲಿ 17ರಿಂದ 21ರವರೆಗೆ ಕಾಣ್ತಾ ಇದೆ. ಆನ್ಸರ್ಸ್ಗೂ ಸ್ವಲ್ಪ ರೈಟ್ ಅಲ್ಲಿ ಜರಿಸ್ತಾ ಇದ್ವಿ, ನೋಡ್ಕೊಳ್ಳಿ. ಆನ್ಸರ್ಸ್ ರೈಟ್ ಅಲ್ಲಿ ಇದೆ. 1ನೇದ್ರ ಉತ್ತರ ಲಹರಿ ಮಹಾಶಯರು, 2ನೇದ್ರ ಉತ್ತರ ಲಾಲಾರಸ ಅಥವಾ ಜೊಲ್ಲು ಅಂತೇಳಿ, 3ನೇದು ಉತ್ತರ ಅಂದ್ರೆ 19ನೇದು ಉತ್ತರ ಗುರುಕುಲ, 20ನೇ ಉತ್ತರ 18 ಅಷ್ಟೇ ಸಂಖ್ಯೆ ಬರ್ಕೊಂಡ್ರೆ ಸಾಕು. 21ರ ಉತ್ತರ ಸೀಕ್ರೆಟ್. ಉತ್ತರ ಸೀಕ್ರೆಟ್. 21 ಕಂಪ್ಲೀಟ್ ಆಯ್ತು. ಹಾ ಎಸ್ ಸ್ನೇಹಿತರೆ, 22ರಿಂದ ಮುಂದುವರಿಯುತ್ತೆ ಇವಾಗ. ನೋಡ್ಕೊಳ್ಳಿ. 22. 22ರ ಉತ್ತರ 1 ಲಕ್ಷಕ್ಕೂ ಹೆಚ್ಚು ಅಂತೇಳಿ. ಸ್ಕ್ರೀನ್ ಅಲ್ಲಿ ಸ್ವಲ್ಪ ಇದಾಗ್ತಾ ಇದೆ, ಈಗ ಕಾಣ್ತಾ ಇದೆ ನೋಡಿ ಇವಾಗ ಸ್ನೇಹಿತರೆ. 22ರ ಉತ್ತರ 1 ಲಕ್ಷಕ್ಕೂ ಹೆಚ್ಚು ಅಂತೇಳಿ. 23ರ ಉತ್ತರ ಮೋಹ. 23ರ ಉತ್ತರ ಮೋಹ. 24ರ ಉತ್ತರ ಆಹಾರ ಮತ್ತು ನೀರು. 24 ಪ್ರಶ್ನೆಯ ಉತ್ತರ ಆಹಾರ ಮತ್ತು ನೀರು. 25ನೇ ಪ್ರಶ್ನೆಯ ಉತ್ತರ ರಾಂಚಿ ಬಯಲು. ರಾಂಚಿ ಬಯಲು. 26ರ ಉತ್ತರ ಮನಸ್ಸು ಮತ್ತು ಮೆದುಳು. 26ರ ಉತ್ತರ ಮನಸ್ಸು ಮತ್ತು ಮೆದುಳು. ಎಸ್ ಸ್ನೇಹಿತರೆ, ಇಲ್ಲಿಗೆ 3ನೇ ಮೇನ್ ಮುಗೀತು. ಇನ್ನು 4ನೇ ಮೇನ್ಗೆ ಹೋಗ್ತಾ ಇದೀವಿ. ಅದು ಕಂಪ್ಲೀಟ್ ಫಸ್ಟ್ ಆಗಿದ್ರೆ ಯಾರಾದ್ರೂ ಒಬ್ರು ಮೆಸೇಜ್ ಮಾಡಿ. ಮೆಸೇಜ್ ತಗೊಳ್ಳಿ. ಎಸ್ ಗುರುಜಿ, ಬಂತು ಮೆಸೇಜು. ಸ್ನೇಹಿತರೆ, 4ನೇ ಮೇನು ಉತ್ತರ ಹೇಳಿ ಗುರುಜಿ. ನಾರಾಯಣ ಅವರೇ, ಶುರು ಮಾಡಿ. ಸರ್, ಮ್ಯಾಚಿಂಗ್ ದ ಫಾಲೋ ಇದ್ ಮಾಡಿ. ಹೊಂದಿಸಿ ಬರೆಯಿರಿ. 27 ಅದಕ್ಕೆ ಉತ್ತರ ಜೆ. 27 ಅದಕ್ಕೆ ಪ್ರಶ್ನೆಗೆ ಉತ್ತರ ಜೆ. 28 ಓ. 28 ಓ. 29 ಕೆ. 29 ಕೆ. 30 ಎನ್. 30 ಎನ್. 31 ಎಫ್. 31 ಎಫ್. 32 ಜೆ. ಜೆನ 32 ಐ. ಇಲ್ಲ, 32 ಜೆ ಇದೆ ಇಲ್ಲಿ. ಅದೇ ಸ್ವಲ್ಪ ಮಿಸ್ಟೇಕ್. ಪ್ರಿಂಟ್ ಮಿಸ್ಟೇಕ್ ಆಗಿದೆ ಸರ್ ಅದು. ಅಲ್ಲಲ್ಲ, ಅಲ್ಲಿ ಇಲ್ಲ, ನೀವು ಆನ್ಸರ್ ಅಲ್ಲಿ ಏನು ಕೊಟ್ಟಿದೆ ಅದೇ, ಮತ್ತೆ ಪ್ರಿಂಟ್ ಮಿಸ್ಟೇಕ್ ಅಂತಲ್ಲ. ಈಗ ಈ ಸೀರಿಯಲ್ ನೀವು ಆನ್ಸರು ಅಲ್ಲಿ ಸೀಕ್ವೆನ್ಸ್ ಅಲ್ಲಿ ತಪ್ಪಾದ್ರೂ ಇಲ್ಲಿ ಜೆ ಅಂದ್ರೆ ಅಲ್ಲಿ ಜೆ ಇದ್ರೆ ಕರೆಕ್ಟ್ ಆಗುತ್ತೆ. ಏನ್ ಹೇಳ್ಬೇಕಮ್ಮ? ಗುರುಜಿ, ಹ್ಮ್
ಅದು ಸ್ವಲ್ಪ ABCD ಅನ್ನೋದು ಅವರು ಇದ್ ಮಾಡಿ ಮಿಸ್ಟೇಕ್ ಮಾಡಿದ್ದಾರೆ. ನಾನ್ ಏನ್ ಹೇಳ್ತಿದ್ದೀನಿ ಅಂದ್ರೆ ಉತ್ತರ ಹೇಳ್ಬಿಡೋಣ ಗುರುಜಿ. ಸುಮ್ನೆ ಜ್ಞಾನ ಅಂದ್ರೆ ಸರಸ್ವತಿ ಆತರ ಉತ್ತರ ಹೇಳ್ಕೊಂಡ್ ಹೋಗ್ಬಿಡೋಣ ಗುರುಜಿ. ಹೇಳಿ ಹೇಳಿ ಹೇಳಿ. ಎಸ್ ಎಸ್ ಹಂಗ್ ಮಾಡಿಬಿಡ್ರಿ ಆಮೇಲೆ ಸರಿ ಆಗ್ತದೆ. ABCD ಅಂದ್ರೆ ಸ್ವಲ್ಪ ಮಿಸ್ಟೇಕ್ ಆಗ್ತಿದೆ ಅದಕ್ಕೋಸ್ಕರ. ಮಾಡಿ. ಓಕೆ ಗುರುಜಿ, ಆಯ್ತು. ಇಡ್ಲಿ. ಫಸ್ಟ್ ಇಂದ ಬನ್ನಿ. 27 ಬನ್ನಿ. 7 ಜ್ಞಾನ, ಅದಕ್ಕೆ ಸರಸ್ವತಿ. 27 ಜ್ಞಾನಕ್ಕೆ ಸರಸ್ವತಿ. 28 ಪ್ರಾಣಶಕ್ತಿಗೆ ಭೂಮಾತೆಯ ಉಸಿರು. ಪ್ರಾಣಶಕ್ತಿಗೆ ಭೂಮಾತೆಯ ಉಸಿರು. 29 ಮಹಾಶುದ್ಧಿ ಇದೆ, ಅದಕ್ಕೆ ಲೋಕಕ್ಷೇಮದ ಆಕಾಂಕ್ಷೆ. ಲೋಕಕ್ಷೇಮದ ಆಕಾಂಕ್ಷೆ. 30 ಮೂತ್ರದಲ್ಲಿ ಅತೀಂದ್ರಿಯ ಶಕ್ತಿ. 30 ಮೂತ್ರದಲ್ಲಿ ಅತೀಂದ್ರಿಯ ಶಕ್ತಿ. 31 ಅಸಮಾಧಾನ. ಬೇರೆಯವರಲ್ಲಿ ಇರುವ ಬಗ್ಗೆ. ಬೇರೆಯವರಲ್ಲಿ ಇರುವ ಬಗ್ಗೆ. 32 ಲಲಿತ ಕಲೆ. ಲಲಿತ ಕಲೆ ಅನ್ನೋದು ಈಗ ಸರಸ್ವತಿ. ಸರಸ್ವತಿ 2 ಸಲ ಸರಸ್ವತಿ. ಲಕ್ಷ್ಮಿ ಅಂತ ಹೇಳಿ. ಲಲಿತ ಕಲೆ ಸರಸ್ವತಿ ಆಯ್ತು, ಅಲ್ಲಿಗೆ ನಿಲ್ಲಿಸಿ. ಇಲ್ಲಿ ನೋಟ್ ಮಾಡ್ಕೊಂಡಿದ್ರೆ ಮೆಸೇಜ್ ಅಲ್ಲಿ ಹಾಕಿ ಮಾಸ್ಟರ್ಸ್. ಮುಂದಕ್ಕೆ ಹೋಗೋಣ. ಎಲ್ಲಾರು ನೋಟ್ ಮಾಡ್ಕೊಂಡಿದ್ದೀರಾ? ಕರೆಕ್ಷನ್ಸ್ ಆಯ್ತಾ? ಓಕೆನಾ? ಮುಂದಕ್ಕೆ ಹೋಗ್ಬೋದಾ? ಮೆಸೇಜ್ ಬಂದ್ ಗುರುಜಿ, ಮೂವ್ ಮಾಡಿ. ನೆಕ್ಸ್ಟ್ 33 ಸ್ಟಾರ್ಟ್. ಆಯ್ತು, ಹೇಳಿ ಆನ್ಸರ್ಸ್ ಹೇಳಿ. 33 33 ವೈರಾಗ್ಯ ಪಾರ್ವತಿ. ವೈರಾಗ್ಯ ಪಾರ್ವತಿ. 34 ದೇಹವೇ ದೇಗುಲ. ದೇಹವೇ ದೇಗುಲ. ನಾಯಿ ದೇಹ ಬ್ರಾಕೆಟ್ ಶರೀರ. ನಾಯಿ ದೇಹ ಬ್ರಾಕೆಟ್ ಶರೀರ. 36 ಆತ್ಮವೇ ದೇವರು. ಆತ್ಮವೇ ದೇವರು. 37 ಕೃಷ್ಣ ಆತ್ಮಸ್ಥಿತಿ. ಕೃಷ್ಣ ಆತ್ಮಸ್ಥಿತಿ. 38 ರಹಸ್ಯ ಬೇಡಿಕೆ ನಂಬಿಕೆ ಪಡೆಯುವುದು. ರಹಸ್ಯ ಬೇಡಿಕೆ ನಂಬಿಕೆ ಪಡೆಯುವುದು. 39 ರಾಮ ಮರ್ಯಾದೆ. ನಿಲ್ಸಿ. ರಾಮ 39 ಹೇಳಿ. ಮರ್ಯಾದೆ ಪುರುಷ. ರಾಮ ಮರ್ಯಾದೆ ಪುರುಷ. 40 ದಶೇಂದ್ರಿಯ ಜಿತೇಂದ್ರಿಯ. ದಶೇಂದ್ರಿಯ ಜಿತೇಂದ್ರಿಯ. ನಿಲ್ಸೋಣ ಸರ್. ನಿಲ್ಸಿ. ಎಲ್ಲರೂ ನೋಟ್ ಮಾಡ್ಕೊಂಡಿದ್ರೆ ಮೆಸೇಜ್ ಹಾಕಿ. ಮುಂದಕ್ಕೆ ಹೋಗ್ಬೋದಾ ಅಂತ ಮೆಸೇಜ್ ಹಾಕಿ. ಏನೋ ಡೌಟ್ ಇದ್ರೆ ಮೆಸೇಜ್ ಹಾಕಿ. ಎಸ್ ಮೆಸೇಜ್ ಬಂತು ಗುರುಜಿ, ಎಸ್ ಅಂತ. ಯಾರೋ ಒಬ್ಬರೇ ಮೆಸೇಜ್ ಮಾಡ್ತಾ ಇದ್ದಾರೆ. ಇನ್ನು ಯಾರನ್ನ ಮೆಸೇಜ್ ಹಾಕ್ತಾರಾ? ಸ್ನೇಹಿತರೆ ಯಾರಾದ್ರೂ ಇನ್ನೊಬ್ರು ಬೇರೆಯವರು ಸ್ಲೋ ಇರೋರು ಕಂಪ್ಲೀಟ್ ಆಗಿದ್ರಿ ಮೆಸೇಜ್ ಮಾಡ್ಬೋದಾ ಎಸ್ ಅಂತ?
ಯಾರು ಮೆಸೇಜ್ ಆಗ್ತಾ ಇಲ್ಲ ಅಂದ್ರೆ ಭಾಗವಹಿಸಿದ್ರಂತ ಇಲ್ಲ ಅಂತ. ಎಸ್ ಬಂತ್ ಗುರುಜಿ. ಹ್ಮ್ ಗುರುಜಿ ಹ್ಮ್ 27ನೇದು ಜ್ಞಾನ ಅಂತ ಇದೆಯಲ್ಲ ಗುರುಜಿ, ಹ್ಮ್ ಅದಕ್ಕೆ ಸರಿಯಾದ ಉತ್ತರ ಲಕ್ಷ್ಮಿ. ನೆಕ್ಸ್ಟ್ ಇನ್ನೊಂದು 33ನೇದು ಗುರುಜಿ, ಹ್ಮ್ ಅಲ್ಲ ಸಾರಿ 32ನೇದು ಲಲಿತಾ ಕಲಾ ಸರಸ್ವತಿ ಗುರುಜಿ. ಅದು ಕರೆಕ್ಟ್. ಅದೇ ಅವತ್ ಅವಾಗ ಹೇಳಿವಾಗ ಸೇಮ್ ಅದೇ ಹೇಳಿದ್ದು, ಲಲಿತ ಕಲೆ ಅಂದ್ರೆ ಸರಸ್ವತಿ. ಎಸ್ ಗುರುಜಿ. ಈಗ ನೆಕ್ಸ್ಟ್ ಸೆಕ್ಷನ್ಗೆ ಹೋಗಿಮ್ಮ. 5ನೇ ಮೇನ್ ಈಗ. ಈಗ 5ನೇ ಮೇನು, ಉತ್ತರ ಆಯ್ಕೆ ಮಾಡಿ ಬಿಟ್ಟ ಸ್ಥಳ ಬರೆಯಿರಿ ಇದೆ. ಕೇಡನ್ನುಂಟು ಮಾಡಿದರೆ ಡ್ಯಾಶ್ ಆಗುತ್ತಿತ್ತು, ಅದರಲ್ಲಿ ನಾಶ. ನಾಶ. 42 ಹಲ್ಲಿನ ಮೇಲ್ಪದರಕ್ಕೆ ಡ್ಯಾಶ್ ಎನ್ನುವರು, ಎನಾಮಿಲ್. ಎನಾಮಿಲ್. 43 ರಹಸ್ಯ ಮಾಹಿತಿಯನ್ನು ಜನರಿಗೆ ತಲುಪಿಸಲು ಡ್ಯಾಶ್ ತಯಾರಿಸಲು ನಿರ್ಧರಿಸಿದರು, ಚಲನಚಿತ್ರ. ಚಲನಚಿತ್ರ. 44 ಗಿಲ್ಟ್ ಗ್ರೀಫ್ ತೆಗೆಯುವ ವಿಧಾನ, NLP. NLP. 45 ಸಮಸ್ಯೆಗಳನ್ನು ವೀಕ್ಷಿಸಿದಾಗ ದೊರೆಯುವುದು ಡ್ಯಾಶ್, ಪರಿಹಾರ. ಪರಿಹಾರ. ನಿಲ್ಸಿ. ಸರಿ ಸರ್, ಥ್ಯಾಂಕ್ ಯು. ಕಂಪ್ಲೀಟ್ ಆಗಿದ್ರೆ ಮೆಸೇಜ್ಗಳು ಹಾಕಿ. ಎಲ್ಲರೂ ಕರೆಕ್ಟಾಗಿ ಫಾಲೋ ಮಾಡಿಕೊಂಡಿದ್ರೆ ಮೆಸೇಜ್ಗಳು ಹಾಕಿ. ಸ್ನೇಹಿತರೆ, ಈಗ ಇಲ್ಲಿ 41ನೇ ಪ್ರಶ್ನೆಯಿಂದ 45ನೇ ಪ್ರಶ್ನೆವರೆಗೆ ಬಂದಿದ್ದಾವೆ. ಒಟ್ಟು 5 ಪ್ರಶ್ನೆಗಳಿದಾವೆ ಅಲ್ಲಿ. ಅದಕ್ಕೆ ಸರಿಯಾದ ಉತ್ತರ ಬರ್ದಿದ್ರೆ ಬಿಟ್ಟ ಸ್ಥಳದಲ್ಲಿ ಆಗಿದ್ರೆ ಯಾರಾದ್ರೂ ಇಬ್ರು ಮೆಸೇಜ್ ಮಾಡಿ. ಮೆಸೇಜಲ್ಲಿ ಬಂತಲ್ಲ? ಇಬ್ಬರದು ಬಂತು ಗುರುಜಿ. ನೆಕ್ಸ್ಟ್ 45ವರೆಗೆ ಆಯ್ತಾ? 46 ಅಂದಾರೆ. 46ಇಂದ ರೈಟ್, ಹೋಗಿ ಮುಂದಕ್ಕೆ ಹೋಗಿ. ಯುಕ್ತೇಶ್ವರರಿಗೆ ನಾಗರಹಾವಿನ ಪ್ರಸಂಗ ನಡೆದ ಸ್ಥಳ ಡ್ಯಾಶ್ ಇದೆ, ಅದು ಪುರಿ. ಪುರಿ ಉತ್ತರ. 47 ಸಂಧಾನದಲ್ಲಿ ಕೃಷ್ಣ ಪಾಂಡವರಿಗಾಗಿ ಬೇಡಿದ ಡ್ಯಾಶ್ 5 ಗ್ರಾಮ. 5 ಗ್ರಾಮ. 48 ಮಾನವ ಮಾಧವನಾಗಲು ಡ್ಯಾಶ್ ದಾಟಬೇಕು, ಮಾಯ. ಮಾಯ. 49 ಮಾರೀಚ ಮರಣ ಹೊಂದಲು ಡ್ಯಾಶ್ ನಿಂದ ಬಯಸಿದ, ಭಗವಂತ. ಭಗವಂತ. 50 ನಿರ್ವಿರಾಮವಾಗಿ ಕೆಲಸ ಮಾಡುವುದು ಡ್ಯಾಶ್, ಪ್ರಕೃತಿ. ಪ್ರಕೃತಿ. ಅಲ್ಲಿ ನಿಲ್ಸಿ. ಸರಿ. ಎಸ್, ಮೆಸೇಜ್ಗಳು ಹಾಕಿ ಕಂಪ್ಲೀಟ್ ಆದ್ರೆ. ಸ್ನೇಹಿತರೆ, ಈಗ 46ರಿಂದ 50ರವರೆಗೂ ನೋಡಿದ್ರಿ. ಇನ್ನು ಒಂದು ಮಾತ್ರ ಇದೆ, ಅದು 5ನೇ ಬೇಂಟಲ್ಲಿ. ಎಸ್, ಒಂದು ಮೆಸೇಜ್ ಬಂತು ಗುರುಜಿ. ಸ್ವಲ್ಪ ಫಾಸ್ಟ್ ಇದ್ದಾರೆ, ಒಂದ್ 3-4 ಜನ ಮಾತ್ರ ಮೆಸೇಜ್ ಮಾಡ್ತಾ ಇದ್ದಾರೆ.
ಮೆಸೇಜ್ ಹಾಕ್ಬೇಕಲ್ಲ, ಮಿಕ್ಕಿದವರು ಪಾರ್ಟಿಸಿಪೇಟ್ ಮಾಡೋರು ಆಗ್ತಾ ಇರ್ಬೇಕು. ಕಂಪ್ಲೀಟ್ ಆಗಿದೆಯಾ ಅಂತ ಅದು ಉತ್ತರ ಸಿಗ್ತಾ ಇಲ್ಲ. ಇನ್ನೊಬ್ರು ಮೆಸೇಜ್ ಹಾಕಿದಾರೆ ಯಾರನ್ನ? ಸ್ನೇಹಿತರೆ, ಯಾರಾದ್ರೂ ಇನ್ನೊಬ್ರು ಮೆಸೇಜ್ ಮಾಡ್ಬೋದಾ ಆಯ್ತು ಅಂತೇಳಿ? ಜಸ್ಟ್ ಇಲ್ಲಿ ಅನಾಲಿಸಿಸ್ ಮಾಡ್ಕೊಳ್ಳಿ. ಬರ್ದದ್ದು ಸರಿ ಇತ್ತಿ ಇಲ್ಲ ಅಷ್ಟೇ, ಅದನ್ನ ಮತ್ತೆ ಈಗೇನು ಸರಿ ಮಾಡೋದು ಬೇಡ. ಬಟ್ ಎಷ್ಟು ನಾವು ಮೆಮರಿಗೆ ಏನ್ ಮಾಡ್ಕೋಬೇಕು ಅಂತ ಗೊತ್ತಾ. ಎಸ್, 2 ಮೆಸೇಜ್ ಬಂದು ಗುರುಜಿ, ಮುಂದುವರಿಸಿ. ರೈಟ್. ಹಾ, ಇದು ನೋಡ್ಕೊಳ್ಳಿ. 51 ಪ್ರಶ್ನೆ ಇದೆಯಲ್ಲ, ಅದರಿಂದ ಕಂಟಿನ್ಯೂ ಮಾಡ್ಕೊಳ್ಳಿ. ಈಗ 51ನೇ ಪ್ರಶ್ನೆ. ಗೊಂಬೆ ಅಂಬೆಯಲ್ಲ ಎಂದು ಗ್ರಹಿಸಿದಾಗ ಸಿಗುವುದು ಡ್ಯಾಶ್ ಮಾರ್ಗ ಮುಕ್ತಿ. ಡ್ಯಾಶ್ ಮಾರ್ಗ ಮುಕ್ತಿ. ಅಲ್ಲಿಗೆ 51 ಪ್ರಶ್ನೆಗಳು ಅಂದ್ರೆ 4 ಮೇನ್ಗಳು, 5 ಮೇನ್ಗಳು ಮುಗಿದ್ವು. ಈಗಿನ 6ನೇದು 3 ಸೂಕ್ತಿ ಅಥವಾ ಗಾದೆಗಳನ್ನ ಸೂಕ್ತ ಪದಗಳಿಂದ ಹೊಂದಿಸಿರಿ ಅಂತ ಇದೆಯಲ್ಲ. ಈಗ 52ನೇದು ಫಸ್ಟ್ ಸರಸ್ವತಿ. ಸರಸ್ವತಿಗೆ BEH ಉತ್ತರ ಸರಿ. ಇನ್ನೊಮ್ಮೆ ಹೇಳ್ತಿದ್ದೀನಿ, BEH ಉತ್ತರ ಸರಿ. 53ಕ್ಕೆ ಪ್ರಾಣಶಕ್ತಿಗೆ ADG. ADG. 54 ರಹಸ್ಯಕ್ಕೆ FCI. FCI. ಇಲ್ಲಿಗೆ ಈ ದಿನದ ಈ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳ ವಾಚನ ಮುಗಿಯಿತು. ನನಗೆ ಈ ಅವಕಾಶವನ್ನು ಒದಗಿಸಿಕೊಟ್ಟಂತ ಈ ಮಹಾವತಾರ್ ಫೌಂಡೇಶನ್ಗೆ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಥ್ಯಾಂಕ್ ಯು ಅನಕ್ ಅವರೇ, ಥ್ಯಾಂಕ್ ಯು ಸೋ ಮಚ್. Thank you, sir. ಧನ್ಯವಾದಗಳು. ಇಷ್ಟು ತುಂಬಾ ಚೆನ್ನಾಗಿ ನಿರ್ವಹಿಸಿದ್ರಿ ಇವತ್ತು. ಎಲ್ಲ ಪ್ರಶ್ನೆಗಳು ಮತ್ತೆ ಎಲ್ಲ ಪ್ರಶ್ನೋತ್ತರ ಆಯ್ತು, ಪ್ರಶ್ನೆ ಪತ್ರಿಕೆ ಆಯ್ತು, ಉತ್ತರ ಪತ್ರಿಕೆ ಆಯ್ತು, ಚೆನ್ನಾಗಿ ನಿರ್ವಹಣೆ ಮಾಡಿದ್ರಿ. ಸೊ ತಮಗೂ ಹೃತ್ಪೂರ್ವಕ ಧನ್ಯವಾದಗಳು. ಎಸ್, ನಿಲ್ಸಿದೀವಿ ಇಲ್ಲಿ. ಇನ್ನು ಯಾರಿಗಾದ್ರೂ ಕಂಪ್ಲೀಟ್ ಆದ್ರೆ ಮೆಸೇಜ್ ಅಲ್ಲಿ ಬರ್ಲಿ, ಸ್ವಲ್ಪ ವೇಟ್ ಮಾಡೋಣ. ಆಯ್ತು ಸರ್. ಮಲ್ಲಪ್ಪ ನಾಯ್ಕ ಗುರುಗಳ ಒಂದು ಅನುಪಸ್ಥಿತಿಯಲ್ಲಿ ನಾರಾಯಣ ನಾಯ್ಕರು ಮತ್ತು ಅವರ ಸೊಸೆ ಇಬ್ರು ಸೇರ್ಬಿಟ್ಟು ಒಂದು ಅದ್ಭುತ ಕೊಡುಗೆ ಕೊಟ್ಟಿದ್ದೀರಾ ಗುರುಜಿಗೆ. ತಮ್ಮಿಬ್ಬರಿಗೂ ಕೂಡ ಅನಂತ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಧನ್ಯವಾದಗಳು ಸರ್, ಧನ್ಯವಾದಗಳು. ಎಸ್ ಸ್ನೇಹಿತರೆ, 6ನೇ ಮೇನ್ ನಲ್ಲಿ ಇರ್ತಕ್ಕಂಥದ್ದು 3 ಇದಾವೆ. ಅವಕ್ಕೆ ಒಂದೊಂದಕ್ಕೂ 3 ಅಂಕಗಳು ಬರ್ತವೆ ಅಲ್ಲಿ. ಸರ್ ಮಾರ್ಕ್ಸ್ ಆಗ್ತಾ ಇದ್ದಾರೆ ಮೇಡಮ್. ಇಲ್ಲ, 1 ನಿಮಿಷ ಇದೆ. ಇದು ಓಕೆ ಆದ್ರೆ, ಈ ಸೆಕ್ಷನ್ ಓಕೆ ಆದ್ರೆ ಮೆಸೇಜ್ ಬರ್ಲಿ ಓಕೆ ಅಂತ. ಸುನಂದ ಅನ್ನೋರು 36 ಅಂತ ಹಾಕಿದ್ದಾರೆ ಗುರುಜಿ. 1 ನಿಮಿಷ. ಅಂದ್ರೆ ಈಗ ಸೆಕ್ಷನ್ ಮುಗಿದಿದ್ರೆ ಓಕೆ ಅಂದ್ರೆ ನೆಕ್ಸ್ಟ್ ನಾವು ಡಿಕ್ಲೇರ್ ಮಾಡೋಣ. ಅಂದ್ರೆ ಏನಂತಂದ್ರೆ, ಎಲ್ಲರೂ ಎವ್ಯಾಲ್ಯೂಯೇಷನ್ ಮಾಡಕ್ಕೆ ಒಂದು 5 ನಿಮಿಷ ಕೊಡ್ತೀವಿ. ನೀಟಾಗಿ ಎವ್ಯಾಲ್ಯೂಯೇಷನ್ ಮಾಡಿ ಒಬ್ಬೊಬ್ಬರು ಮಾರ್ಕ್ಸ್ಗಳು ಎಲ್ಲ ಕೂಡಿ ಇಷ್ಟ ಅಂತ ಡಿಕ್ಲೇರ್ ಮಾಡಬೇಕು. ಅವ್ರದ್ದು ಯಾರು ಡಿಕ್ಲೇರ್ ಮಾಡ್ತಾರೆ ನೋಟ್ ಮಾಡಿ ಗೀತಮ್ಮ. ಎಸ್ ಗುರುಜಿ. ಈಗ ಕ್ಲೋಸ್ ಮಾಡ್ಬೋದಾ ಸನೇಗೌಡ್ರೆ? ಹಾ ಗುರುಜಿ, ಕ್ಲೋಸ್ ಮಾಡೋಣ. ಎಸ್ ಮಾಸ್ಟರ್ಸ್, ನಿಮ್ಮ ಅಂಕಗಳನ್ನ ಸ್ಕ್ರೀನ್ ಮೇಲೆ ಹಾಕಿ. ಇಲ್ಲ, ಇಲ್ಲಿ ಈ ಸೆಕ್ಷನ್ ಕ್ಲೋಸ್ ಆಯ್ತಲ್ಲ, ಲಾಸ್ಟ್ ಸೆಕ್ಷನ್ ಓಕೆನಾ? ಲಾಸ್ಟ್ ಸೆಕ್ಷನ್ ಉತ್ತರ ಕೊಟ್ಟಿದ್ರೆ ಅವ್ರು ಸರಿಪಡ್ಕೊಂಡ್ರೆ ನೆಕ್ಸ್ಟ್ ಈಗ ಅವರವರು ಸ್ಕೋರ್ ಅನ್ನು ಡಿಕ್ಲೇರ್ ಮಾಡ್ತಾ ಹೋಗಿ. ಚಾರ್ಟ್ ಅಲ್ಲಿ ಅವರವರು ಸ್ಕೋರ್ ಚೆನ್ನಾಗಿ ಕೂಡಿಬೇಕಾಗತ್ತೆ. ಮೇಲೆಯಿಂದ ಕೆಳವರೆಗೂ ಎಲ್ಲ ಪ್ರಶ್ನೆ 1ರಿಂದ 60ವರೆಗೂ ಎಲ್ಲ ಕೂಡಿಕೆ ಮಾಡಿ ಅದಾದ್ಮೇಲೆ ಅಲ್ಲಿ ಮೆಸೇಜ್ ಆಗ್ತಾ ಹೋಗಿ. ಎಲ್ಲಾರ್ದು ನೋಟ್ ಮಾಡಿ ಎಸ್ ಗುರುಜಿ, ಆಗ್ತಿದೆ ಗುರುಜಿ. ಅವಾಗ ನಿಮ್ಗೆ ಗುರ್ತು ಸಿಗತ್ತೆ ಎಷ್ಟು ಜನ ಭಾಗವಹಿಸಿದ್ರು.
ಮೊದಲನೇ ನಮಗೂ ಇರುವಂತ ಒಂದು ಪ್ರಶ್ನೆಗೂ ಉತ್ತರ. ಎರಡನೇದು ಅದರಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಯಾರ್ಯಾರ್ದು ಅಂತ ಓದಬೇಕಾಗತ್ತೆ. ಅವ್ರ ಹೆಸರು, ಅವ್ರ ಸ್ಕೋರ್ ಓದಿ, ಕೊನೆಯದಾಗಿ ಫಸ್ಟ್ 3 ಮಾಸ್ಟರ್ಸ್ ಟಾಪ್ ಅಲ್ಲಿ ಇರುವಂತ ಅದನ್ನು ಕೊಡ್ಬೇಕಾಗತ್ತೆ. ಎಸ್ ಗುರುಜಿ. ನಂದ 44. ಇನ್ನೊಂದು 3-4 ನಿಮಿಷ ಕೊಡೋಣ ಟೈಮು, ಎಲ್ಲ ಬರೀ. ಎಸ್ ಗುರುಜಿ. ಉಮಾ ಕುಲಕರ್ಣಿ 47. ಬರ್ಕಂದ್ರ. ಲಕ್ಷ್ಮೀ ದೇವಿ. ಪಂಡಿತ್. ಕೆಳಗೆ 28. ಗಿರಿಜಾ MBM ಅದು ಪೇಟೆಕರ್ 57. ಎಷ್ಟು? 57. ವಿಜಯಲಕ್ಷ್ಮಿ 55. ವಿಜಯಲಕ್ಷ್ಮಿ. ಎಸ್. ದೀಪಾ ಮೇಡಮ್ ಅವ್ರಿಗೆ ಬಂದಿವ್ ಮಾರ್ಕ್ಸ್. ನೆಕ್ಸ್ಟ್ ಯಾರು ಭಾಗವಹಿಸಿದ್ರಿ ಸ್ನೇಹಿತರೆ? ಎಷ್ಟಿದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ನಮ್ಗೆ ಒಂದು 4-5 ಆದ್ರೂ ಉತ್ತರ ಬರ್ಲಿಕ್ಕೆ ಆಗಿದೆ ಅಂದ್ರೆ ಅಷ್ಟನ್ನೇ ಹಾಕ್ಬೋದು, ಏನ್ ತೊಂದ್ರೆ ಇಲ್ಲ. ಅಂದ್ರೆ ಎಷ್ಟು ಜನ ಭಾಗವಹಿಸಿದ್ರು ಅನ್ನೋದು ನಮಗೆ ಗೊತ್ತಾಗುತ್ತೆ. 48. ಟೋಟಲ್ ಆಯ್ತಮ್ಮ? ಎಲ್ಲರದು ಬಂತ ಮೆಸೇಜ್? ವೆಯ್ಟ್ ಮಾಡ್ಬೇಕಾ? 10 ಜನರಿಗೆ ಮಾತ್ರ ಬಂದಿದೆ ಗುರುಜಿ. ದೀಪ ಗಿರಿಯಂನಹಳ್ಳಿ 15. ಸ್ನೇಹಿತರೆ 32 ಜನರಲ್ಲಿ ಕೇವಲ 10 ಜನರದ್ದು ಮಾತ್ರ ಆನ್ಸರ್ ಬಂತು. ಇದು ಸರ್, ಇದು ಕುಮಾರ್ ಅಂತ ಇದೆಯಲ್ಲ, ಎಸ್ ಗುರುಜಿ ಅಂತ ಹಾಕಿದರೆ, ಅವರು ಮಾರ್ಕ್ಸ್ ಎಲ್ಲಿ ಸಿಕ್ಕಿಲ್ಲ ನನಗೆ. ಅವ್ರೇನು ನಂದು ಬರೆಯೋದು ಮುಗೀತು ಅಂತ ಹೇಳಿ ಎಸ್ ಹಾಕಿದ್ರೇನೋ ಗೊತ್ತಾಗ್ತಾ ಇಲ್ಲ. ನೋಡೋಣ ತಡಿ ಇನ್ನೊಂದ್ಸರಿ. ಇನ್ನೂ 2 ನಿಮಿಷ ವೆಯ್ಟ್ ಮಾಡಿ, ಎಲ್ಲರೂ ಇನ್ನೂ ಮಾಡ್ತಾ ಇದಾರೆ, ನಂಗೆ ಗೊತ್ತಿಲ್ಲ. ಓಕೆ ಗುರುಜಿ. ಪ್ರಭಾ 40. ಪ್ರಭಾ ಫಸ್ಟಿಗೆ ಹಾಕಿದ್ದಾರೆ ಮೇಡಮ್. ಹೌದು ಗುರುಜಿ, 2 ಸತಿ ಹಾಕಿದ್ದಾರೆ ಅವರು. 40 ಅಂಕ ಇದ್ದಾರೆ ಅವರು. ಅಂಕ ಸೇಮ್ ಇದೆ, 2 ಸಾರಿ ಮೆಸೇಜ್ ಆಗಿದೆ ಅವ್ರದ್ದು. ಹೌದು. ನಾನು ಒಂದೇ ಸಲ ಬರ್ಕೊಂಡಿದೀವಿ ಸರ್. ಓಕೆ. ಎಸ್ ಮಾಸ್ಟರ್ಸ್, ಬೇರೆ ಯಾರಾದ್ರೂ ಭಾಗವಹಿಸಿದ್ರೆ ಅಟ್ಲೀಸ್ಟ್ ನೀವು ಅಂಕ ಗಳಿಸಲೇ ಇದ್ರು ಪರವಾಗಿಲ್ಲ, ನಾ ಭಾಗವಹಿಸಿದ್ದೆ ಅನ್ನೋರು. ಇವ್ರು ಯಾರೋ ಆರ್ ಮತ್ತೆ S2 ಎವ್ರಿ1 ಅಂತ ಇದೆ, 48 ಅಂಕಗಳು ಪಡೆದಿದ್ದಾರೆ. ಇಲ್ಲಿ ಸವಿತಾ ಬಂತ್ ನೋಡಿ ಮೇಡಮ್ 28. ಓಕೆ ಸರ್, ಸವಿತಾ. ಅದು ಮಾರ್ಕ್ಸ್ ಬರ್ದಿಲ್ಲ ಅಂದ್ರೂ ಭಾಗವಹಿಸಿದ್ರೆ ಸನ್ನೇಗೌಡ ಹೇಳೋ ಪ್ರಕಾರ ಎಸ್ ಅಂತ ಹಾಕಿ, ಭಾಗವಹಿಸಿದ್ವಿ ಅಂತ ಒಂದು ಹಾಕಿ. ಇವ್ರು ಯಾರು RS ಅಂತ ಹಾಕಿದ್ರ? ನಿಮ್ ಹೆಸರು ಏನಂತ ಗೊತ್ತಾಗ್ಲಿಲ್ಲ ನಮಗೆ. RS ಅಂತ ಅಷ್ಟೇ ಬರ್ಕೊಳ್ತೀವಿ. ಬಟ್ ಹೆಸರಿಲ್ಲ ಗುರುಜಿ. ಅದು ಇರ್ಲಿ ಅಲ್ಲಿ ಏನಿದೆ ಅದು ಬರ್ಕೊಳ್ಳಿ. ಏನ್ ಬರೆಯುವ? RS ಅಂತ ಬರ್ತದೆ. RS 48. RS ಅವರೇ, ನೀವು ದಯವಿಟ್ಟು ನಿಮ್ ಹೆಸರನ್ನ ಸೆಂಡ್ ಮಾಡಿ ಅದರಲ್ಲಿ. ಇದಾಗಿ ಫಸ್ಟ್ ಸೆಕೆಂಡ್ ಹೆಂಗ್ ಹುಡುಕ್ತಿರಿ? ಕಾಣ್ತದ ಬಿಡಮ್ಮ ಅದೇ. ಗುರುಜಿ ಇಲ್ಲಿ ಅಂಕ ಹಾಕಿದವ್ರ ಪೈಕಿ ಒಟ್ಟು 12 ಜನ ಅಂಕಗಳನ್ನ ಶೋ ಮಾಡಿದ್ದಾರೆ. RS ಅಂದ್ರೆ ರೂಪಾ ಶ್ರೀಧರ ಅಂತೇಳಿ. ರೂಪಾ ಶ್ರೀಧರ್. ಈಗ ಆಯ್ತಾ? ಇನ್ನು ಬರೋದಿದೆಯಾ? 12 ಜನರದ್ದು ಅಷ್ಟೇ ಬಂತು ಗುರುಜಿ ಇಲ್ಲಿ, ಇಷ್ಟೇ. ಆಯ್ತು, ಎಷ್ಟು ಭಾಗವಹಿಸಿರೋ ಅಷ್ಟು. ಓಕೆ. ಎಸ್.
ಈಗ ಎಲ್ಲ ಸ್ಕೋರ್ಗಳು ಓದ್ತೀರಾ? ಹೆಸರು, ಸ್ಕೋರು? ಫಸ್ಟ್ ಒಂದ್ ನಿಮಿಷ. ಅಷ್ಟೇ ಹೇಳಿದ್ರೆ ಸಾಕು ಗುರುಜಿ, ಅಷ್ಟು ಹೇಳ್ಬೇಕ್ರಾ? ಹಾ, ಟೋಟಲ್ ಈಗ ಎಷ್ಟು ಜನ ಭಾಗವಹಿಸಿದ್ರು ಅವ್ರವ್ರ ಹೆಸರು, ಸ್ಕೋರ್ ಹೇಳ್ತಾ ಹೋಗಿ. ಎಸ್, 12 ಜನ ಭಾಗವಹಿಸಿದ್ದಾರೆ ಗುರುಜಿ. ಹ್ಮ್. ಸುನಂದ ಅವರು 36 ಅಂಕ, ಪ್ರಭಾ ಅವರು 40 ಅಂಕ, ಸುತೇಜ ಭಟ್ ಅವರು 46 ಅಂಕ, ನಂದ ಅವರು 44 ಅಂಕ, ಉಮಾ ಕುಲಕರ್ಣಿ ಅವರು 47 ಅಂಕ, ಹೇಮಾ ಪಾರ್ಕ್ ಅವರು 47 ಅಂಕ, ವಿಜಯಲಕ್ಷ್ಮಿ ಹೇಮಾ ಪೇಟೆಕರ್ 57 ಅಂಕಗಳು ಸರ್. ಇವ್ರನ್ನ ಕೈ ಬಿಟ್ರಲ್ಲ ಲಕ್ಷ್ಮೀದೇವಿ. ಸರ್ ಓದ್ತಾ ಇದ್ದೀರಾ ಗುರು ಸಣ್ಣಗೌಡ್ರೆ? ನೀವು ನೋಟ್ ಮಾಡಿದ್ರಮ್ಮ? ಹಾ ಸರ್, ಮಾಡಿದ್ದೀನಿ. ಹಾ, ನೀವು ಓದಿ, ಎಲ್ಲ ಓದಿ, ಮೊದಲಿಂದ ಓದಿ. ಸುನಂದ 36 ಅಂಕಗಳು, ಪ್ರಭಾ 40 ಅಂಕಗಳು, ಸುತೇಜ ಭಟ್ 46 ಅಂಕಗಳು, ನಂದ 44 ಅಂಕಗಳು, ಉಮಾ ಕುಲಕರ್ಣಿ 47 ಅಂಕಗಳು, ಲಕ್ಷ್ಮೀದೇವಿ ಪಂಡಿತ್ 28 ಅಂಕಗಳು, ಹೇಮಾ ಪೇಟೆಕರ್ 57 ಅಂಕಗಳು, ವಿಜಯಲಕ್ಷ್ಮಿ 55 ಅಂಕಗಳು, ಗಿರಿಜಾ ಎಂಬಿ 48 ಅಂಕಗಳು, ದೀಪಾ ಗಿರಿಯಮ್ಮನಹಳ್ಳಿ 15 ಅಂಕಗಳು, ಸವಿತಾ 28 ಅಂಕಗಳು, ರೂಪಾ ಶ್ರೀಧರ್ 48 ಅಂಕಗಳು. 12ನೇಯವರು ಯಾರು? ಸವಿತಾ ಆದ್ಮೇಲೆ ರೂಪಾ ಶ್ರೀಧರ್ ಅದೇ. ಸವಿತಾ. ಅಣ್ಣ, ಮಾಸ್ಟರ್ಸ್ ಎಲ್ಲರದ್ದು ಹೆಸರು ಬಂದಿದೆ ಅಂತ ಅನ್ಕೊಂತೀನಿ ಮಾಸ್ಟರ್ಸ್. ಎಸ್, ಹೌದು, ಬಂದಿದೆ ಅಮ್ಮ. ರೈಟ್. ಎಲ್ಲರೂ ಭಾಗವಹಿಸಿರುವಂತ ಎಲ್ಲರಿಗೂ ಒಂದ್ಸರಿ ಜೋರಾಗಿ ಚಪ್ಪಾಲು. ಇವತ್ತು ಈ ಪರೀಕ್ಷೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಜೋರಾಗಿ ಚಪ್ಪಾಲು. ಎಲ್ರು ಅಂಕಗಳು ಚೆನ್ನಾಗೆ ಬಂದಿದೆ. ಎಸ್, ಫಸ್ಟ್ ಮೂರ್ದು ಡಿಕ್ಲೇರ್ ಮಾಡಿ. ಹಾ ಗುರುಜಿ. ಫಸ್ಟ್ 57 ಇದೆ ಅಮ್ಮ, ಸೆಕೆಂಡ್ 55 ಇದೆ, ಮೂರನೇದಕ್ಕೂ ಇಬ್ರು ಇದ್ದಾರೆ 48 ತಗೊಂಡವರು. ಫಸ್ಟ್ 52 ಹೆಂಗ್ ಬರುತ್ತೆ? ಫಸ್ಟ್ 55 ಬರುತ್ತೆ. ಟಾಪ್ 1 2 3 ಅಂತ ನಾನು ಕೇಳ್ತಾ ಇದ್ದೆ. ಅದೇ ಸರ್, 57 ಹೇಳಿದ್ ನಾನು, 57 ಅಂದೆ. 57? ಓಕೆ. ಹಾ, ಸರಿ. ಹೇಳಿ ಅವ್ರ ಹೆಸರು, ಅವ್ರ ಸ್ಕೋರ್ ಹೇಳಿ. ಹೇಮಾ ಪಾರ್ಕರ್ 57 ಅಂಕ. ನೆಕ್ಸ್ಟ್. ವಿಜಯಲಕ್ಷ್ಮಿ 55 ಅಂಕ. ಇನ್ನ ಥರ್ಡ್ ಬಂದಿರೋರು ಗಿರಿಜಾ ಎಂಬಿ ಅವರು 48 ತಗೊಂಡಿದ್ದಾರೆ, ಮತ್ತು ರೂಪಾ ಶ್ರೀಧರ್ ಅವರು ಕೂಡ 48 ತಗೊಂಡಿದ್ದಾರೆ. ಅಂದ್ರೆ ಒಂದಕ್ಕೆ 2 3 ಇದ್ರು ಅದನ್ನು ಹೇಳಿ, ಪರವಾಗಿಲ್ಲ. ಲಾಸ್ಟ್. ಎಸ್, ಗೀತಾ ಮೇಡಮ್, ನೀವು ಸರಿಪಡಿಸ್ಕೊಂಡ್ರಾ? ಕರೆಕ್ಟ್ ಇದೆಯಾ ಇದು? ಗೀತಮ್ಮ ಅವ್ರು ಎಲ್ಲೋದ್ರು? ಹೇಳಿ. ಟಾಪ್ ಇಂದ 3 ಸ್ಕೋರ್ಗಳು ಕರೆಕ್ಟಾ ಈಗ ಡಿಕ್ಲೇರ್ ಆಗಿರೋದು? ಸರ್ ಹೇಳ್ರಿ ಸತಿ. ಹೇಮಾ ಪೇಟೆ ನಂಬರ್ 1 ಹೇಳಿ. ಫಸ್ಟ್ ಯಾರು? ಲಕ್ಷ್ಮಿ 55. ಎಸ್. ಥರ್ಡ್ ಎಂಬಿ ಅಲ್ಲೇ ತೇಡ ಬರ್ತಾ ಇದೆ. 57 ಅಂತ ಹೇಳಿದ್ರಿ ಈಗ ಯಾರು? ನಮ್ಮ ಸಣ್ಣಗೌಡರು. ಟಾಪ್ 1 57 ಅಂತ ಹೇಳಿದ್ರಿ. 57 ಯಾರು ಅವರು? ಸರ್, ಅವ್ರು ಹೇಳಿದ್ರು ಕಟ್ ಆಗ್ತದೆ ಅವ್ರ ವಯಸ್ಸು. ಹೇಮಾ ಪೇಟೆಕರ್ 57 ಅಂಕಗಳು ಮೊದಲನೇ ಸ್ಥಾನ. ವಿಜಯಲಕ್ಷ್ಮಿ 55 ಎರಡನೇ ಸ್ಥಾನ. ರೈಟ್. ಗಿರಿಜಾ ಎಂಬಿ 48 ಮೂರನೇ ಸ್ಥಾನ. ರೂಪಾ ಶ್ರೀಧರ್ 48 ಅಂಕಗಳು. ಅವರಿಬ್ಬರು ಸಮನಾದ ಅಂಕಗಳನ್ನು ಪಡೆದಿದ್ದಾರೆ, 3ನೇ ಸ್ಥಾನದಲ್ಲಿ ಇದ್ದಾರೆ ಗುರುಜಿ ಅವರು. ಓಕೆ, ಅಷ್ಟೇನಾ ಗುರುಜಿ? ರೈಟ್. ಓಕೆ. ಎಸ್, ಮೊದಲನೇ ಸ್ಥಾನ ಹೇಮಾ ಪಾರ್ಕರ್ ಮೇಡಮ್. ರೈಟ್. ಅವ್ರಿಗೆ ಒಂದ್ಸರಿ ಜೋರ ಚಪ್ಪಾಲು ಎಲ್ಲರೂ ಒಂದ್ಸರಿ. ಅವರಿಂದ ಮಾತಾಡ್ಸೋಣ. ನೆಕ್ಸ್ಟ್ ಸೆಕೆಂಡ್. ಅದಕ್ಕೆ ಮುಂಚೆ ಸೆಕೆಂಡ್ ಯಾರಮ್ಮ? ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ ಅವರು 55 ಸ್ಕೋರ್ ತಗೊಂಡಿದ್ದಾರೆ. ಅವ್ರಿಗೂ ಜೋರ ಚಪ್ಪಾಲು ಒಂದ್ಸರಿ ಎಲ್ಲರೂ.
ಮತ್ತೆ 3ನೇ ಸ್ಥಾನಕ್ಕೆ ರೂಪಾ ಶ್ರೀಧರ್ ಮತ್ತೆ ಇನ್ನೊಬ್ರು ಗಿರಿಜಾ ಎಂಬಿನ ಗಿರಿಜಾ ಹಾ ಎಂಬಿ. ಸರ್. ಬಂದಿರೋದು. ಅವರಿಬ್ಬರಿಗೂ ಜೋರ ಚಪ್ಪಾಳೆ ಒಂದ್ಸರಿ. ರೈಟ್. ಓಕೆ ಮಾಸ್ಟರ್ಸ್, ಇಲ್ಲಿ ಭಾಗವಹಿಸಿದವರು ಮತ್ತೆ ಸ್ಕೋರ್ ಸಾಧಿಸಿದ್ರು ಎಲ್ಲರಿಗೂ ಮತ್ತೊಂದ್ಸರಿ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಎಲ್ಲರೂ ನಿಮ್ಮ ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಅನಿಸಿಕೆ ಮತ್ತೆ ನಿಮ್ಮ ಅನುಭವ ಹಂಚ್ಕೊತಾ ಹೋಗಿ. ರೈಟ್. ಮೊದಲನೇದಾಗಿ ಹೇಮಾ ಮೇಡಮ್. ಗುರುಜಿ ನಮಸ್ತೆ. ಎಸ್. 57 ಅಲ್ಲ, ನಂದು 53. ಮತ್ತೆ ನಾನು ಹ್ಯಾಂಡ್ ರೈಸ್ ಮಾಡಿದೆ, ಅದನ್ನ ಕರೆಕ್ಷನ್ 7 ಮಿಸ್ಟೇಕ್ ಆಗಿದೆ ನಂದು. 53. ಸಾರಿ, ಅದು ಫಸ್ಟ್ ಅಲ್ಲ, ಸೆಕೆಂಡ್. ಅದಕ್ಕೆ ಇದು ಕರೆಕ್ಟ್ ಆಗಿ ನೋಟ್ ಮಾಡ್ಕೋಬೇಕು ಗೀತಮ್ಮ. ಅದೇ ಇಲ್ಲ, ಇದು ಮೆಸೇಜ್ ಹಾಕಿದ್ದೆ ಅವಾಗಾದ್ರೆ ವಿಜಯಲಕ್ಷ್ಮಿ ಮೇಡಮ್ ಟಾಪ್ ನನ್ ಕಡೆ. ವಿಜಯಲಕ್ಷ್ಮಿ ಮೇಡಮ್ ಫಸ್ಟ್. ಸೆಕೆಂಡ್ ಯಾರು ಬರ್ತಾರಮ್ಮ ಅವಾಗ? ಇವರೇ ಸೆಕೆಂಡ್ ಆದ್ರು. 53. 53. ಓಕೆ, ರೈಟ್. ಫಸ್ಟ್ ವಿಜಯಲಕ್ಷ್ಮಿ ಮೇಡಮ್, ಸೆಕೆಂಡ್ ಹೇಮಾ ಮೇಡಮ್, ಥರ್ಡ್ ಪೊಸಿಷನ್ ಅಲ್ಲಿ ಗಿರಿಜಾ ಎಂಬಿ ಮತ್ತೆ ರೂಪಾ ಶ್ರೀಧರ್. ಕರೆಕ್ಟಾ ಇದು? ಹಾ ಸರಿ ಇದೆ ಗುರುಜಿ. ಸರಿ. ಫೈನಲ್ ಬರ್ಕೊಂಡ್ಬಿಡಿಯಮ್ಮ ಗೀತಮ್ಮ. ಸರ್ ಅದು ಹೇಮಪೇಟಕ ದಿನಸತಿ ಮಾರ್ಕ್ಸ್ ಹೇಳಿ ಸರ್. ಅದು 53. 53 ಅವ್ರು. ಓಕೆ ಓಕೆ, ಸೆಕೆಂಡ್ ಸ್ಥಾನದಲ್ಲಿದ್ದಾರೆ ಗುರುಜಿ ಅವರಂಗಾದ್ರೆ. ಎಸ್, ಅದಕ್ಕೆ ನೀಟಾಗಿ ಬರ್ಕೋಲಿ ಅಂತ ಫೈನಲ್ದು, ಯಾಕಂದ್ರೆ ನಮ್ಗೆ ನೆಕ್ಸ್ಟ್ ಬೇಕಾಗತ್ತಲ್ಲ. ಓಕೆ ಗುರುಜಿ. ಹಾ ಬರ್ಕೋರಿ. ಅಂದ್ರೆ ಈ ಪ್ರಶ್ನಾ ಪತ್ರ 3 ಮೂರನೇ ವಾರ ಟಾಪ್ 3 ಬರ್ಕೊಂಡ್ಬಿಡಿ. ಓಕೆ. ಫಸ್ಟ್ನೇದು ವಿಜಯಲಕ್ಷ್ಮಿ 55 ಅಂಕಗಳು, ಹೇಮಾ ಪೇಟೆಕರ್ 53 ಅಂಕಗಳು 2ನೇ ಸ್ಥಾನ, ಗಿರಿಜಾ ಎಂಬಿ 48 ಅಂಕಗಳು, ಮತ್ತೆ ರೂಪಾ ಶ್ರೀಧರ್ ಅಂತೇಳಿ 48 ಅಂಕಗಳು. ಅವರಿಬ್ರು 3ನೇ ಸ್ಥಾನದಲ್ಲಿದ್ದಾರೆ ಗುರುಜಿ. ರೈಟ್, ಡನ್. ಓಕೆ, ನಾವು ಈಗ ಹೇಮಾ ಮೇಡಮ್ ಅನುಭವ ಅನಿಸಿಕೆ ಹಂಚ್ಕೋಬಹುದು. ಎಸ್. ಚೆನ್ನಾಗಿತ್ತು ಗುರುಜಿ. ಈ ಸರಿ ಎಲ್ಲ ಸುಲಭವಾಗಿತ್ತು. ಕೊನೆದು ಯಾಕಂದ್ರೆ ಕಳೆದ 2 ಸರಿನೂ ಸ್ವಲ್ಪ ಇದಾಗಿತ್ತು. ಈ ಸರಿ ಚೆನ್ನಾಗಿತ್ತು. ಕೊನೆದ್ರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇತ್ತು. ಉಳಿದೆಲ್ಲ ಚೆನ್ನಾಗ್ ಅನ್ನಿಸ್ತಾ ಇತ್ತು ಗುರುಜಿ. ಥ್ಯಾಂಕ್ ಯು. ಅಂಡ್ ಇನ್ನೊಂದು ಏನಂದ್ರೆ, ಇಲ್ಲಿ ಪ್ರಶ್ನಾ ಪತ್ರ ನೋಡಿದ ಮೇಲೆ ನಮ್ಗೆ ಅರ್ಥ ಆಗಿರೋದು, ಐ ಥಿಂಕ್ ಸಬ್ಜೆಕ್ಟ್ ಇಂದ ಹೆಚ್ಚು ಬಂದಿಲ್ಲ ಈ ಸರಿ. ನಮ್ಮ ಅಂದ್ರೆ ಅದಕ್ಕೂ ಮುಂಚೆ ಮಾಡಿದಂತ ಮಲ್ಲಪ್ಪ ನಾಯಕ್ ಅವರು ಇನ್ನು ತುಂಬಾ ಆಳವಾದ ಮಾಡಿದ್ರು ಸಬ್ಜೆಕ್ಟ್. ಅಂದ್ರೆ ಪ್ರತಿ ಸಬ್ಜೆಕ್ಟ್ ಇಂದ ಅವರು ಸುಮಾರು 4-5 ಪ್ರಶ್ನೆಗಳು ತಗೋತಾ ಇದ್ರು. ಈ ಪ್ರಶ್ನಾ ಪತ್ರ ಸ್ವಲ್ಪ ವಿಭಿನ್ನವಾಗಿದೆ. ಸೊ ಗೀತಾ ನಾರಾಯಣ ಸಲಹೆ ಏನಂದ್ರೆ, ನೀವು ಪ್ರತಿ ಒಂದು ಸಬ್ಜೆಕ್ಟ್ ಇಂದ ತಗೋಬೇಕು. ನಾನು ಸೈಲೆಂಟ್ ಇಟ್ಟೆ. ಪ್ರತಿ ವಾರ ಏನ್ ಮಾಡ್ತೀವೋ, ಓಕೆ, ಪ್ರತಿ ದಿವಸ ಏನ್ ಮಾಡ್ತೀವೋ ಆ ಸಬ್ಜೆಕ್ಟ್ ಇಂದ ಆಳವಾದ ಪ್ರಶ್ನೆಗಳು ಬೇಕು. ಅದು ಇಲ್ಲ, ಇದರಲ್ಲಿ ಸುಮಾರು ಜನರಲ್ ಪ್ರಶ್ನೆಗಳು ಬಂತು. ಆದ್ರೆ ಜನರಲ್ ಪ್ರಶ್ನೆಗಳು ಇರ್ಲಿ, ಒಂದು 5, 6, 7 ಇರ್ಲಿ, ಪರವಾಗಿಲ್ಲ. ಒಂದು 60 ಪ್ರಶ್ನೆಯಲ್ಲಿ ಜನರಲ್ ಪ್ರಶ್ನೆಗಳು ಹತ್ತಿರ್ಲಿ. ಇನ್ನು 50 ಪ್ರಶ್ನೆಗಳಂತೂ ಖಂಡಿತ ಅದು ಆ ದಿನದ ಸಬ್ಜೆಕ್ಟ್ ಇಂದೇ ಬರ್ಬೇಕು ನಮ್ಗೆ. ಸರಿ. ಅದಕ್ಕೂ ಸ್ವಲ್ಪ ನೀವು ದಯವಿಟ್ಟು ಇದು ನೆಕ್ಸ್ಟ್ ಸರಿಪಡಿಸಿ ಅಂತ ಹೇಳ್ತಾ ಇದ್ವಿ. ತಮಗದೊಂದು ಸಜೆಷನ್. ಓಕೆ, ಯಾಕಂದ್ರೆ ಇದರಲ್ಲಿ ಜಾಸ್ತಿ ಜನರಲೈಸ್ಡ್ ಆಗಿರಬಾರ್ದು. ನಮ್ಗೆ ಪ್ರತಿ ದಿವಸ ಅವತ್ತು ಏನು ಕಾರ್ಯಕ್ರಮದಲ್ಲಿ ಪ್ರತಿ ದಿವಸದಲ್ಲಿ ಏನ್ ನಡೀತದೋ ಆಧ್ಯಾತ್ಮಿಕ ಜ್ಞಾನ ಮತ್ತೆ ಕಿರು ಸಂದೇಶ ಎರಡದಿಂದ ಆಳವಾದ ಪ್ರಶ್ನೆಗಳು ಬೇಕು. ಓಕೆ, ರೈಟ್. ಮಾಡ್ತೀವಿ, ಸರಿ ಮಾಡ್ಕೊಂತೀವಿ ಗುರುಜಿ. ಸ್ವಲ್ಪ ಕ್ವಶನ್ಸ್ ಗಳು ಇಲ್ಲಿ ಏನಾಗಿದೆ ಅಂದ್ರೆ ಹೈಲೈಟ್ ಮಾಡಿದ್ವಿ ಮೇನ್ ಪಾಯಿಂಟ್ಸ್ ಗಳನ್ನ ಅಷ್ಟೇ. ಇಲ್ಲ ಆತರ ಇಲ್ಲ. ಪ್ರಶ್ನೆಗಳು ಸ್ವಲ್ಪ ಆಳವಾದ ಪ್ರಶ್ನೆಗಳು ಬೇಕು. ಅದ್ ಬೇಕಾದ್ರೆ ಮಲ್ಲಪ್ಪ ನಾಯಕ್ ಅವರ ಪ್ರಶ್ನೆ ಪತ್ರ ನೀವು ನೋಡಿದ್ರೆ ಗೊತ್ತಾಗತ್ತೆ. ನೆಕ್ಸ್ಟ್ ವೀಕ್ ತಿದ್ದುಪಡಿ ಮಾಡ್ಕೊಂತೀವಿ ಗುರುಜಿ. ಎಸ್. ವಾಣಿ ಮೇಡಮ್. ಸೆಕೆಂಡ್ ಇವರು ವಿಜಯಲಕ್ಷ್ಮಿ ಮೇಡಮ್ ತಮ್ಮ ಅವಕಾಶ ಮಾತಾಡಿ. ವಾಣಿ ಮೇಡಮ್ ಕೈ ಹ್ಯಾಂಡ್ ರೈಸ್ ಮಾಡಿದ್ ಮಾತಾಡಿ. ಸರ್ ನಮಸ್ತೆ ಸರ್. ಚೆನ್ನಾಯ್ತು ಕ್ವಶನ್ ಪೇಪರ್. ಆದ್ರೆ ಆ ಸಮಾನಾರ್ಥಕ ಪದ ಅಂತ ಹೇಳಿದ್ರಲ್ಲ ಸರ್, ಅಲ್ಲಿರೋದು ಉತ್ತರ ಬಿಟ್ಟು ಬೇರೆದ್ ಬರೆದ್ರು ಅವ್ರು ರೈಟ್ ಹಾಕಬಹುದು ಸರ್. ಅಲ್ಲಿ ಸರಿಯಾದ ಉತ್ತರ ಅಂದ್ರೆ, ಈಗ ಉದಾಹರಣೆ ಭುವಿ ಅಂದಾಗ ಧರಣಿ, ಧರಿತ್ರಿ, ಪೃಥ್ವಿ ಅನ್ನೋದು ಒಂದು 10-20 ಪದಗಳು ಬರುತ್ತೆ ಇಲ್ಲಿ. ಅದಕ್ ಸರಿ ಬರ್ದಿದ್ರೆ ಸರಿ ಹಾಕಬಹುದು ಸರ್. ಅದನ್ನೇ ಇಷ್ಟೇ 4ರಲ್ಲೇ ಬರ್ಬೇಕು ಅಂತ ಇಲ್ಲ. ಅದಕ್ಕೆ ಸಮಾನಾರ್ಥಕ ಪದ ಆಗ್ಬೋದು, ನಾನಾರ್ಥಕ ಪದ ಆಗ್ಬೋದು ಸರ್. ಅದು ತುಂಬಾ ಉತ್ತರಗಳು ಬರೋದ್ರಿಂದ ಅದನ್ನೆಲ್ಲ ತಗೋಬಹುದು. ಹೌದು ಸರ್.
ಅದ್ Right. ಬಿಟ್ರೆ ಎಲ್ಲ ಚೆನ್ನಾಗಿತ್ತು ಸರ್, ಅದಕ್ಕೆ ಅದನ್ನ ಹೇಳೋಣ ಅಂತ. ವೆರಿ ಗುಡ್. ನೀವು ಭಾಗವಹಿಸಿದ್ರಾ? ಇಲ್ಲ ಇಲ್ಲ ಸರ್, ನಾನ್ ಜರ್ನಿಲಿ ಇದ್ದೀನಿ ಸರ್. ಓಕೆ, ರೈಟ್. ಓಕೆ, ನೆಕ್ಸ್ಟ್. ವಿಜಯಲಕ್ಷ್ಮಿ ಮೇಡಮ್, ತಾವು ಮಾತಾಡಿ. ಏನ್ ಅನಿಸ್ತಾ ಇದೆ ಎಕ್ಸಾಮ್? ಯಾರು ಭಾಗವಹಿಸಿದ್ರು ಅವ್ರವ್ರ ಅನುಭವ ಹಂಚ್ಕೊಳ್ಳಿ. ಯಾರು ಭಾಗವಹಿಸಿದ್ರು ಅವ್ರವ್ರ ಅನುಭವ ಹಂಚ್ಕೊಳ್ಳಿ. ವಿಜಯಲಕ್ಷ್ಮಿ ಮೇಡಮ್ ಇಲ್ಲ ಅಂತ ಅನ್ಸುತ್ತೆ ಸರ್ ಅವರು. ರೈಟ್. ಇದಾರಮ್ಮ? ಉತ್ತೇಜ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್, ಮಾತಾಡಿ. ನಮಸ್ತೆ ಗುರುಜಿ. ತುಂಬಾ ಚೆನ್ನಾಗಿತ್ತು ಸರ್. ಲಾಸ್ಟ್ ಟೈಮ್ಗಿಂತ ನನಗೆ ಒಂದ್ ಸ್ವಲ್ಪ ಈ ಸಲ ವಾಯ್ಸ್ ಖುಷಿ ಅನಿಸ್ತು. ಕೇಳಿಸ್ತಿಲ್ಲ ಮೇಡಮ್ ನಿಮ್ದು. ಕೇಳಿಸ್ತಾ ಇದೆ, ಮಾತಾಡಿ. ಕೇಳಿಸ್ತಾ ಇದೆಯಾ? ಹ್ಮ್. ತುಂಬಾ ಖುಷಿ ಆಯ್ತು ಗುರುಜಿ. ನಾನು ಪ್ರತಿ ಸಲನು ತುಂಬಾ ಕ್ಯೂರಿಯಾಸಿಟಿಯಿಂದ ಅಟೆಂಡ್ ಆಗ್ತಾ ಇದ್ದೀನಿ. ಟೆಸ್ಟ್ ಮಾರ್ಕ್ಸ್ ನ ಲೆಕ್ಕ ಅಲ್ಲ, ನಮಗೆ ಜ್ಞಾನ ಕೊಡುತ್ತೆ ಅನ್ನೋ ಒಂದು ದೃಷ್ಟಿಯಿಂದ, ಮತ್ತೆ ಯಾಕಂದ್ರೆ ಆನ್ಸರ್ ಕೂಡ ನೆಕ್ಸ್ಟ್ ಸಿಗುತ್ತಲ್ಲ, ಅದಕ್ಕೋಸ್ಕರ ನಾನು ಪ್ರತಿ ಸಲ ಅಟೆಂಡ್ ಆಗ್ತಾ ಇದ್ದೀನಿ. ಲಾಸ್ಟ್ ಟೈಮ್ಗಿಂತ ನಾನು ಬೆಟರ್ ಅಂತ ಅನಿಸ್ತು. ಆಮೇಲೆ ನಾರಾಯಣ್ ಸರ್ ಬಂದು ನಿಂತ್ಕೊಂಡಾಗ ನಂಗೆ ಸ್ಕೂಲಲ್ಲಿ ನಮ್ಮ ಪ್ರಿನ್ಸಿಪಾಲ್ ಬಂದು ಗಂಭೀರವಾಗಿ ನಿಂತ್ಕೊಂತಾರಲ್ಲ, ಆ ಒಂದು ಭಾವನೆ ಬಂತು. ನಾನು ಇಲ್ಲಿಂದಾನೇ ನಮಸ್ಕಾರ ಮಾಡಿದೆ ಗುರುಜಿ. ನಮ್ಗೆ ಬಹಳ ಖುಷಿ ಆಯ್ತು ಅವ್ರು ನೋಡಿ. ಆಮೇಲೆ ಇನ್ನೊಂದಂದ್ರೆ ಗುರುಜಿ, ನಾನು ಅಷ್ಟೇ, ಈಗ ವಾಣಿ ಮೇಡಮ್ ಹೇಳ್ದಂಗೆ ಭೂವಿ ಅನ್ನೋದಕ್ಕೆ ಅವನಿ ಅಂತ ಕೂಡ ಅಂತಾರೆ ಗುರುಜಿ. ಬಹಳಷ್ಟೇ ಅವನಿ ಅಂತ ಇತ್ತು. ನಾನು ಅದನ್ನ ಕ್ವಶನ್ ಕೇಳ್ಬೇಕಂತ ಇದ್ದೆ, ಅವರು ಹೇಳಿದ್ರಲ್ಲ, ನಾನು ರೈಟ್ ಮಾರ್ಕ್ ಮಾಡ್ಕೊಂಡಿದ್ದೆ, ಆಮೇಲೆ ಹೇಳೋಣ ಅಂತ ಇದ್ದೆ. ಧನ್ಯವಾದಗಳು ಗುರುಜಿ, ಇಂಥ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ನಂದಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಾನು ಟೆಸ್ಟ್ ಗೆ ಫಸ್ಟ್ ಟೈಮ್ ಅಟೆಂಡ್ ಆಗಿದ್ದೆ ಗುರುಜಿ. 2 ಟೆಸ್ಟ್ ನಾನು ಮಿಸ್ ಮಾಡ್ಕೊಂಡಿದ್ದೆ. ಇದು ತುಂಬಾ ಚೆನ್ನಾಗಿತ್ತು ಗುರುಜಿ. ನನಗೂ ಅದೇ ನಮ್ದು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಮುಖ್ಯ, ಯಾಕಂದ್ರೆ ನಾವು ಏನ್ ತಪ್ಪಿರ್ತೇವೆ ಅಂತ ಅನ್ನೋದು ತಿಳಿಯುತ್ತೆ ಇಲ್ಲಿ. ನನಗೂ 44 ಅಂಕ ಬಂದಿದ್ದು ಖುಷಿ ತಂದಿದೆ ಗುರುಜಿ. ಅಷ್ಟು ಧ್ಯಾನ ಎಷ್ಟೇ ಬರ್ಲಿ, ಅಂಕಗಳು ಅನ್ನೋದು ಕೊನೆಯದು. ಹೌದು. ಮೊದಲನೇದು ಪ್ರಾಮುಖ್ಯತೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಗುರುಜಿ. ಅದೇ ಎಸ್ ನಮ್ಮ ಎಸ್ ಗುರಿ. ಅರ್ಥ ಆಯ್ತಾ? ಅಂಕಗಳು ಅನ್ನೋದು ಕೊನೆಯದಾಗಿ ಡಿಕ್ಲೇರ್ ಮಾಡ್ತೀವಿ. ಅದೆಲ್ಲ ನಾವು ಮೊದಲನೇದು ಏನು ಅದರ ಮೇಲೆ ಬಾದರಾಗಲ್ಲ. ಕೊನೆಯದಾಗಿ ಇಷ್ಟು ಬಂದಿದೆ ಅಂತ ನಾವು ಜಸ್ಟ್ ಗಣಾಂಕಗಳು ಜಸ್ಟ್ ಬರ್ಕೊಂತೀವಿ ಅಷ್ಟೇ. ಅದು ರೈಟ್. ಸರಿ ಗುರುಜಿ. ಅದೇ ತಪ್ಪು ಆಗಿದ್ದು ನಾವು ಇಲ್ಲಿ ತಿದ್ಕೊಳ್ಳಿಕ್ಕೆ ಮತ್ತೆ ಮನೇಲಿ ಮಾಡ್ಕೊಳ್ಳಿಕ್ಕೆ ನಮ್ಗೆ ಅನುಕೂಲ ಆಯ್ತು ಗುರುಜಿ. ಮರಣ ಮತ್ತೆ ಆಗ್ತದೆ. ಅವರು ಅದೇ ಪ್ರಶ್ನೆ ಉತ್ತರ ತಿಳಿಯುವಾಗ ನಿಮ್ಗೆ ಮರಣ ಆಗತ್ತೆ ನೇರವಾಗಿ. ಎಸ್ ಗುರುಜಿ. ಸರಿ ಗುರುಜಿ. ಮತ್ತೆ ಅವರು ಏನು ಶ್ರಮ ಪಟ್ಟು ಕ್ವಶನ್ ಪೇಪರ್ ತೆಗೆದು ಆನ್ಸರ್ ನಮ್ಗೆ ಇದು ಮಾಡಿದ್ರಲ್ಲ, ಅವ್ರಿಗೆ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಸ್ನೇಹಿತರೆ, ಬೇರೆಯವರು ಕೂಡ ಮಾತಾಡ್ಬೋದಲ್ಲ. ಎಕ್ಸಾಮ್ ಪರವಾಗಿಲ್ಲ. ಏನ್ ಅನಿಸ್ತಾ ಇದೆ ಇದೊಂದು ಮಹಾವತಾರ್ ಫೌಂಡೇಶನ್ ಮಾಡ್ತಕ್ಕಂಥ ಪ್ರಯತ್ನ? ಏನ್ ಅನಿಸ್ತಾ ಇದೆ ನಿಮಗೆ? ದಯವಿಟ್ಟು ಅದನ್ನ 2 ಅನಿಸಿಕೆ ಹೇಳ್ಬೋದಲ್ಲ ಯಾರಾದ್ರೂ? ಲೋಕೇಶ್ ಮಾಂಡೆ ಅವರು ಮಾತಾಡಿ. ಏನು ಮಧ್ಯದಲ್ಲಿ ಮಾತಾಡೋದೇ ಬಿಟ್ಬಿಟ್ರಿ ನೀವು? ಇಲ್ಲ, ನಾನು ಇದು ಅನ್ಮ್ಯೂಟ್ ಮಾಡಿದ್ದೀನಿ. ಲೋಕೇಶ್ ಮಾಂಡ್ಯ. ನೆಕ್ಸ್ಟ್ ಮಿಕ್ಕಿದವರು ಹೊಸ ಮಾಸ್ಟರ್ಸ್ ಯಾರ್ಯಾರು ನಿಮ್ಮ ಅನುಭವ ಇವತ್ತಿನ ಪ್ರಶ್ನೋತ್ತರ ಅಟೆಂಡ್ ಆಗಿದ್ರಲ್ಲ, ಅನುಭವ ಹಂಚ್ಕೊರಿ. ಯೂನಿವರ್ಸ್ ಮಾತಾಡಿ. ಅವ್ರ ಹೆಸರೇ ಯೂನಿವರ್ಸ್ ಇಟ್ಬಿಟ್ಟಿದ್ದಾರೆ. ಯೂನಿವರ್ಸ್ ಮಾತಾಡ್ಬೋದು. ನೆಕ್ಸ್ಟ್ ಹರೀಶ್ ಅವರೇ ಮಾತಾಡಿ, ನಿಮ್ಮ ಅನಿಸಿಕೆ ಹೇಳಿ. ಎಲ್ಲರೂ ಮಾತಾಡ್ಬೇಕು. ಅಂದ್ರೆ ಒಂದು ಹೊಸ ಯೋಜನೆ ಸ್ಟಾರ್ಟ್ ಆಗಿದ ಮೇಲೆ ಅದು ಏನಾಗ್ತಾ ಇದೆ, ಅದರಿಂದ ಫಲಿತ ಆಗ್ತಾ ಇದೆಯಾ, ಏನ್ ಅನಿಸ್ತಾ ಇದೆ, ನಿಮ್ಮ ಅನುಭವ ಅನ್ನೋದು, ನಿಮ್ಮ ಅನಿಸಿಕೆ ಕೊಡಬೇಕು. ರಾಜನ್ ಅವರೇ ಮಾತಾಡಿ. ದಯವಿಟ್ಟು ಯಾರಿಗೆ ಅನ್ಮ್ಯೂಟ್ ಮಾಡ್ಕೊಳಕ್ ಬರ್ತಾ ಇದೆ ಅವ್ರು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಇಲ್ಲ ಹ್ಯಾಂಡ್ ರೈಸ್ ಮಾಡಿದ್ರೆ ಅವಕಾಶ ಕೊಡ್ತೀವಿ. ಗುರುಜಿ ಒಂದ್ ಟೈಮ್ ಅನ್ಮ್ಯೂಟ್ ಕೊಟ್ಟು ನೋಡಿ ಗುರುಜಿ. ಅನ್ಮ್ಯೂಟ್. ಹಾ, ಅವ್ರೇ ಟಚ್ ಮಾಡ್ಕೊಂಡ್ರೆ ಆನ್ ಆಗಂಗೆ. ಎಸ್, ಕೊಡ್ತೀವಿ. ಎಸ್ ಸ್ನೇಹಿತರೆ, ಯಾರಾದ್ರೂ ನೀವು ಮಾತಾಡ್ಬೇಕಂದ್ರೆ ಯಾವ ಮೈಕ್ ಹತ್ರ ಟಚ್ ಮಾಡಿ ಆನ್ ಆಗುತ್ತೆ, ಮಾತಾಡ್ಬೋದು. ನೀವು ಇಲ್ಲಿ ಭಾಗವಹಿಸ್ಬೇಕಾಯ್ತು, ಎಕ್ಸಾಮ್ ಮಾರ್ಕ್ಸ್ ಇದು ಉತ್ತರ ಬರಿಬೇಕಾಯ್ತು, ಮಾರ್ಕ್ಸ್ ತೆಗಿಬೇಕಂತ ಉದ್ದೇಶ ಅಲ್ಲ. ಈ ಮಹಾವತಾರ್ ಫೌಂಡೇಶನ್ ಎಲ್ಲರೂ ಟೀಮ್ ಸೇರಿ ಮಾಡ್ತಕ್ಕಂಥ ಪ್ರಯತ್ನ ಏನ್ ಅನಿಸ್ತಾ ಇದೆ ನಿಮಗೆ? ಇದೊಂದು ಒಳ್ಳೆ ಮಾರ್ಗದಲ್ಲಿ ಹೋಗ್ತಾ ಇದೆಯೋ, ಅಥವಾ ನಿಮಗೆ ಯಾವ್ದಾದ್ರು ಟಫ್ ಆಗ್ತಾ ಇದೆಯೋ, ಯಾರಾದ್ರೂ ಹಿಂಸೆ ಆಗ್ತಾ ಇದೆ? ಹಾಗೆ ಏನಪ್ಪ ನಾವು ಕ್ಲಾಸ್ ಕೇಳೋಣ ಅಂತ ಬಂದ್ವಿ, ಇವ್ರು ಏನೇನೋ
ನಮ್ಗೆ ತಲೆ ಬಿಸಿ ಹಚ್ಚಿದಾರಂತ ಆತರ ಏನಾದ್ರು ಇದ್ರು ಕೂಡ ನಿಮ್ಮ ಅನಿಸಿಕೆಗಳನ್ನ ಹೇಳ್ಕೋಬಹುದು. ಮಂಜುಳಾ ಅವರು ಮಂಜುಳಾ ರಾಜಣ್ಣ ಅವ್ರು ಮಾತಾಡಿ. ನಮಸ್ತೆ ಸರ್. ಪ್ರೋಗ್ರಾಮ್ ತುಂಬಾ ನಮಸ್ತೆ. ಚೆನ್ನಾಗಿದೆ, ಕ್ವಶನ್ ಅಂಡ್ ಆನ್ಸರ್ ಚೆನ್ನಾಗಿದೆ. ಆತರ ಏನ್ ಅನ್ಸಿಲ್ಲ. ಪ್ರೋಗ್ರಾಮ್ ಎಲ್ಲಾರ್ಗು ಮಾಹಿತಿ ಒಳ್ಳೊಳ್ಳೆ ರೀತಿ ಸಿಕ್ಕಿದೆ. ಆರೋಗ್ಯ ಬಗ್ಗೆ ಆಗ್ಲಿ, ಇನ್ನೊಂದೇ ಆಗ್ಲಿ, ಯೋಗಾಸನ ಪ್ರತಿಯೊಂದು ಸಿಗ್ತಾ ಇದೆ. ಆತರ ಏನ್ ಥಿಂಕಿಂಗ್ ಇಲ್ಲ. ಒಂದೊಂದ್ಸತಿ ಕ್ವಶನ್ ಅಂಡ್ ಆನ್ಸರ್ಗೆ ನಾವು ಅಟೆಂಡ್ ಆಗ್ತೀವಿ, ಒಂದೊಂದ್ಸತಿ ಆಗಲ್ಲ. ಅದೊಂದ್ ಬಿಟ್ರೆ ಬೇರೆ ಎಲ್ಲ ಚೆನ್ನಾಗಿದೆ ಸರ್ ಪ್ರೋಗ್ರಾಮ್. ಆತರ ಏನಿಲ್ಲ. ಥ್ಯಾಂಕ್ ಯು ಸರ್. ಗೀತಾ ಮೇಡಮ್ಗೂ ಆಣೆಕ್ ಸರ್ಗೂ ತುಂಬಾ ಧನ್ಯವಾದ ಕ್ವಶನ್ ಅಂಡ್ ಆನ್ಸರ್ ಹೇಳಿದ್ಕೆ. ಆದ್ರೆ ನಾವು ಕ್ವಶನ್ ಅಂಡ್ ಆನ್ಸರ್ಗೆ ಜಾಯಿನ್ ಆಗಕ್ ಆಗ್ಲಿಲ್ಲ, ಲಾಸ್ಟ್ ಜಾಯಿನ್ ಆದೆ, ಹಾಗಾಗಿ ನಾನು ಮಾಡಿಲ್ಲ ಸರ್. ರೈಟ್. ಓಕೆ, ಥ್ಯಾಂಕ್ ಯು ಸರ್. ಇದು ಅಂದ್ರೆ ನಿಷ್ಠವಾಗಿ ಮಾಡಕ್ಕೆ ಪ್ರಯತ್ನ ಮಾಡಿ, ತುಂಬಾ ಒಳ್ಳೆ ಫಲಿತ ಸಿಗತ್ತೆ ನಿಮ್ಗೆ. ಖಂಡಿತ ಸರ್. ಇದು ಯಾಕಂದ್ರೆ ಇದು ಅಂದ್ರೆ ಈಗ ಸ್ಟಾರ್ಟ್ ಮಾಡಿದ್ವಿ, 2 ವಾರ ಆಯ್ತು, ಇದು 3ನೇ ವಾರ. ನಮ್ಗೆ ಅನ್ಕೋಬಹುದು ಅಂದ್ರೆ ಇದೇನೋ ಅಷ್ಟು ನಮ್ಗೇನು ಅಷ್ಟು ಅವಶ್ಯಕತೆ ಇದೆಯಾ, ಕೇಳಿಸ್ಕೊಂಡು ಹೋಗ್ತಾ ಇದೀವಲ್ಲ ಅಂದ್ರೆ. ಈ ಶ್ರವಣ ಮನನ ಇದೆಯಲ್ಲ, ಮನನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಎಷ್ಟೋ ವಿಷಯಗಳು ಕೇಳಿಸ್ಕೊಂತೀವಿ ಜೀವನದಲ್ಲಿ, ಎಷ್ಟೋ ವಿಷಯಗಳು ಜ್ಞಾನ ಕೇಳಿಸ್ಕೊಂತಾ ಇರ್ತೀವಿ, ಆದ್ರೆ ಅದು ಒಳಗಡೆ ನಮ್ಮ ಮಸ್ತಿಷ್ಕದಲ್ಲಿ ಇಲ್ಲ ಅಂದ್ರೆ ವೇಸ್ಟ್ ಅದು. ಅದೊಂಥರ ಏನೋ ಹೇಳ್ತಾರಲ್ಲ, ಪುಸ್ತಕ ಓದಿದ್ವಿ ಅಷ್ಟೇ ಬಿಟ್ಬಿಟ್ಟಿದ್ವಿ. ಆದ್ರೆ ಮಸ್ತಕದಲ್ಲಿ ಕೂತ್ಕೊಂಡಿದ್ರೆ, ಅದು ಜೀರ್ಣ ಆಗಿದ್ರೆ ಅವಾಗ ನಿಮ್ಮ ಜ್ಞಾನ ಆಗತ್ತೆ. ಅದೇ ನಾವ್ ಹೇಳ್ತೀವಲ್ಲ, ಅನುಭವೇ ಜ್ಞಾನ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ನಿಮ್ಮ ಜ್ಞಾನ ಆಗೋಂತವರೆಗೂ ನೀವು ಪಠನ ಮಾಡ್ತಾನೆ ಇರ್ಬೇಕಾಗತ್ತೆ, ಮನನ ಮಾಡ್ತಾನೆ ಇರ್ಬೇಕಾಗತ್ತೆ. ಅಷ್ಟು ಸುಲಭ ಅಲ್ಲ. ಅಂತರ ಪರಿವರ್ತನೆ ಆಗೋದು ಅಂತ ಸುಲಭ ಅಲ್ಲ. ಅಂತರ ಪರಿವರ್ತನೆ ಅಷ್ಟು ಸುಲಭ ಅಲ್ಲ. ಪದೇ ಪದೇ ಹೇಳ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ಶ್ರವಣ ಮನನ ಯಾವಾಗ್ಲೂ ಮಾಡ್ಕೊಂತಾನೆ ಇರ್ಬೇಕು. ನಿತ್ಯ ಜೀವನದಲ್ಲಿ ಮನನ ಯಾವಾಗ್ಲೂ ಇಂಪಾರ್ಟೆಂಟು. ಅದಕ್ಕೆ ಈ ಪ್ರಶ್ನೋತ್ತರ ಅನ್ನೋದನ್ನು ಈ ಮನನಕ್ಕೋಸ್ಕರನೇ ಮತ್ತೆ. ಸೊ ವೇಗವಂತವಾಗಿ ವಿಕಾಸಕ್ಕೆ. ರೈಟ್. ಒಳ್ಳೇದಮ್ಮ. ರಾಜಣ್ಣ ಅವ್ರು ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. 3 ವಾರಗಳಿಂದ ಮಲ್ಲಪ್ಪ ನಾಯ್ಕ ಸರ್ ಅದ್ಭುತವಾಗಿ ಕ್ವಶನ್ ಪೇಪರ್ ನ ರೆಡಿ ಮಾಡಿ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಬಹಳ ಒಳ್ಳೆ ಪ್ರಶ್ನೆ ಪತ್ರಿಕೆಯನ್ನು ಉತ್ತರ ಮಾಡಿ ಎಲ್ಲರಿಗೂ ಮನಮುಟ್ಟುವಂತೆ ಮಾಡ್ತಾ ಇದ್ರು. ಆದ್ರೆ ಇವತ್ತು ನಮ್ಮ ಗುರುಗಳು, ನಾನು ಪ್ರೈಮರಿ ಸ್ಕೂಲಲ್ಲಿ ಓದ್ತಾ ಇರ್ಬೇಕಾದ್ರೆ ನಮ್ಮ ಗುರುಗಳು ಇವತ್ತಿನ ದಿವಸ ಪ್ರಶ್ನೆ ಪತ್ರಿಕೆಯನ್ನು ವಾಚನ ಮಾಡ್ತಕ್ಕಂತ ನಾರಾಯಣ ನಾಯ್ಕ ಮಾಸ್ಟರ್ ಅವರು ಅದ್ಭುತವಾಗಿ ಅವರೇನೋ ವಾಚನ ಮಾಡಿದ್ರು. ಆದ್ರೆ ಅವರೇ ತಯಾರು ಮಾಡಿರ್ತಕ್ಕಂಥ ಕ್ವಶನ್ ಪೇಪರ್ ಅಂತ ನನಗೆ ಅನಿಸ್ಲಿಲ್ಲ. ಆದ್ರೂ ಕೂಡ ಅವರು ಸುಲಲಿತವಾಗಿ ಕನ್ನಡ ಭಾಷೆಯಲ್ಲಿ ಎಲ್ಲಾ ಮನಮುಟ್ಟುವಂತೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿ ಎಲ್ಲ ಧ್ಯಾನಾರ್ಥಿಗಳಿಗೆ ಸುಲಲಿತವಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ರು. ಆದ್ರೆ ಆಧ್ಯಾತ್ಮಿಕ ವಿಚಾರಗಳು ಹೆಚ್ಚಿನದಾಗಿ ಇಲ್ಲ ಅಂತಕ್ಕಂಥ ಒಂದು ಕೊರತೆ ನನಗೆ ಕಾಣಿಸ್ತು. ದಯವಿಟ್ಟು 1 ವಾರದಲ್ಲಿ ಆಗ್ತಕ್ಕಂತ ವಾಚನ ಮಾಡ್ತಕ್ಕಂತ ಕ್ಲಾಸ್ ಕೊಡ್ತಕ್ಕಂತ ಮಾಸ್ಟರ್ಗಳು ಯಾವ ರೀತಿಯಲ್ಲಿ ಆಧ್ಯಾತ್ಮಿಕ ವಿಚಾರಗಳನ್ನ ಹೇಳ್ತಾರ ಅವತ್ತೇ ಅದ್ರ ಬಗ್ಗೆ ಕ್ವಶನ್ ಗಳನ್ನ ತಯಾರು ಮಾಡ್ಕೊಂಡು, ಕೊನೆಯದಾಗಿ ಶುಕ್ರವಾರದ ಸಾಯಂಕಾಲಕ್ಕೆ ಕ್ವಶನ್ ಪೇಪರ್ ನ ತಯಾರು ಮಾಡ್ಕೊಂಡು ಶನಿವಾರ ಮಾರ್ನಿಂಗು ಯಾವುದೇ ರೀತಿಯಲ್ಲಿ ವಿಡಿಯೋ ಇದರಲ್ಲಿ ಬರದಲ್ಲಿ ಕಂಪ್ಯೂಟರ್ ಅಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಪುನಃ ಹೇಳ್ದಲೆ ಒಂದ್ ಕಡೆಯಿಂದ 1 to 60 ವರ್ಗುನು ಸುಲಲಿತವಾಗಿ ಇರ್ತಕ್ಕಂಥ ಕ್ವಶನ್ ಪೇಪರ್ ತಯಾರು ಮಾಡಿಬಿಟ್ರೆ ಮಾಸ್ಟರ್ಗಳಿಗೆ ಅನುಕೂಲ ಆಗುತ್ತಾ ಅಂತ ನನ್ನ ಭಾವನೆ ಸರ್. ರೈಟ್. ಖಂಡಿತ. ಪ್ರತಿಯೊಂದು ದಿವಸ ಅವತ್ತು ಏನೇ ಕ್ಲಾಸ್ ಆದ್ರೂ ಕ್ಲಾಸ್ ಎಂಡ್ ಅಲ್ಲಿ ಕ್ಲಾಸ್ ಎಂಡ್ ಅಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತಕ್ಕಂಥ ಕ್ವಶನ್ಗಳು ಆಧ್ಯಾತ್ಮಿಕವಾಗಿ ಅವತ್ತಿನ ದಿವಸ ಸೆಷನ್ ಏನ್ ಮಾಡ್ತಾರ ಅವತ್ತಿನ ಆ ಸಬ್ಜೆಕ್ಟ್ ಅಲ್ಲಿ ಬರ್ತಕ್ಕಂಥ ಕ್ವಶನ್ಗಳು ಒಂದು 4-5 ಇರ್ಬೋದು, 10 ಇರ್ಬೋದು, ಅವತ್ತೇ ಸೆಲೆಕ್ಷನ್ ಮಾಡ್ಕೊಂಡು ಬರ್ಕೊಂಡು ಇಟ್ಕೊಂಡಿರ್ಬೇಕು. ಆಮೇಲೆ ವಾರ ಪೂರ್ತಿ ಆದ್ಮೇಲೆ ಶುಕ್ರವಾರ ಸಾಯಂಕಾಲ ಇಡೀ ಕ್ವಶನ್ ಪೇಪರ್ ನ ತಯಾರು ಮಾಡ್ಕೊಂಡು ನಿಮ್ಮ ಇದಕ್ಕೆ ಕಳಿಸ್ಕೊಟ್ಟು ಅದನ್ನ ವೆರಿಫೈ ಮಾಡಿ ಒಂದೇ ಸಾರಿ ಕಂಪ್ಯೂಟರ್ ಅಲ್ಲಿ ಶನಿವಾರ ದಿವಸ ನಾವು ಕ್ವಶನ್ ಪೇಪರ್ ಗೆ ರೆಡಿ ಆಗಿ ಬಿಡ್ಬೇಕಾದ್ರೆ ಒಂದೇ ಸಾರಿ ಬಿಡ್ಬೇಕು. ಎಡಿಟ್ ಅವು ಇವು
ಕ್ವಶನ್ಗಳು ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಅಂತ ನನ್ನ ಭಾವನೆ. ಹೌದು, ದಯವಿಟ್ಟು ಹೌದು, ಹೌದು. ತಿಳ್ಕೊಬಾರ್ದು. ಹೌದು. ಯಾಕಂದ್ರೆ ಇದು ಒಳ್ಳೆ ಅಭ್ಯಾಸ ಕೂಡ ಅನಿಸಿದೆ. ಇದು ಇನ್ನು ಇದೇ ರೀತಿಯಾಗಿ ಮುಂದುವರಿಲಿ ಅಂತ ನನ್ನ ಆಶಾಭಾವನೆ. ಥ್ಯಾಂಕ್ ಯು ಗುರುಜಿ. ರೈಟ್, ಥ್ಯಾಂಕ್ ಯು. ರೈಟ್. ಸೊ ಅವತ್ತು ಅಂದ್ರೆ ಸೆಷನ್ ಆಗ್ತಾ ಇರುವಾಗ ನೋಟ್ ಮಾಡ್ಕೋಬಹುದು. ಎಲ್ಲ ನೋಟ್ಸ್ ಮಾಡ್ಕೊಂಡಿದ್ದಿದ್ರೆ ಕೊನೆಗೆ ನಿಮ್ಗೆ ಪ್ರಶ್ನೆ ತಯಾರು ಮಾಡಕ್ಕೆ ನಿಮ್ಗೆ ಅವಕಾಶ ಸಿಗತ್ತೆ. ಎರಡನೇದೇನಂದ್ರೆ ಇಲ್ಲ ಅಂದ್ರೆ ಆತರ ಇಲ್ಲ ಅಂದ್ರೆ ಸೆಷನ್ ಆದ್ಮೇಲೆ ಮಧ್ಯಾಹ್ನ ಮೇಲೆ ವಿಡಿಯೋ ಬಂದ್ಮೇಲೆ ವಿಡಿಯೋ ಮತ್ತೆ ಒಂದ್ಸರಿ ಮೊದಲಿಂದ ಲಾಸ್ಟ್ ವರ್ಗು ನೋಡಿ ಅಲ್ಲಿನೂ ಪ್ರಶ್ನೆಗಳು ರೆಡಿ ಮಾಡ್ಕೋಬಹುದು. ಅದು ಯಾರು ಪ್ರಶ್ನೋತ್ತರ ರೆಡಿ ಮಾಡ್ತಾ ಇದ್ದಾರೋ, ಈಗ ಮಲಪ್ಪ ನಾಯಕ್ ಅವರ ಅನುಪಸ್ಥಿತಿಯಲ್ಲಿ ಮಾಡ್ತಾ ಇರುವಂತ ಗೀತಾ ಮೇಡಮ್ ಅಂಡ್ ನಾರಾಯಣ್ ನಾಯಕ್ ಸರ್, ಇವರು ನೆಕ್ಸ್ಟ್ ಪ್ರಯತ್ನ ಆತರ ಮಾಡ್ಲಿ ಅಂತ ನಾವು ಎಲ್ಲರೂ ಆಶಿಸ್ತೀವಿ. ರೈಟ್, ಓಕೆ. ನೆಕ್ಸ್ಟ್ ಕೊಟ್ಬಿಡಿ ಗುರುಜಿ ಅವಕಾಶನ. ಮಾರ್ಚ್ ತಿಂಗಳಿಂದ ಮಾರ್ಚ್ ತಿಂಗಳಿಂದ ಬೇರೆಯವ್ರಿಗೆ ಅವಕಾಶ ಕೊಡಿ ಗುರುಜಿ. ಏನೋ ಹೇಮಾಪೇಟಕರ್ ಅವರ ಕ್ವಶನ್ ಪೇಪರ್ ತೋರ್ಸ್ದಂಗ ಆಯ್ತು ಗುರುಜಿ. ಇಲ್ಲ, ಅಲ್ಲ, ಬೇರೆಯವ್ರಿಗೆ ಅವಕಾಶ PDF ಕೊಡಿ ಅಂತಲ್ಲಮ್ಮ, ನೀವು ಅವಕಾಶ ತಗೊಂಡು ನೀವು ಮಾಡಿ. ನೀವು ಅಂದ್ರೆ ನಿಮ್ಗೆ ಅದ್ರಲ್ಲಿ ತೊಂದರೆ ಇದೆ ಅಂತಂದ್ರೆ ಇನ್ನೊಬ್ರಿಗೆ ಶಿಫ್ಟ್ ಮಾಡೋಣ. ಈಗ ಮಲಪ್ನಾಥ್ ಸರ್ ಅವರು ಮತ್ತೆ ವಾಪಸ್ ಬಂದ್ರೆ ಮತ್ತೆ ತಗೊಳ್ಳಿ. ಈಗ ನೀವು ಎಷ್ಟುವರೆಗೆ ಮಾಡಕ್ಕಾಗತ್ತೆ ಅದು ನೋಡ್ಕೊಳ್ಳಿ. ನೆಕ್ಸ್ಟ್ ಮೇ ಬಿ ಇನ್ನೊಂದು ವಾರ ಮಾಡಕ್ಕಾಗತ್ತಾ? ಇನ್ನೊಂದು ವಿಜಯಲಕ್ಷ್ಮಿ ಮೇಡಮ್ ಅವ್ರು ಕೂತ್ಕೊಂಡು ಸ್ವಲ್ಪ ಬರಿದ್ರೆ ಖಂಡಿತ ಬರುತ್ತೆ, ಒಳ್ಳೆ ಪ್ರಶ್ನೆಗಳು ಬರುತ್ತೆ. ನೋಡ್ಕೊಳ್ಳಿ, ಸರಿ, ಚೆಕ್ ಮಾಡ್ಕೊಳ್ಳಿ. ಆಗಿಲ್ಲ ಅಂದ್ರೆ ಮತ್ತೆ ಇನ್ನೊಬ್ರಿಗೆ ಅವಕಾಶ ಹೋಗುತ್ತೆ. ರೈಟ್. ಯಾವ ಮೇಡಮ್ ಮಾತಾಡಿ. ಗುರುಜಿ, ಈ ತರ ನೀವು PDF ಕಳ್ಸಿದ್ನ ಅದನ್ನ ಕಾಪಿ ಮಾಡಿ ಇಟ್ಕೊಂಡ್ಬಿಟ್ಟಿದೀನಿ, ಪ್ರಶ್ನೆ ಉತ್ತರ. ಅವಾಗ ಮತ್ತೆ ಮನನ ಮಾಡ್ತಾ ಇದ್ರೆ ಯಾವಾಗೂ ಟಚ್ ಅಲ್ಲಿ ಇರುತ್ತೆ. ಒಂಥರ ಕ್ಲಾಸಿಗೆ ಬರೋ ಮೊದ್ಲು ಇಟ್ ಇಸ್ ಅ ಗುಡ್ ರಿವಿಷನ್ ಅಂತ ನನ್ಗನ್ಸುತ್ತೆ. ತುಂಬಾನೇ ಹೆಲ್ಪ್ ಆಗುತ್ತೆ. ಏನಾದ್ರೂ ಅದು ಇದು ಮಾಡೋ ಬದಲು ಮನನ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಗುರುಜಿ. ಥ್ಯಾಂಕ್ ಯು ಗುರುಜಿ. ಎಸ್, ಥ್ಯಾಂಕ್ ಯು ಮೇಡಮ್. ಎಸ್ ಸ್ನೇಹಿತರೆ, ಇನ್ನೊಂದು ಇಬ್ರಿಗೆ ಮಾತ್ರ ಅವಕಾಶ ಕೊಡ್ತಾ ಇದ್ದೇವೆ. ದೀಪಾ ಎಸ್ ಮೇಡಮ್ ಮತ್ತು ಸುನಂದಾ ಮೇಡಮ್, ನೀವು ಒಂದು 2 ಮಾತಾಡಬಹುದಾ? ಏನ್ ಅನ್ಸ್ತಾ ಇದೆ ಇವತ್ತಿನ ಪರೀಕ್ಷೆ? ಅಥವಾ ಸವಿತಾ ಮೇಡಮ್ ನೀವಾದ್ರೂ ಮಾತಾಡಬಹುದು. ಎಸ್, ಪೂರ್ಣಿಮಾ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಲ್ರೆಡಿ ಅನ್ಮ್ಯೂಟ್ ಆಪ್ಷನ್ ಇದೆ ಅಲ್ಲ, ಎಲ್ಲರಿಗೂ ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದ್ವಿ. ನಮಸ್ತೆ ಗುರುಜಿ, ನಾನು ಅದೇ ವೇಟ್ ಮಾಡ್ತಿದ್ದೆ ಆಪ್ಷನ್ಗೆ. ಹಾ, ಗುರುಜಿ, ಇದು ಇನ್ನೊಂದು ತುಂಬಾ ಒಳ್ಳೆ ಇದು ನಾನು ಅದ್ರೆ ಪಾರ್ಟಿಸಿಪೇಟ್ ಮಾಡಕ್ಕಾಗ್ಲಿಲ್ಲ. ಪುನರ್ಮನನ ಮಾಡ್ಕೊಳಕ್ಕೆ ಒಂದು ಒಳ್ಳೆ ಅವಕಾಶ. ಇನ್ನೊಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡ್ರೆ ಇನ್ನು ಸ್ವಲ್ಪ ಚೆನ್ನಾಗಿರುತ್ತೆ. ಗೂಗಲ್ ಫಾರ್ಮ್ ಅಂತ ಒಂದ್ ಬರುತ್ತೆ ಗುರುಜಿ ಆಪ್. ಕ್ವಶನ್ ಪೇಪರ್ ಮಾಡೋರು ಅದ್ರಲ್ಲಿ ಕ್ವಶನ್ ಟೈಪ್ ಮಾಡ್ಬಿಟ್ರೆ ವಾಯ್ಸ್ ತಗೊಳತ್ತದು, ಟೈಪ್ ಆಗತ್ತೆ. ಸೊ ಅದ ಆಪ್ಷನ್ಸ್ ಅಲ್ಲೇ ಕೊಡುತ್ತೆ. ಆ ಲಿಂಕ್ ಅನ್ನ ಇದ್ರಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬಿಟ್ರೆ ಅದನ್ನ ಓಪನ್ ಮಾಡ್ಕೊಂಡು ಅವರು ಒಂಥರ ಆಪ್ಷನ್ ಮಲ್ಟಿಪಲ್ ಚಾಯ್ಸ್ ತರ ಅದನ್ನ ಪ್ರೆಸ್ ಮಾಡಿದ್ರೆ ಇಮಿಡಿಯೇಟ್ ಸ್ಕೋರ್ ಬಂದ್ಬಿಡುತ್ತೆ ಗುರುಜಿ. ಅದು ನೆಕ್ಸ್ಟ್ ಲೆವೆಲ್. ನಾವು ಫಸ್ಟ್ ಲೆವೆಲ್ ಅಲ್ಲಿ ಇದೀವಿ ಗುರುಜಿ. ನಾವು ಕೋವಿಡ್ ಅಲ್ಲಿ ಮಕ್ಕಳಿಗೆ ಈ ತರ ಆನ್ಲೈನ್ ಕ್ಲಾಸ್ ನಡೆಸ್ಬೇಕಾದ್ರೆ ಗೂಗಲ್ ಫಾರ್ಮ್ ಅಂತ ಒಂದು ಆಪ್ ಇದೆ, ಅದ್ರಲ್ಲೇ ಕ್ವಶನ್ ಪೇಪರ್ ರೆಡಿ ಮಾಡ್ಬಿಟ್ರೆ ಅದ್ ಲಿಂಕ್ ಈ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬಿಟ್ರೆ ಅದನ್ನ ಓಪನ್ ಮಾಡ್ಕೊಂಡು ಅವರು ಯಾವ್ಯಾವ್ದು ಕರೆಕ್ಟ್ ಆನ್ಸರ್ ಅಂತ ಅನ್ಬಿಟ್ಟು ಟಿಕ್ ಮಾಡ್ಬಿಡ್ತಾರೆ. ಎಷ್ಟಾದ್ರೂ ಕ್ವಶನ್ಸ್ ಕೊಡ್ಬೋದು. ಇಮಿಡಿಯೇಟ್ ಸ್ಕೋರು ಯಾರು ಎಕ್ಸಾಮ್ ನಡೆಸ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಗುರುಜಿ, ನೇಮ್ ವೈಸ್. ರೈಟ್ ಮಾ, ಅದು ಯೋಜನೆ ಸ್ವಲ್ಪ ನೀವೇ ಏನಾದ್ರು ಐಡಿಯಾ ಕೊಟ್ಟು ಆಯ್ತು ಗುರುಜಿ, ನಾನು ಬಹಳ ದಿನ ಆಯ್ತು ಅದನ್ನ ನೋಡಿ. ಒಂದ್ಸರಿ ಟ್ರೈ ಮಾಡ್ಬಿಟ್ಟು ನಾನು ಯಾರು ಸಣ್ಣೇಗೌಡಣ್ಣ ಅವ್ರಿಗೆ ಹೇಳ, ಯಾರು ಆಯೋಜಕರಿದ್ದಾರೆ ಅವ್ರಿಗೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತೀನಿ. ನಾನ್ ಫಸ್ಟ್ ಇನ್ನೊಂದ್ಸರಿ ಮಾಡ್ಬಿಟ್ಟು ಹೇಳ್ತೀನಿ. ನಾನು ಇದು ನೋಡಿದಾಗ ಅನ್ನಿಸ್ತು ಅದು ಇನ್ನೂ ಸುಲಭ ಅನ್ಸ್ಬೋದು ಅಂತ. ಪ್ರಿಪರೇಷನ್ಗೂ ಸುಲಭ ಅನ್ಸುತ್ತೆ, ಮತ್ತೆ ಸ್ಕೋರ್ ಡೀಟೇಲ್ಸ್ ನೀಟಾಗಿ ಬರುತ್ತೆ ವಿತ್ ನೇಮು ಸ್ಕೋರು ಎಲ್ಲ ಅಭ್ಯಾಸಗಳಾಗಲ್ಲ. ನೋಟ್ ಎಲ್ಲ ಅದ್ರಲ್ಲೇ ಮಾಡ್ಕೊಂಡ್ಬಿಡುತ್ತಲ್ವಾ, ಹಾಗಾಗಿ ಇನ್ನೊಂದು ಕಡೆ ನೋಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಎಲ್ಲರಿಗೂ ಕ್ಲಿಯರ್ ಆಗಿ ಕಾಣುತ್ತದು. ಓಕೆ ಮ್ಯಾಮ್, ಅದು ನೆಕ್ಸ್ಟ್ ಪ್ಲಾನ್ ಮಾಡ್ಕೊಳ್ಳೋಣ. ಟೆಕ್ನಾಲಜಿಯನ್ನ ಚೆನ್ನಾಗಿ ಬಳಕೆ ಮಾಡ್ಕೊಳ್ಳೋಣ ಮೇಡಮ್. ಬನ್ನಿ ಆದಷ್ಟು ಬೇಗ. ಓಕೆ, ಆಯ್ತು ಗಣ್ಣವ್ರೆ, ಥ್ಯಾಂಕ್ ಯು. ಸುನಂದಾ ಬಿ ಮೇಡಮ್ ಮಾತಾಡಿ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ. ನಮಸ್ತೆ ಸರ್. ಈಗ ನಂದು
ಬಹಳ ಕಡಿಮೆ ಮಾರ್ಕ್ಸ್ ಬಂತ. ಅಂದ್ರೆ ನಾವು ಡ್ಯೂಟಿಗೆ ಬರೋರಲ್ಲ, ಹಾಗಾಗಿ ಸ್ವಲ್ಪ ಅರ್ಧಕ್ಕೆ ನಿಲ್ಸಿದೆ. ಪರೀಕ್ಷೆ ಕ್ವಶನ್ ಪೇಪರ್ ತುಂಬಾ ಚೆನ್ನಾಗಿತ್ತು ಸರ್. ಚೆನ್ನಾಗಿ ಆನ್ಸರ್ ಅನ್ನು ಮಾಡಿದ್ವಿ. ನಮ್ಗೆ ಮತ್ತೊಮ್ಮೆ ಮನನ ಮಾಡ್ಕೊಳ್ಲಿಕ್ಕೆ ಒಳ್ಳೆಯದು ಇದು. ಈಗ ಪೂರ್ಣಿಮಾ ಮೇಡಮ್ ಹೇಳಿದ ತರ ಗೂಗಲ್ ಫಾರ್ಮ್ ಆದ್ರೆ ಎಲ್ರು ಚೆನ್ನಾಗಿ ಆನ್ಸರ್ ಅನ್ನ ಮಾಡ್ಬೋದು ಅಂತ ನಂದು ಒಂದು ಅನಿಸಿಕೆ, ಅಭಿಪ್ರಾಯ ಸರ್. ಎಸ್, ಥ್ಯಾಂಕ್ ಯು ಮೇಡಮ್. ನಿಮ್ಮ Okay, sir. ಸಲಹೆಯನ್ನ ನಾವು ಸ್ವೀಕರಿಸ್ತೇವೆ. ಇಲ್ಲೆಲ್ಲ ಮಾಸ್ಟರ್ಸ್ ಜನ ಬಹಳ ಇದ್ದೀರಾ, ಟೀಚರ್ಸ್. ನೀವು ಹೊಸ ಟೆಕ್ನಾಲಜಿ ಏನ್ ಬಂದಿದೆ ಆಲ್ರೆಡಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಲ್ಲಿ, ಅದನ್ನೆಲ್ಲ ನೀವು ನಮಗೆ ಪ್ರೆಸೆಂಟ್ ಮಾಡಿದ್ರೆ ನಾವು ಕೂಡ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಪ್ರೆಸೆಂಟ್ ಹೇಳ್ತಾ ಮಾಡಬೇಕು, ಮತ್ತೆ ಅವರೇ ಸ್ವಲ್ಪ ಅದನ್ನು ಯೋಜನೆನ ಮುಂದುವರಿಸಬೇಕು. ಅಂದ್ರೆ ಎಸ್, ಅದನ್ನ ನೀವೇ ಕೇರ್ ತಗೋಬೇಕಾಗತ್ತೆ ಅದನ್ನ. ಲೀಡ್ ಮಾಡ್ಬೇಕಾಗತ್ತೆ ಅವರೇ. ಯಾಕಂದ್ರೆ ಈಗ ಆ ರೀತಿಯಲ್ಲೇ ನಾವು ಏನಾದ್ರೂ ಸೇವೆ ಅನ್ನೋದು ಪ್ರತಿಯೊಬ್ಬರು ಮಾಡಕ್ ಅವಕಾಶ ಇದೆ. ಓಕೆ, ಟೀಚರ್ಸ್ ಆಗಿ ಅವರು ಈಗಾಗಲೇ ಸ್ಕೂಲಲ್ಲಿ ಏನಾದ್ರು ಇಂಪ್ಲಿಮೆಂಟ್ ಮಾಡ್ತಾ ಇದ್ರೆ ಹೊಸದಾಗಿ, ಅದನ್ನು ಇಲ್ಲಿ ತಂದ್ಕೊಂಡು ಮತ್ತೆ ಅದನ್ನು ಎಲ್ಲರಿಗೂ ಈ ಸೇವೆ ಮುಖಾಂತರ ನೀವು ತಲುಪಿಸ್ಬೋದು. ಓಕೆ, ಅದು ಪ್ರಯತ್ನ ಮಾಡಿ. ಎಸ್ ಸ್ನೇಹಿತರೆ, ಸಮಯ ಆಗಿದೆ. ನಿಮ್ಗೂ ಕೂಡ ಅನ್ಮ್ಯೂಟ್ ಆಗಿ ಮಾತಾಡ್ಲಿಕ್ಕೆ ಅವಕಾಶ ಇದೆ. ಈಗ ಯಾರಾದ್ರೂ ಮಾತಾಡ್ಬೋದು. ಕೊನೆಯ ಹಂತದಲ್ಲಿ ಇದಾವೆ ಇವಾಗ ನಾವು. ಯಾರಾದ್ರೂ ಇದ್ದೀರಾ? ರೈಟ್. ಎಸ್, ಸಂಪನ್ನಗೊಳಿಸೋಣ ಗುರುಜಿ. ಎಸ್ ಎಸ್, ರೈಟ್. ಓಕೆ ಸ್ನೇಹಿತರೆ, ಹೇಳಮ್ಮ ಗೀತಮ್ಮ, ಮಾತಾಡ್ಬಿಡಮ್ಮ. ತುಂಬಾ ಚೆನ್ನಾಗಿತ್ತು ಕ್ವಶನ್ ಪೇಪರ್. ಸ್ವಲ್ಪ ನಮ್ ಕಡೆ ಏನಾದ್ರು ಮಿಸ್ಟೇಕ್ಸ್ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಗುರುಜಿ, ನೆಕ್ಸ್ಟ್ ವೀಕ್ ನಮ್ಮ ರಿಲೇಷನ್ಸ್ ಅಲ್ಲಿ ಮದುವೆ ಫಂಕ್ಷನ್ಸ್ ಗಳಾಗಿದ್ದಾವೆ, ಹಂಗಾಗಿ ಪ್ರಶ್ನೆ ಉತ್ತರ ಮತ್ತೆ ಮಾಡುವುದನ್ನ ಬೇರೆಯವ್ರಿಗೆ ಅವಕಾಶ ಅಂತ ಹೇಳಿ ಗುರುಜಿ. ಯಾರಾದ್ರೂ ಇದನ್ನ ತಗೋಬಹುದು ಮಾಸ್ಟರ್ಸ್. ಸರಿ, ನೋಡೋಣ ತಗೊಳ್ಮ. ಇನ್ನು ನಾಳೆ ಒಂದ್ ದಿವಸ ಕಂಪ್ಲೀಟ್ ಟೈಮ್ ಇದೆ. ನಾಡದಿಂದ ಸ್ಟಾರ್ಟ್ ಆಗುತ್ತೆ, ಸೋಮವಾರದಿಂದ. ಅಷ್ಟೊಳಗ ಯಾರಾದ್ರೂ ಪತ್ರಿಜಿ ಅವರು ನಮಗೆ ಕಳಿಸ್ತಾರೆ, ಯಾರಾದ್ರೂ ಕೇಳ್ಕೊಳ್ತೀವಿ ನಾವು. ಕಾಲ್ ಮಾಡೋದಕ್ಕಿಂತ ಎಲ್ಲರೂ ಇದ್ದಾರಲ್ಲ ಸಮ್ಮುಖದಲ್ಲೇ ಹೇಳಿದ್ರೆ ಸೂಕ್ತ ಅಂತ ಅನಿಸ್ತು ನನಗೆ. ಹೇಳಿದೆ ಗುರುಜಿ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರೈಟ್ ರೈಟ್, ಓಕೆ ಮ್ಯಾಮ್. ಎಸ್, ಸಂಪನ್ನಗೊಳಿಸಿ. ಇರ್ತಕ್ಕಂಥ ಮಾಸ್ಟರ್ಸ್ ಒಳಗೆ ಯಾರ ಎಸ್ ಆ ಕೆಲಸನ ಈ ಮುಂದಿನ ವಾರದ ನಾನು ಮಾಡ್ತೀನಿ ಅಂತ ಹೇಳಿ ಯಾರಾದ್ರೂ ಮುಂದೆ ಬಂದ್ರೆ ನಿಮಗೆ ಇದು ನೀವು ಕೂಡ ಸೇವೆ ಮಾಡ್ಲಿಕ್ಕೆ ಇದೊಂದು ಅವಕಾಶ ಅಂತ ಹೇಳ್ತೀವಿ. ಇಲ್ಲಿ ಯಾರು ಬರದೇ ಇದ್ದಾಗ ಮತ್ತೆ ಹೊಸಬರು ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಎಸ್, ನೋಡೋಣ ಸ್ನೇಹಿತರೆ. ಪತ್ರಿಜಿ ಗುರುಗಳು ನಮ್ಗೆ ಏನ್ ಪ್ರೇರಣೆ ಕೊಡ್ತಾರೆ, ಅವ್ರು ಹೆಂಗ್ ನಡೆಸ್ತಾರೆ, ಅವರ ಆಶಯದಂತೆ ನಾವು ಮುನ್ನಡೀತೇವೆ ಅಂತ ಹೇಳ್ತಾ, ಇವತ್ತು ಬೆಳಗಿನಿಂದ ಕೂಡ ಬಂದು ಧ್ಯಾನ ಮಾಡಿ ಅದ್ರ ಜೊತೆಗೆ ಮೇಡಮ್ ಅವರ ಒಂದು ಸಂದೇಶ ತಗೊಂಡ್ರಿ. ಧ್ಯಾನದಿಂದ ಏನೆಲ್ಲ ನಾವು ಸಾಧನೆ ಮಾಡಬಹುದು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ರು, ಅದನ್ನು ತಗೊಂಡ್ರಿ. ಜೊತೆಗೆ ಒಂದು ದಿನಗಳ ಕಾಲ ತಗೊಂಡಿರ್ತಕ್ಕಂಥ ಆಧ್ಯಾತ್ಮಿಕ ಕಿರು ಸಂದೇಶ ಎಲ್ಲದರ ಒಂದು ಪುನರ್ಮನನ ಅಂತ ಹೇಳ್ಬೋದು. ಅದೊಂದು ಪರೀಕ್ಷೆ ಮುಖಾಂತರ ಇವತ್ತು ಹೊರಹೊಮ್ಮಿತು. ಯಾರೆಲ್ಲ ಭಾಗವಹಿಸಿದೀರಾ, ಭಾಗವಹಿಸಿದವರಿಗೂ ಕೂಡ, ಭಾಗವಹಿಸದೇ ನೀವು ಜ್ಞಾನ ತಗೊಂಡಿದ್ದಕ್ಕೂ ಕೂಡ ತಮ್ಮೆಲ್ಲರೂ ಕೂಡ ಅನಂತ ಧನ್ಯವಾದಗಳನ್ನ ಮಹೋತಾರ್ ಫೌಂಡೇಶನ್ ಪರವಾಗಿ ಸಲ್ಲಿಸುತ್ತಾ, ಈ ಕ್ಷಣಕ್ಕೆ ಇವತ್ತಿನ ಒಂದು ಮತ್ತು ಈ ಒಂದು ಎಲ್ಲಾ ಕಾರ್ಯಕ್ರಮವನ್ನು ಇಲ್ಲಿವರೆಗೆ ನಡೆಸಿಕೊಟ್ಟಿರ್ತಕ್ಕಂಥ ಒಂದು ಫೌಂಡರ್ ಆಗಿ ನಿಂತು ಕೆಲಸ ಮಾಡ್ತಕ್ಕಂಥ ರಂಗನಾಥ್ ಗುರುಗಳಿಗೆ ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ, ಅದೇ ರೀತಿ ನಿಮ್ಗೆ ಅಂದ್ರೆ ಪ್ರತ್ಯಕ್ಷ ಅಥವಾ ಅಪ್ರತ್ಯಕ್ಷವಾಗಿ ಸಹಕಾರ ಕೊಡ್ತಕ್ಕಂಥ ಎಲ್ಲಾ ಮಾಸ್ಟರ್ಸ್ಗೂ ಕೂಡ ಅನಂತ ಧನ್ಯವಾದ ಸಲ್ಲಿಸ್ತಾ ಈ ಕ್ಷಣಕ್ಕೆ ಇವತ್ತಿನ ಕಾರ್ಯಕ್ರಮ ಸಂಪನ್ನಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ವಂದನೆಗಳು, ಅಭಿನಂದನೆಗಳು. ಎಲ್ಲರಿಗೂ ಧನ್ಯವಾದಗಳು ಮಾಸ್ಟರ್ಸ್. ನಮಸ್ತೆ, ಥ್ಯಾಂಕ್ ಯು.